ಥ್ಯಾಂಕ್ ಯು. ಓಕೆ, ಸೊ ಮೆಟ್ರಿಕ್ಸ್ ಕಂಪ್ಲೀಟ್ ಆಗಿ ಇವತ್ತು ಸಿನಾಪ್ಸಿಸ್ ಎಲ್ಲ PYQs ಸಾಲ್ವ್ ಮಾಡೋಣ. ಸ್ವಲ್ಪ ಶಾರ್ಟ್ ಕಟ್ಸ್ಗಳು ಇರುತ್ತೆ, ನೋಡಿ ಏನ್ ಮಾಡೋಣ ಅಂತ. ಓಕೆ, ಸೊ ನಾನೆಲ್ಲ PPT ಹಾಕೊಂಡ್ಬಂದ್ಬಿಟ್ಟಿದ್ದೀನಿ, ಬರೆಯೋದೆಲ್ಲ ನನಗೆ ಕಷ್ಟ ಆಗ್ತಿದೆ ಅಂತ ಈ ಸರ್ತಿ. ಸುಮ್ಮನೆ ನೋಡಿ ಅರ್ಥ ಮಾಡ್ಕೊಂಡು ಮುಂದೆ ಹೋಗ್ತಾ ಇರೋಣ, ಜಾಸ್ತಿ ಡ್ರ್ಯಾಗ್ ಮಾಡೋದು ಬೇಡ. ಮೆಟ್ರಿಕ್ಸ್ ಅಂದ್ರೆ ಗೊತ್ತಿದೆ ನಿಮ್ಗಲ್ವಾ, ರೋಸು ಮತ್ತೆ ಕಾಲಮ್ಸ್ ಇರುತ್ತೆ. ಸೊ ಅದ್ರ ಡೆಫಿನಿಷನ್ ಎಲ್ಲ ಗೊತ್ತು. ಸೊ ಇದನ್ನೆಲ್ಲ ಏನೇ ಅಂತ ಕರಿತೀವಿ, ಹಿಂಗಿದ್ರೆ ರೋಸು, ಹಿಂಗಿದ್ರೆ ಕಾಲಮ್ಸ್ ಅಂತ ಕರಿತೀವಿ ಅಷ್ಟೇ. ಅದೆಲ್ಲ ಗೊತ್ತಿದೆ ನಿಮ್ಗೆ ಆಲ್ರೆಡಿ. ಅಂಡ್ ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್ ಗೊತ್ತಲ್ವಾ? ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್ ಅಂದ್ರೆ ಏನು? ಫಾರ್ ಎವ್ರಿ ಮ್ಯಾಟ್ರಿಕ್ಸ್ ವಿ ಕ್ಯಾನ್ ಡಿಫೈನ್ ಆರ್ಡರ್. ಓಕೆನಾ, ರೋಸ್ ಇಂಟು ಕಾಲಮ್ಸ್ ಅಂತ. ಸೊ ಇದರಲ್ಲಿ ರೋಸು 2 ಇದೆ, ಕಾಲಮ್ಸ್ 3 ಇದೆ. ಸೊ ಇದು 3x3 ಅಂತ ಗೊತ್ತಿದೆ. ಸೊ ಯು ನೋ ದಿಸ್. ಅಂಡ್ ಜನರಲ್ ಫಾರ್ಮ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ ಬರುತ್ತೆ. ಜನರಲ್ ಫಾರ್ಮ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ ಅಂದ್ರೆ ಜನರಲ್ ಆಗಿ ಎಲಿಮೆಂಟ್ಸ್ ನ ಯಾವ ತರ ಡಿನೋಟ್ ಮಾಡ್ತೀವಿ ಅಂತ. ಯೂಶಲಿ ಎಲಿಮೆಂಟ್ಸ್ ನ ನಾವು ಈ ತರ ಡಿನೋಟ್ ಮಾಡ್ತೀವಿ, AIJ ಫಾರ್ಮ್ಯಾಟ್ ಅಲ್ಲಿ. ಸೊ AIJ ರೆಪ್ರೆಸೆಂಟ್ ದಿ ಎಲಿಮೆಂಟ್ಸ್ ಇನ್ ದಿ ಮ್ಯಾಟ್ರಿಕ್ಸ್ ಅಂತ. ಸೊ ದಿಸ್ ರೆಪ್ರೆಸೆಂಟ್ ದಿ ಎಲಿಮೆಂಟ್ ಇನ್ ದಿ ಐತ್ ರೋ ಅಂಡ್ ಜೇತ್ ಕಾಲಮ್. ಐತ್ ರೋ ಜೇತ್ ಕಾಲಮ್ ನಲ್ಲಿರೋ ಎಲಿಮೆಂಟ್ ನ AIJ ಅಂತ ಕರಿತೀವಿ ಸಿಂಪ್ಲಿ. ಸೊ ನೋಡಿ, ಈಗ ಸಪೋಸ್ A32 ಅಂತ ಅಂದ್ರೆ ಇದು ಎಲ್ಲಿ ಪೊಸಿಷನ್ ಇರುತ್ತೆ? ಇದು ಎಲಿಮೆಂಟ್ ಥರ್ಡ್ ರೋ ಸೆಕೆಂಡ್ ಕಾಲಮ್. ಥರ್ಡ್ ರೋ ಸೆಕೆಂಡ್ ಕಾಲಮ್ ಅಂತ ಅಂದ್ರೆ ಥರ್ಡ್ ರೋ ಸೆಕೆಂಡ್ ಕಾಲಮ್ ಈ ಪೊಸಿಷನ್ ಇರುತ್ತೆ, ಹೌದಾನೆ? ಥರ್ಡ್ ರೋ ಸೆಕೆಂಡ್ ಕಾಲಮ್ ಅಲ್ಲಿ ಇರುತ್ತೆ ಅಂತ ಆ ಪೊಸಿಷನ್. ಸೊ ದಟ್ ಈಸ್ ದ ಥಿಂಗ್ ಅಷ್ಟೇ. ಟೈಪ್ಸ್ ನೋಡ್ಕೊಳ್ಳಿ ಸ್ವಲ್ಪ. ಟೈಪ್ಸ್ ಅಲ್ಲಿ ರೆಕ್ಟಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ ಫಸ್ಟ್ ಒನ್. ರೆಕ್ಟಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಅಂದ್ರೆ ರೋಸು ಮತ್ತೆ ಕಾಲಮ್ಸ್ ಕಂಪಲ್ಸರಿ ನಾಟ್ ಈಕ್ವಲ್ ಇರಬೇಕು. ಓಕೆನಾ, ಕಂಪಲ್ಸರಿ ನಾಟ್ ಈಕ್ವಲ್ ಇರಬೇಕು. ಅದನ್ನ ನಾವು ರೆಕ್ಟಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಈಗ 2x3 ಇದೆಯಲ್ಲಪ್ಪ, ಇದು ರೆಕ್ಟಾಂಗ್ಯುಲರ್ ಮ್ಯಾಟ್ರಿಕ್ಸ್. ನೋಡು, ರೋಸ್ 2 ಇದೆ, ಕಾಲಮ್ಸ್ ಎಷ್ಟಿದೆ? 3 ಇದೆ. ಸೊ ಅದಕ್ಕೆ ರೆಕ್ಟಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಇನ್ನೊಂದು ರೋ ಮ್ಯಾಟ್ರಿಕ್ಸ್ ಅಂತ ಬರುತ್ತೆ. ರೋ ಮ್ಯಾಟ್ರಿಕ್ಸ್ ಅಂದ್ರೆ ಏನಪ್ಪಾ ಅಂತ ಅಂದ್ರೆ ಒಂದೇ ಒಂದು ರೋ ಇರಬೇಕು, ಇರ್ರೆಸ್ಪೆಕ್ಟಿವ್ ಆಫ್ ನಂಬರ್ ಆಫ್ ಕಾಲಮ್ಸ್. ಕಾಲಮ್ಸ್ ಎಷ್ಟಾದ್ರೂ ಇರ್ಲಿ, ರೋಸ್ ಮಾತ್ರ ಏನಿರ್ಬೇಕು? ಒಂದೇ ಇರಬೇಕು. ಸೊ ದಟ್ ಈಸ್ 1x3 ಅಂತ ಹೇಳ್ತೀವಿ. ಅಂದ್ರೆ ಈ ಎಲಿಮೆಂಟ್ ಅಲ್ಲಿ 1 ಇರ್ಲೇಬೇಕು. ಓಕೆನಾ. ಕಾಲಮ್ ಅಂತಂದ್ರೆ ಎಕ್ಸಾಕ್ಟ್ಲಿ ರಿವರ್ಸ್. ಈ ಎಲಿಮೆಂಟ್ ಏನಿರ್ಬೇಕು? 1 ಇರ್ಬೇಕು. ಅಂದ್ರೆ ನಂಬರ್ ಆಫ್ ಕಾಲಮ್ ಶುಡ್ ಬಿ 1. ಓಕೆನಾ, ಇರ್ರೆಸ್ಪೆಕ್ಟಿವ್ ಆಫ್ ನಂಬರ್ ಆಫ್ ರೋಸ್. ಸೊ ಅದನ್ನ ನಾವೇನಂತ ಕರಿತೀವಿ? ಕಾಲಮ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ದಟ್ ಯು ಆಲ್ ನೋ. ಅಂಡ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಬರುತ್ತೆ. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದ್ರೆ ಗೊತ್ತಲ್ಲ, ಏನ್ ಹೇಳು? ರೋಸ್ ಮತ್ತೆ ಕಾಲಮ್ಸ್ ಸೇಮ್ ಇರಬೇಕು. ಓಕೆನಾ. ಸೊ ನೋಡಿ, 2x2 ರೋಸ್ ಮತ್ತೆ ಕಾಲಮ್ ಸೇಮ್ ಇದೆ, 3x3 ಸೇಮ್ ಇದೆ. ಸೊ ಹಂಗಾಗಿ ಅದು ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸ್ಕ್ವೇರ್ ಮ್ಯಾಟ್ರಿಕ್ಸ್ ನಲ್ಲೇನೆ ಬರುತ್ತೆ ಏನಂತ? ಡಯಾಗನಲ್ ಎಲಿಮೆಂಟ್ಸ್ ಅಂತ. ಡಯಾಗನಲ್ ಎಲಿಮೆಂಟ್ಸ್ ಮತ್ತೆ ನಾನ್ ಡಯಾಗನಲ್ ಎಲಿಮೆಂಟ್ಸ್ ಅಂತ ಬರುತ್ತೆ, ಅದು ಗೊತ್ತಿರ್ಬೇಕು. ಸೊ ಇವನ್ನ ಏನಂತ ಕರಿತೀವಿ ನಾವು? ಡಯಾಗನಲ್ಸ್ ಅಂತ ಕರಿತೀವಿ. ಮಿಕ್ಕಿರೋದ್ನ ಏನಂತ ಕರಿತೀವಿ? ನಾನ್ ಡಯಾಗನಲ್ಸ್ ಅಂತ ಕರಿತೀವಿ. ಸೊ ಇಲ್ಲೂ ಅಷ್ಟೇ, ಈ 3 ಎಲಿಮೆಂಟ್ ನ ಅಂತ ಕರಿತೀವಿ? ಡಯಾಗನಲ್ಸ್ ಅಂತ ಕರಿತೀವಿ. ಮಿಕ್ಕಿರೋ ಎಲಿಮೆಂಟ್ ನ ನಾವು ನಾನ್ ಡಯಾಗನಲ್ಸ್ ಅಂತ ಕರಿತೀವಿ. ಮತ್ತೆ ನಿಮ್ಗೆ ಸಮ್ಟೈಮ್ಸ್ ಕ್ವಶನ್ ಕೇಳಬೇಕಾದ್ರೆ ಪೊಸಿಷನ್ಸ್ ಗಳನ್ನ ಕೇಳ್ಬೋದು ನಿಮ್ಗೆ, ಅದು ನಿಮಗೆ ನೆನಪಿರ್ಲಿ. ನೋಡಿ, ಯಾವತ್ತೇ ಆಗಲಿ ಡಯಾಗನಲ್ ಎಲಿಮೆಂಟ್ಸ್ ಅಲ್ಲಿ I is equal to J ಇರುತ್ತೆ. ನಾನು ಮುಂಚೆನೆ ಹೇಳ್ದೆ, AIJ ಅನ್ನೋದು ಏನ್ ರೆಪ್ರೆಸೆಂಟ್ ಮಾಡುತ್ತೆ? AIJ ಅಂತ ಏನಿದೆಯಪ್ಪ, ಸೊ ಇವು ಎಲಿಮೆಂಟ್ಸ್ ಗಳನ್ನ ರೆಪ್ರೆಸೆಂಟ್ ಮಾಡ್ತವೆ. ನೋಡಿ, ಈಗ ಯಾವತ್ತೇ ಆಗ್ಲಿ I is equal to J. ಓಕೆನಾ, ಈ ತರ ಏನಾದ್ರು AIJ ನಲ್ಲಿ I is equal to J ಅಂತ ಇದ್ರೆ ಇವು ಯಾವ ಎಲಿಮೆಂಟ್ ನ ರೆಪ್ರೆಸೆಂಟ್ ಮಾಡ್ತವೆ? ಡಯಾಗನಲ್ಸ್ ಅಂತ ಅನ್ಬೇಕು. ಡಯಾಗನಲ್ ಎಲಿಮೆಂಟ್ಸ್ ನ ರೆಪ್ರೆಸೆಂಟ್ ಮಾಡ್ತವೆ. I is not equal to J ಅಂತ ಅಂದ್ರೆ ನಾನ್ ಡಯಾಗನಲ್ಸ್ ನ ರೆಪ್ರೆಸೆಂಟ್ ಮಾಡ್ತವೆ ಅಂತ ನಿಮಗೆ ಗೊತ್ತಿರಬೇಕು. ಓಕೆನಾ, ನಾನ್ ಡಯಾಗನಲ್ಸ್. ಈಗ A12 ಎಲ್ಲಿರುತ್ತೆ? ಡಯಾಗನಲ್ ಇರುತ್ತೆ. ಅದು A12 1 2 ಈಕ್ವಲ್ ಅಲ್ಲ, A12 ಡಯಾಗನಲ್ ಇಲ್ಲ ಅಂತ. ಓಕೆನಾ, ಸೊ ಅದು ಕತೆ ಇಲ್ಲದಲ್ವಾ. ಡಯಾಗನಲ್ ಅಂದ್ರೆ ನೋಡಿ, A11 A22 A33 ಈ ತರ ಇರುತ್ತೆ. ಇವೆಲ್ಲ ಗೊತ್ತಿದೆ ನಿಮ್ಗೆ. ಎಸ್, ಡಯಾಗನಲ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಡಯಾಗನಲ್ ಮ್ಯಾಟ್ರಿಕ್ಸ್ ಅಂತ ಅಂದ್ರೆ ನೆಕ್ಸ್ಟ್ ಇನ್ ಮುಂದೆ ಬರೋಲ್ಲ ಟೈಪ್ಸ್ ಆಫ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಅದರಲ್ಲಿ ಮೊದಲನೇದು ಡಯಾಗನಲ್ ಅಂತ ಕರಿತೀವಿ. ಡಯಾಗನಲ್ ಅಂತಂದ್ರೆ ಇಷ್ಟು ನೆನ್ಪಿಟ್ಕೊಂಡ್ಬಿಡಿ ಸಾಕು. AIJ is equal to 0 for all I is not equal to J ಅಂತ. I is not equal to J ಅಂದ್ರೆ ಏನು? ಡಯಾಗನಲ್ ನಾನ್ ಡಯಾಗನಲ್? ನಾನ್ ಡಯಾಗನಲ್. ನಾನ್ ಡಯಾಗನಲ್ಸ್ 0 ಇರ್ಬೇಕಂತೆ, ಅಷ್ಟೇ ಡೆಫಿನೇಷನ್. ನಾನ್ ಡಯಾಗನಲ್ಸ್ 0 ಇದ್ರೆ ಅದೇ ಡಯಾಗನಲ್ ಮ್ಯಾಟ್ರಿಕ್ಸ್. ಓಕೆನಾ. ಸೊ ಡಯಾಗನಲ್ಸ್ ಏನ್ ಬೇಕಾದ್ರೆ ಇರ್ಬೋದು. ಡಯಾಗನಲ್ಸ್ ಆರ್ ದ ಫ್ರೀ ಎಂಟ್ರೀಸ್. ಓಕೆನಾ. ಸೊ ಇಲ್ಲಿ ನೋಡು,
1 ಇರಲಿ. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಓಕೆ. ನೋಡಿ ನಾನ್ ಡಯಾಗನಲ್ಸ್, ನೋಡಿ ಇವೆಲ್ಲ ನಾನ್ ಡಯಾಗನಲ್ಸ್. ಡಯಾಗನಲ್ಸ್ ಬಿಟ್ಟು ಉಳಿದಿರೋವೆಲ್ಲ 0 ಇರಬೇಕು. ಓಕೆನಾ? ಡಯಾಗನಲ್ಸ್ ಬಿಟ್ಟು ಅನ್ನೋದು ತಪ್ಪು, ಕರೆಕ್ಟ್. ಅದು ಡಯಾಗನಲ್ಸ್ ಬಿಟ್ಟು ಉಳಿದಿರೋವೆಲ್ಲ 0 ಇರಬೇಕು ಅನ್ನೋದು ಕರೆಕ್ಟಾ? ಟೆಕ್ನಿಕಲಿ ರಾಂಗ್. ಓಕೆ, ಸೊ ನಾನ್ ಡಯಾಗನಲ್ 0 ಇರ್ಬೇಕಷ್ಟೇ. ಡಯಾಗನಲ್ಸ್ ಏನಾಗಿರ್ಬೇಕು? ಏನ್ ಬೇಕಾದ್ರೆ ಆಗಿರ್ಬೋದು. ಅವು 0 ಆಗಿದ್ರೆ ಸಮಸ್ಯೆ ಏನಿಲ್ಲ. ಓಕೆನಾ? ಜೈ ಬಜರಂಗಿ ಡಮ ಇಷ್ಟೇ. ಓಕೆನಾ? ಸ್ಕೇಲಾರ್, ಸ್ಕೇಲಾರ್ ಅಂತ ಅಂದ್ರೆ ನೋಡಿ, ಈಗ ಎ ಜೆ ಇಸ್ ಈಕ್ವಲ್ ಟು, ಇದು ಡೆಫಿನೇಷನ್ ಕರೆಕ್ಟ್ ನೆನ್ಪಿಟ್ಕೊಂಡ್ಬಿಡಿ. ಏನಿದು ಏನಿದು ಐ ಇಸ್ ಈಕ್ವಲ್ ಟು ಜೆ ಅಂದ್ರೆ ಡಯಾಗನಲ್. ಡಯಾಗನಲ್ಲು ಕಾನ್ಸ್ಟೆಂಟ್ ಇರಬೇಕು, ನಾನ್ ಡಯಾಗನಲ್ ಏನಿರ್ಬೇಕು? 0 ಇರಬೇಕು. ನೋಡಿ, ನಾನ್ ಡಯಾಗನಲ್ ಕಾನ್ಸ್ಟೆಂಟ್ ಇದೆ, -3 -3 ಇದೆ. ನಾನ್ ಡಯಾಗನಲ್ ಎಲ್ಲ 0 ಇದೆ. ನಾನ್ ಡಯಾಗನಲ್ಸ್ 0, ಡಯಾಗನಲ್ ಕೆ ಇದ್ರೆ ಅದೇ ಮೆಟ್ರಿಕ್ಸ್ ಎಂತದು? ಸ್ಕೇಲಾರ್. ಐಡೆಂಟಿಟಿಗೆ ಏನಂತ ಹೇಳ್ತೀವಿ ನೋಡಿ, ಇದು ನೋಡ್ಕೊಂಡು ಹೋಗಿ. ಡಯಾಗನಲ್ ಏನಿರ್ಬೇಕು? 1 ಇರಬೇಕು. ನಾನ್ ಡಯಾಗನಲ್ಸ್ ಅಗೈನ್ 0 ಇರಬೇಕು. ಅಷ್ಟೇ, ಮುಗಿದಲ್ಲ. ಓಕೆ, ಸೊ ಎಕ್ಸಾಂಪಲ್ I1 I2 I3 ಅಂತ ಕರಿತೀವಿ. ನೋಡಿ, ಡಯಾಗನಲ್ಸ್ ಹಿಂಗಿರುತ್ತೆ. ಡಯಾಗನಲ್ಸ್ 1 1 1 1 ಇದಾವೆ, ಇನ್ನಿದ್ದಾವೆಲ್ಲ 0 ಇದಾವೆ ಅಷ್ಟೇ. ಸೊ ಡಿಫರೆನ್ಸ್ ಅರ್ಥ ಆಗ್ತಿದೆಯಲ್ವಾ? ಎವ್ರಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇಸ್ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್, ಎವ್ರಿ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಇಸ್ ಎ ಡಯಾಗನಲ್ ಮ್ಯಾಟ್ರಿಕ್ಸ್, ಎವ್ರಿ ಡಯಾಗನಲ್ ಮ್ಯಾಟ್ರಿಕ್ಸ್ ಇಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಅರ್ಥದಲ್ವಾ? ನಿಮ್ಗೆ ಇದು ಗೊತ್ತಿರಬೇಕು. ಅರ್ಥ ಆಗ್ತಿದ್ಯಾ? ಅಂದ್ರೆ ಒಂದೊಂದು ಕಂಡೀಷನ್ ಟ್ಯೂನ್ ಅಪ್ ಮಾಡಿ ಇನ್ನೊಂದು ಡೆಫಿನೇಷನ್ ನ ಫ್ರೇಮ್ ಮಾಡ್ತಾ ಇದೀವಿ. ಅರ್ಥ ಆಗ್ತಿದ್ಯಲ್ವಾ? ಸೊ ಬ್ರಾಡ್ ಆಗಿ ಯೋಚನೆ ಮಾಡಿ ಸ್ಕ್ವೇರ್ ಅಂದ್ವಿ. ಸ್ಕ್ವೇರ್ ಒಳಗಡೆ ನಾನ್ ಡಯಾಗನಲ್ಸ್ 0 ಮಾಡ್ಕೊಳ್ಳೋಣ ಕಣಪ್ಪ ಅಂತ ಹೇಳಿ ಆಮೇಲೆ ಡಯಾಗನಲ್ ಅಂತ ಅಂದ್ವಿ. ಡಯಾಗನಲ್ಗೂ ಒಂದು ಕಂಡೀಷನ್ ಹಾಕನಪ್ಪ, ಎಲ್ಲ ಸೇಮ್ ಇದ್ರೆ ಏನಾಗುತ್ತೆ ಕತೆ ಅಂತ ಹೇಳ್ಬಿಟ್ಟು ಸ್ಕೇಲಾರ್ ಮಾಡ್ಕೊಂಡ್ವಿ. ಸ್ಕೇಲಾರ್ ಅಲ್ಲಿ ಎಲ್ಲ ಸೇಮ್ ಇದ್ರು ಓಕೆ, ಬಟ್ ಎಲ್ಲ 1 1 ಇರ್ಲಿ ಅಂತ ಅಂದ್ಬಿಟ್ಟು ಅದನ್ನ ಏನಂತ ಅಂದ್ವಿ? ಐಡೆಂಟಿಟಿ ಅಂತ ಅಂದ್ವಿ. ಓಕೆನಾ? ಹಿಂಗೆ ಒಂದೊಂದೇ ಕಂಡೀಷನ್ ನ ಇನ್ಪುಟ್ ಮಾಡ್ಕೊಂಡು ನಾವು ಇಲ್ಲಿಗನ ಬಂದ್ಬಿಟ್ಟು ಅತಂತ್ರ ಸ್ಥಿತಿಗೆ ಬಂದು ಸೇರ್ಕೊಂಡಿದೀವಿ. 0 ಮ್ಯಾಟ್ರಿಕ್ಸ್ ಅಂತ ಅಂದ್ರೆ ಏನಪ್ಪ? 0 ಮ್ಯಾಟ್ರಿಕ್ಸ್ ಅಂತ ಅಂದ್ರೆ ಎಲ್ಲ 0 ಇರಬೇಕು. ಅಂದ್ರೆ 0 ಮ್ಯಾಟ್ರಿಕ್ಸ್ ನೀಡ್ ನಾಟ್ ಬಿ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರ್ಬೇಕಂತ ಏನ್ ರೂಲ್ಸ್ ಇಲ್ಲ. ಇಟ್ ಮೇ ಬಿ ನಾನ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಲ್ಸೋ. ಓಕೆ, ನೋಡಿ, 2 x 3, ಬಟ್ ಪ್ರೊವೈಡೆಡ್ ಆಲ್ ದ ಎಲಿಮೆಂಟ್ ಶುಡ್ ಬಿ 0. ಎಲ್ಲ ಎಲಿಮೆಂಟ್ಸ್ 0 ಇರಬೇಕು. ಈಗ ಇದರಲ್ಲಿ ಸಪೋಸ್ ಇಲ್ಲಿ 2 ಇತ್ತಪ್ಪ, ಎಲ್ಲ 0 ಅದನ್ನ 0 ಮಾಡ್ಕೊಂಡ್ಬಿಡಿ ಸರ್, ಮಾಡ್ಕೊಂಬಕ್ ಬರಲ್ಲ. ಓಕೆನಾ? ಒಂದ್ ಎಲಿಮೆಂಟ್ ನಾನ್ 0 ಇದ್ರೂ ಕೂಡ ದಟ್ ಕೆ ನಾಟ್ ಬಿ ಎ 0 ಮ್ಯಾಟ್ರಿಕ್ಸ್. 0 ಅನ್ಬೇಕಾದ್ರೆ ಏನಾಗಿರ್ಬೇಕಪ್ಪ? ಎಲ್ಲ ಹೋಲ್ಸೇಲ್ ಆಗಿ 0 ಇರ್ಬೇಕು. ಓಕೆನಾ? ಅವಾಗ ಮಾತ್ರ 0 ಅನ್ಬೇಕು, ಇಲ್ಲಾಂದ್ರೆ 0 ಅನ್ನಲ್ಲ. ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಅಂತ ಬರ್ತೇವೆ, ಒಂದ್ ಸ್ವಲ್ಪ ಹೊಸ ಟೈಪ್ ನೆನ್ಪಿಟ್ಕೊಂಡ್ಬಿಡಿ. ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಅಂತ ಅಂದ್ರೆ ಇದರಲ್ಲಿ 2 ತರ ಟ್ರಯಾಂಗುಲರ್ ಬರ್ತವೆ, ಅಪ್ಪರ್ ಟ್ರಯಾಂಗುಲರ್ ಮತ್ತೆ ಲೋವರ್ ಟ್ರಯಾಂಗುಲರ್ ಅಂತ. ಇದರಲ್ಲಿ ಇನ್ನೊಂದು ನೆನ್ಪಿಟ್ಕೋಬೇಕಪ್ಪ, ಏನಪ್ಪಾ ಅಂತ ಅಂದ್ರೆ ಅಪ್ಪರ್ ಟ್ರಯಾಂಗುಲರ್ ಅಂತ ಅನ್ಬೇಕಾದ್ರೆ AIJ ಇಷ್ಟು ಮಾತ್ರ ನೆನ್ಪಿಟ್ಕೊಂಡ್ವಿ. AIJ is equal to 0 whenever I is greater than J ಅಂತ. ನೋಡಿ, ನಿಮ್ಗೆ ಒಂದ್ ವಿಷಯ ಅಂತೂ ಗೊತ್ತು. ಇವೇನಪ್ಪ ಇವು? ಇವನೇ ಅಂತ ಕರಿತೀವಿ, ಡಯಾಗನಲ್ಸ್ ಅಂತ ಅನ್ನಲ್ಲ. ಸ್ವಲ್ಪ ದೊಡ್ಡರಲ್ವಾ ನೀವೆಲ್ಲನ? I is equal to J ಅಂತ ಕರಿತೀವಿ. I is equal to J ತಾನೆ? ಇನ್ನ -2 5 7 0 0 0 ಇವನೇ ಅಂತ ಕರಿಬೇಕು. I is not equal to J ಅಂತ ಕರಿತೀವಿ. ಮತ್ತೆ ಆ I is not equal to J ನಲ್ಲಿ ಮತ್ತೆ 2 ಟೈಪ್, ಮ್ಯಾಗಳವ ಕೆಳಗಳವ ಅಂತ. ಅಂದ್ರೆ ಈ ಡಯಾಗನಲ್ಸ್ ಇಂದ ಮೇಲ್ಗಡೆ ಇರೋ 3 ಎಲಿಮೆಂಟ್ ಅವಕ್ಕೆ ಏನಂತ ಕರಿತೀವಿ, ಕೆಳಗಡೆ ಇರೋ ಎಲಿಮೆಂಟ್ ಏನಂತ ಕರಿತೀವಿ ಅಂತ. ಮೇಲ್ಗಡೆ ಇರೋ ಎಲಿಮೆಂಟ್ ನೋಡಿ, ಈಗ ಈ ಪೊಸಿಷನ್ ಹೇಳು, ಸೆಕೆಂಡ್ ಎಲಿಮೆಂಟ್ -2 ಪೊಸಿಷನ್ ಹೇಳು. A12 ತಾನೆ? ಈಗ A12 ಇದು I, ಇದು J. I is less than J ನಾ ಗ್ರೇಟರ್ than J ನಾ? ಗ್ರೇಟರ್ than 1 2 I is greater than J ನಾ ಲೆಸ್ than J ನಾ? ಲೆಸ್ than J. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಯಾವ್ದಾದ್ರು ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲ್ಲಿ ನೋಡಿ, ಈಗ 9 ಎಲಿಮೆಂಟ್ ಇರ್ತಾವಲ್ಲ ನಮ್ಮ, ಹಿಂಗೆ ಇವನ್ನ ನಾವೇನಂತ ಕರಿತೀವಿ? I is equal to J. ಮತ್ತೆ ಇವನ್ನ ಏನಂತ ಕರಿತೀವಿ ಅಂದ್ರೆ I is lesser than J. ಇವನ್ನ ಏನಂತ ಕರಿತೀವಮ್ಮ ಅಂದ್ರೆ I is greater than J. ಬೇಕಾದ್ರೆ ನೋಡಿ, ಈ ಪೊಸಿಷನ್ ಯಾವ್ದು ಹೇಳಿದ್ದು? ಯಾವ ಪೊಸಿಷನ್ ಹೇಳಾದ್ರೆ ಹೇಳಿ? A3 1 ಅಂದ್ರೆ 3 ದೊಡ್ಡದು ತಾನೆ, I ದೊಡ್ಡದು, ಗ್ರೇಟರ್ ದ್ಯಾನ್ J. ಓಕೆನಾ? ಇದೊಂಥರ ಮೊನ್ನೆ ಸುನಿತಾ ವಿಲಿಯಮ್ಸ್ ಬಂದ್ ಬಿದ್ಲಲ್ಲ ಇದಕ್ಕೆ, ಸಮುದ್ರಕ್ಕೆ, ಆ ತರದ್ ಇದ್ದಂಗೆ ಐತಿ.
ಓಕೆ, ಡಯಾಗ್ರಾಮ್ ಇರ್ಲಿ. ಸೊ ನೀವು ಯಾರು ಯಾವ ತರ ಏನಾಗ್ತಿರೋ ಗೊತ್ತಿಲ್ಲ. ಚೈತ್ರ ಎಲ್ಲಿ ಹೋಗ್ತಾಳೋ ಗೊತ್ತಿಲ್ಲ. ಓಕೆ, ಎಲ್ಲಿ ಹೋಗ್ತೀಯಮ್ಮ? ಮಂಗಳ ಗ್ರಹಕ್ಕೆ ಹೋಗಿ ಬಂದ್ಬಿಡಮ್ಮ. ಒಂದು ವಾರಕ್ಕಂತ ಹೋಗ್ಬಾ, ಒಂದ್ 2-3 ವರ್ಷ ಇದ್ದು ಬಂದ್ಬಿಡ ಆರಾಮಾಗೆ. ಓಕೆ, ಹಿಂಗೆ ಅರ್ಥ ಆಯ್ತೇನಪ್ಪ? ಮೇಲ್ಗಡೆ ಎಲಿಮೆಂಟ್ ಏನಂತ ಕರಿತೀವಿ? ಡಯಾಗನಲ್ಸ್ ಎಲಿಮೆಂಟ್ ನ ಈಸ್ ಈಕ್ವಲ್ ಟು ಜೆ ಅಂತ ಕರೆದ್ರೆ, ಡಯಾಗನಲ್ ಮೇಲ್ಗಡೆ ಇರೋನ್ ಏನಂತ ಕರಿತೀವಿ? ಐ ಲೆಸ್ ದೆನ್. ಕೆಳಗಡೆ ಇರೋ ಎಲಿಮೆಂಟ್ ನ ಈಗ ಈ ಮೆಟ್ರಿಕ್ಸ್, ಇವೆರಡು ಮೆಟ್ರಿಕ್ಸ್ ನ ಅಬ್ಸರ್ವ್ ಮಾಡಿದ್ರೆ L0 ಇದಾವೆ, ಕೆಳಗಡೆ 0 ಇದಾವಲ್ವಾ? ಕೆಳಗಡೆ ಅಂದ್ರೆ ಏನಂತ ಕರಿತೀವಿ ನಾವು? ಕೆಳಗಡೆ ಅಂತ ಕರಿತೀವಿ ಕೆಳಗಡೆ 0 ಇರ್ಬೇಕು ಅಷ್ಟೇ. ಕೆಳಗಡೆ ಅಂದ್ರೆ ಐ ಇಸ್ ಗ್ರೇಟರ್ ದೆನ್ ಜೆ. ಕೆಳಗಡೆ 0 ಇದ್ರೆ ಅದನ್ನ ಅಪ್ಪರ್ ಅಂತ ಕರಿತೀವಿ. ಸ್ವಲ್ಪ ಉಲ್ಟಾ ನೆನ್ಪಿಟ್ಕೊಳ್ಳಿ. ಕೆಳಗಡೆ 0 ಇದ್ರೆ ಅಪ್ಪರ್, ಮೇಲ್ಗಡೆ 0 ಇದ್ರೆ ಲೋವರ್. ಇದೆಲ್ಲ ಬೇಕು. ಯಾಕಂತ ಅಂದ್ರೆ ನಾನು ಡಿಟರ್ಮಿನೆಂಟ್ ಮಾಡ್ಬೇಕಾದ್ರೆ ಈಗ ಇದಕ್ಕೆ ಸಪೋಸ್ ಇಫ್ ಯು ವಾಂಟ್ ಟು ಫೈಂಡ್ ದ ಡಿಟರ್ಮಿನೆಂಟ್ ಆಫ್ ಸಚ್ ಮ್ಯಾಟ್ರಿಸಸ್, ಇದಕ್ಕೆ ಡಿಟರ್ಮಿನೆಂಟ್ ಜಸ್ಟ್ ಮಲ್ಟಿಪ್ಲೈ ಮಾಡಿದ್ರೆ ಸಾಕು. 1 4 4 4 3 12 12 ಅಷ್ಟೇ ಡಿಟರ್ಮಿನೆಂಟ್. 12 ಇಸ್ ದ ಡಿಟರ್ಮಿನೆಂಟ್. ಈ ತರ ಮೆಟ್ರಿಕ್ಸ್ ಗಳೆಲ್ಲ ಗೊತ್ತಿರೋ ನಮ್ಗೆ ಅವಾಗ ಡಿಫೈನ್ ಮಾಡಕ್ ಈಸಿ ಆಗುತ್ತೆ. ಸೊ ಕೆಳಗಡೆ 0 ಇದ್ರೆ ಏನು? ಅಪ್ಪರ್. ಇಲ್ಲೇನ್ ಮಾಡ್ತೀವಿ ನೋಡು, L0 ಇದಾವೆ, ಮೇಲ್ಗಡೆ 0 ಇದಾವೆ. ಮೇಲ್ಗಡೆ 0 ಇದ್ರೆ ಲೋವರ್. ಉಲ್ಟಾ ನೆನ್ಪಿಟ್ಕೊಳ್ಳಿ. ಮೇಲ್ಗಡೆ ಅಂದ್ರೆ ಏನು? ಐ ಈಸ್ ಲೆಸ್ ದ್ಯಾನ್ ಜೆ. ಐ ಜೆ ಇಸ್ ಈಕ್ವಲ್ ಟು 0 ವೆನ್ ಐ ಈಸ್ ಲೆಸ್ ದ್ಯಾನ್ ಜೆ. ನಮಸ್ಕಾರ, ಒಳ್ಳೇದಾಗಲಿ. ಈಕ್ವಾಲಿಟಿ ಅಂದ್ರೆ ಗೊತ್ತಲ್ವಾ? ಈಕ್ವಾಲಿಟಿ ಅಂತ ಅಂದ್ರೆ ಮೆಟ್ರಿಸಸ್ ನ ಈಕ್ವಲ್ ಅಂತ ಅನ್ಬೇಕಾದ್ರೆ ಆರ್ಡರ್ ಸೇಮ್ ಇರಬೇಕು, ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಈಕ್ವಲ್ ಇರಬೇಕು. ಇಫ್ ಐ ಸೇ ದೀಸ್ ಟು ಆರ್ ಈಕ್ವಲ್, ದಿಸ್ ದ ಸಿಂಬಲ್ ಆಫ್ ಈಕ್ವಲ್ ನೋಟೇಶನ್ ಆಗಿರ್ಬೇಕು. ಅರ್ಥ ಆಯ್ತಾ? ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಏನಾಗಿರ್ಬೇಕು? ಈಕ್ವಲ್ ಆಗಿರ್ಬೇಕು ಅಷ್ಟೇ. ಕಥೆಗಳೆಲ್ಲ ಏನ್ ಬೇಡ. ಆಪರೇಷನ್ಸ್ ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ. ಆಪರೇಷನ್ಸ್ ಅಂದ್ರೆ ನಮಗೆ ಮೋಸ್ಟ್ ಆಪರೇಷನ್ಸ್ ಗಳು ಯಾವ ಗೊತ್ತು ನಮ್ಗೆ? ಅಡಿಷನ್, ಸಬ್ಟ್ರಾಕ್ಷನ್, ಸ್ಕೇಲಾರ್ ಮಲ್ಟಿಪ್ಲಿಕೇಶನ್, ಡಿವಿಷನ್ ಡಿಫೈನ್ ಆಗಲ್ಲ. ಓಕೆನಾ? ಡಿವಿಷನ್ ಮೆಟ್ರಿಕ್ಸ್ ನಲ್ಲಿ ಡಿಫೈನ್ ಆಗಲ್ಲ. ಅದೊಂದು ಬಿಟ್ಟು ಎಲ್ಲ ಆಪರೇಷನ್ಸ್ ಡಿಫೈನ್ ಆಗುತ್ತೆ. ಫಸ್ಟ್ ಆಫ್ ಆಲ್ ನೋಡೋಣ ನಾವು ಅಡಿಷನ್ ಆಫ್ ಮ್ಯಾಟ್ರಿಕ್ಸ್ ಅಂತ. ಅಡಿಷನ್ ಅಂತಂದ್ರೆ ಗೊತ್ತಿದೆ, ಎರಡು ಮೆಟ್ರಿಕ್ಸ್ ನ ಅಡಿಷನ್ ಮಾಡ್ಬೇಕಂದ್ರೆ ಆರ್ಡರ್ ಮಸ್ಟ್ ಬಿ ಸೇಮ್. ಆರ್ಡರ್ ಸೇಮ್ ಇರಲೇಬೇಕು. ಈ ಕತೆ ಎಲ್ಲ ಓದಕ್ ಹೋಗ್ಬಿಡಿ, ಡೋಂಟ್ ರೀಡ್ ದಿಸ್ ಕತೆ. ಓಕೆ, ಡೈರೆಕ್ಟ್ ಆಗಿ ಮ್ಯಾಟ್ರಿಕ್ ಬರೋಣ. ನೋಡಿ, ಈಗ ಎ ಹಿಂಗ್ ಕೊಡ್ತಾನೆ, ಬಿ ಹಿಂಗ್ ಕೊಡ್ತಾನೆ. ಅಡಿಷನ್ ಮಾಡೋದಂತ ಏನು? ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ನ ಆಡ್ ಮಾಡೋದು. 1 + 0 ಏನಪ್ಪಾ? 1 ಬರುತ್ತೆ. ಹಂಗೆ ಕರೆಸ್ಪಾಂಡಿಂಗ್ 4 + 1 5, 3 + 5 8 ಹಿಂಗ್ ಮಾಡ್ಕೊಂತ ಹೋಗೋದು. ಓಕೆನಾ? ಸೊ ಇಫ್ ಟೂ ಮೆಟ್ರಿಕ್ಸ್ ಆಫ್ ದಿ ಸೇಮ್ ಟೈಪ್, ಆರ್ಡರ್ ಟೈಪ್ ಅಂದ್ರೆ ಆರ್ಡರ್, ಆ ಟೈಪ್ ಈ ಟೈಪ್ ಅಂತ ನಾನು ಮಾತಾಡ್ತಿದ್ನಲ್ಲ, ಆ ಟೈಪ್ ಅಲ್ಲ ಇದು. ಓಕೆನಾ? ಟೈಪ್ ಅಂದ್ರೆ ಏನಿಲ್ಲಿ? ಆರ್ಡರ್. ದೇ ಆರ್ ಸೆಟ್ ಟು ಬಿ ಕನ್ಫರ್ಮಲ್ ಟು ಅಡಿಷನ್ ಅಂತ. ಕನ್ಫರ್ಮಲ್ ಇದಾವೆ ಅಂತ. ಈಗ ಸಪೋಸ್ ನಾವು ಡಿಫರೆಂಟ್ ಆರ್ಡರ್ ಮ್ಯಾಟ್ರಿಕ್ಸ್ ನ ತಗೊಂಡ್ರೆ ಅಡಿಷನ್ ಮಾಡಕ್ ಆಗತ್ತದ? ಆಗಲ್ಲ. ದೇ ಆರ್ ನಾಟ್ ಕನ್ಫರ್ಮಲ್ ಅಂತ ಕರಿತೀವಿ. ಒಳ್ಳೇದಾಗ್ಲಿ. ಡಿಫರೆನ್ಸ್ ಅಂತ ಅಂದ್ರೆ ಏನು? ದಟ್ ಈಸ್ ಆಲ್ಸೋ ಅಡಿಷನ್ ತರನೇ, ಬಟ್ ಇಲ್ಲಿ ಮೈನಸ್ ನೆಗೆಟಿವ್ ಆಫ್ ದಿ ಮೆಟ್ರಿಕ್ಸ್ ಬರುತ್ತೆ ಅಷ್ಟೇ. ವರಿ ಮಾಡ್ಕೊಳಕ್ ಹೋಗ್ಬೇಡಿ. ಓಕೆ, ಪ್ರಾಪರ್ಟೀಸ್. ಸ್ವಲ್ಪ ಪ್ರಾಪರ್ಟೀಸ್ ಬಗ್ಗೆ ಫೋಕಸ್ ಮಾಡಿ. ಪ್ರಾಪರ್ಟೀಸ್ ಗಳಲ್ಲೇ ನಿಮ್ ಕ್ವಶನ್ಸ್ ಗಳನ್ನ ಫ್ರೇಮ್ ಮಾಡೋದು ಅವನು. ಓಕೆ, ಫಸ್ಟ್ ಮೆಟ್ರಿಕ್ಸ್ ಅಡಿಷನ್ ಇಸ್ ಕಮ್ಯುಟೇಟಿವ್ ಅಂತ ಗೊತ್ತಿರಬೇಕು. ಅಂದ್ರೆ A + B ಮಾಡಿದ್ರೆ ಏನ್ ಬರುತ್ತೋ B + A ಮಾಡಿದ್ರು ಕೂಡ ನಿಮ್ಗೆ ಏನ್ ಬರುತ್ತೆ ಅದೇ ಬರುತ್ತೆ. ಓಕೆ, ಸೊ ವೇರ್ A and B ಆರ್ ಆಫ್ ಸೇಮ್ ಆರ್ಡರ್. ಇಫ್ ದೇ ಆರ್ ಆಫ್ ಡಿಫರೆಂಟ್ ಆರ್ಡರ್ ನಾವೇನ್ ಮಾಡೋ ಅಡಿಷನ್ ಮಾಡಕ್ಕೆ ಆಗಲ್ಲ. ಆಮೇಲೆ ಕಮ್ಯುಟೇಟಿವ್ ಅಂತ ಹೆಂಗ್ ಮಾತಾಡಕ್ ಆಯ್ತಿದೆ? ಓಕೆನಾ? ಸೊ A and B ಆರ್ ಎನಿ ಟು ಮ್ಯಾಟ್ರಿಸಸ್. ಎ ಮತ್ತೆ ಬಿ ಏನ್ ಯಾವ ಬೇಕಾದ್ರೆ ಮ್ಯಾಟ್ರಿಕ್ಸ್ ಆಗಿರ್ಬೋದಾ ಅಂತ ಹೇಳ್ಬೋದಾ ನಾವು? ಕ್ಯಾನ್ ವಿ ಸೇ A and B ಆರ್ ಎನಿ ಟು ಮ್ಯಾಟ್ರಿಸಸ್? ನೋ. ಓಕೆ, ಹಂಗೆ ಹೇಳಕ್ಕಾಗಲ್ಲ. ಸೊ A and B ಆರ್ ಆಫ್ ಸೇಮ್ ಆರ್ಡರ್ ಅಂತ ಹೇಳ್ಬೇಕು. ಸೇಮ್ ಆರ್ಡರ್ ಇರುವಂತ ಎರಡು ಮೆಟ್ರಿಸಸ್ ಗಳನ್ನ ತಗೊಂಡು ಅಡಿಷನ್ ಮಾಡಿದಾಗ A + B ಏನ್ ಬರುತ್ತೋ B + A ಕೂಡ ಅದೇ ಬರುತ್ತೆ ಅಂತ ಹೇಳ್ತಾರೆ. ಅಸೋಸಿಯೇಟಿವ್ ಕೂಡ ಅಷ್ಟೇ. ಕನ್ಫರ್ಮಲ್ ಅಡಿಷನ್ ಇರ್ಬೇಕು ಇಲ್ಲಿ. ಫಸ್ಟ್ ಕನ್ಫರ್ಮಲ್ ಅಡಿಷನ್ ಇದ್ರೆ ಮಾತ್ರ ಇವೆಲ್ಲ ಸಾಧ್ಯ. A + B + C, AB ಗೆ ಬ್ರಾಕೆಟ್, ಇಲ್ಲಿ BC ಗೆ ಬ್ರಾಕೆಟ್. ದಿಸ್ ಇಸ್ ಆಲ್ಸೋ ಟ್ರೂ. A + 0 = 0 + A ಅಂತ ಹೇಳ್ಬೋದಂತೆ. ವೆರ್ 0 is a 0 ಮ್ಯಾಟ್ರಿಕ್ಸ್. ಸೊ 0 ಅನ್ನೋದೇನಿದು? 0 ಮ್ಯಾಟ್ರಿಕ್ಸ್. ಒಂದು 0 ಮ್ಯಾಟ್ರಿಕ್ಸ್ ನ ಯಾವ್ದಾದ್ರು ಒಂದು ಮ್ಯಾಟ್ರಿಕ್ಸ್ ಜೊತೆ ಆಡ್ ಮಾಡಿದ್ರೆ ಆನ್ಸರ್ ಏನ್ ಬರುತ್ತೆ? ಅದೇ ಮ್ಯಾಟ್ರಿಕ್ಸ್ ಬರುತ್ತೆ. ಗೊತ್ತಿರೋ ವಿಷಯ ಅಲ್ವಾ? ನಾರ್ಮಲ್ 1ನೇ ಕ್ಲಾಸ್ ಇಂದನೂ ಅದನ್ನ ಹೇಳ್ಕೊಂಡ್ ಬಂದಿದ್ದಾರೆ ಮೇಷ್ಟ್ರು. ಎಕ್ಸಿಸ್ಟೆನ್ಸ್ ಆಫ್ ಅಡಿಟಿವ್ ಇನ್ವರ್ಸ್ ಅಂತ ಕರಿತೀವಿ. ದಿಸ್ ಇಸ್ ನಾಟ್ ಆಕ್ಚುಲಿ ಇನ್ವರ್ಸ್, ದಿಸ್ ಇಸ್ ಡಮ್ಮಿ ಇನ್ವರ್ಸ್. ಓಕೆನಾ?
ಬಿಕಾಸ್ ಇನ್ ಮೆಟ್ರಿಸಸ್ ವಿ ಸೇ ಇನ್ವರ್ಸ್ ಇನ್ ದ ಸೆನ್ಸ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್, ಅಡಿಟಿವ್ ಇನ್ವರ್ಸ್ ಅಂತ ಎಲ್ಲೂ ಮಾತಾಡಲ್ಲ. ಬಟ್ ಆದ್ರೂ ಅಡಿಟಿವ್ ಅಂದ್ರೆ ಗೊತ್ತಲ್ಲ ಮಾಮೂಲಿ, ಯಾವ ನಂಬರ್ಗೆ ಒಂದು ನಂಬರ್ಗೆ ಏನನ್ನ ಆಡ್ ಮಾಡಿದ್ರೆ 0 ಬರುತ್ತೋ ಅದೇ ಅಡಿಟಿವ್ ಇನ್ವರ್ಸ್. 2ಗೆ ಏನು ಆಡ್ ಮಾಡಿದ್ರೆ 0 ಬರುತ್ತೆ, ಆಬ್ವಿಯಸ್ಲಿ -2. ಓಕೆನಾ, -2 ನ ಅಡಿಟಿವ್ ಇನ್ವರ್ಸ್ ಅಂತ ಕರಿತೀವಿ. ನಂಬರ್ ನಲ್ಲಿ ಮೆಟ್ರಿಕ್ಸ್ ನಲ್ಲೂ ಅದೇ ಕಥೆನೆ. ಎ ಅನ್ನೋದು ಒಂದು ಮೆಟ್ರಿಕ್ಸ್ ಇದೆ, ಅದಕ್ಕೆ ಎಕ್ಸ್ ನ ಮಲ್ಟಿಪ್ಲೈ ಮಾಡಿದಾಗ 0 ಬಂತು ಅಂದ್ರೆ ಈ ಎಕ್ಸ್ ನ ಏನಂತ ಕರಿತೀವಿ, ಆ ಎಕ್ಸ್ ನ ಏನಂತ ಕರಿತೀವಪ್ಪ, ಅಡಿಟಿವ್ ಇನ್ವರ್ಸ್ ಅಂತ ಕರಿತೀವಿ. ನಾರ್ಮಲ್ ಪ್ರಾಪರ್ಟೀಸ್. ಮತ್ತೆ ಕ್ಯಾನ್ಸಲೇಷನ್ ಲಾ ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಕ್ಯಾನ್ಸಲೇಷನ್ ಲಾ ಅಂತ ಅಂದ್ರೆ ನೋಡಪ್ಪ, a plus b is equal to a plus c ಅಂತ ಇದ್ರೆ, ಸಪೋಸ್ ಐ ಕ್ಯಾನ್ ಸೇ ಡೈರೆಕ್ಟ್ಲಿ ಕ್ಯಾನ್ಸಲ್ a and a, we can write b is equal to c ಅಂತ ಬರಿಬಹುದು. ಸೊ ಇನ್ ದಿಸ್ ಟೈಪ್ ಆಫ್ ಕ್ಯಾನ್ಸಲೇಷನ್ ವಿ ಸೇ ಲೆಫ್ಟ್ ಕ್ಯಾನ್ಸಲೇಷನ್ ಅಂತ. ರೈಟ್ ಕ್ಯಾನ್ಸಲೇಷನ್ ಅಂತ ಅಂದ್ರೆ ರೈಟ್ ಅಲ್ಲಿ ಕ್ಯಾನ್ಸಲ್ ಮಾಡಬಹುದು. ಸರ್ ಮತ್ತೆ ಆ ಕಡೆ ರೈಟ್ ಈ ಕಡೆ ಲೆಫ್ಟ್ ಕ್ಯಾನ್ಸಲ್ ಮಾಡಬಹುದಾ ಸರ್? ಮಾಡಬಹುದು, ಏನ್ ಸಮಸ್ಯೆ ಆಗಲ್ಲ. ಓನ್ಲಿ ಇನ್ ಅಡಿಷನ್, ಬಿಕಾಸ್ ಅಡಿಷನ್ ಇಸ್ ಕಮ್ಯುಟೇಟಿವ್ ಅಲ್ವಾ. ಈಗ ಸಪೋಸ್ ಹಿಂಗಿತ್ತಪ್ಪ, ಎಕ್ಸ್ ಪ್ಲಸ್ ವೈ is equal to y plus z ಅಂತ ಇತ್ತು. Can we cancel y and y? ಮಾಡಬಹುದಾ, ಮಾಡಕ್ಕಾಗಲ್ವಾ ಸರ್? ಈ y ಬಂದ್ಬಿಟ್ಟು ರೈಟ್ ಸೈಡ್ ಅಲ್ಲಿ ಇದೆ. ರೈಟ್ ಟು ಲೆಫ್ಟ್ ಅಂದ್ರೆ ಹೆಂಗ್ ಗೊತ್ತೇನೋ ನೋಡಿ. ಈಗ ಇಲ್ಲಿ ಈ ಎಕ್ಸ್ಪ್ರೆಷನ್ ಅಲ್ಲಿ ಎ ಅನ್ನೋದು ಲೆಫ್ಟ್ ಅಲ್ಲಿ ಇದೆಯಾ, ರೈಟ್ ಅಲ್ಲಿ ಇದೆಯಾ? ಲೆಫ್ಟ್ ಅಲ್ಲಿ ಇದೆ. ಈ ಎಕ್ಸ್ಪ್ರೆಷನ್ ಅಲ್ಲಿ ಎಲ್ಲಿದೆ ಎ ಅನ್ನೋದು? ಲೆಫ್ಟ್ ಅಲ್ಲೇ ಇದೆ. ಲೆಫ್ಟ್ ಎಲಿಮೆಂಟ್ ಕ್ಯಾನ್ಸಲ್ ಮಾಡಬಹುದು. ಓಕೆನಾ, ನೋಡಿ ಇಲ್ಲಿ ನಾನೇನ್ ಮಾಡಿದೆ, ಇಲ್ಲೇ ಇದು ವೈ ಪೊಸಿಷನ್ ಎಲ್ಲಿದೆ, ಇದು ರೈಟ್ ಅಲ್ಲಿ ಇದೆಯಾ ಲೆಫ್ಟ್ ಅಲ್ಲಿ ಇದೆಯಾ? ವೈ ಅನ್ನೋದು ರೈಟ್ ಅಲ್ಲಿ ಇದೆಯಾ ಲೆಫ್ಟ್ ಅಲ್ಲಿ ಇದೆಯಾ? ಲೆಫ್ಟ್ ಸೈಡ್ ಅಲ್ಲಿ ರೈಟ್ ಸೈಡ್ ಇದೆ. ಅರ್ಥ ಆಗ್ತಿಲ್ಲ ಅಲ್ವಾ? ಓಕೆ, ಈ ವೈ ಪಿಕ್ಚರ್ ನೋಡ್ಕೊಂಡ್ ಬನ್ನಿ ಮತ್ತೆ ಹೋಗಿ. ಓಕೆ, ಈ ವೈ ಎಲ್ಲಿದೆ? ರೈಟ್ ಸೈಡ್ ನಲ್ಲಿ ಇದೆ. ರೈಟ್ ಸೈಡ್ ಇಕ್ವೇಶನ್ ಅಂದ್ರೆ ಏನಂತ, ಆರ್ ಎಚ್ ಎಸ್ ಅಲ್ಲ, ಆರ್ ಎಚ್ ಎಸ್ ನಲ್ಲಿ ಲೆಫ್ಟ್ ಸೈಡ್ ಟರ್ಮ್ ಹಿಂಗ್ ಕ್ಯಾನ್ಸಲ್ ಮಾಡಬಹುದಾ ಅಂತ ನನ್ನ ಕ್ವಶನ್. ಮಾಡಬಹುದು. ಯಾಕೆ ಹೇಳು? ಕಮ್ಯುಟೇಟಿವ್ ಅಲ್ವಾ. y ಪ್ಲಸ್ z ನಾನು ಅಂತ ಬರಿಬಹುದು, z ಪ್ಲಸ್ y ಅಂತ ಹಾಕೊಂಡ್ಬಿಟ್ಟು ಮಾಡಬಹುದು. ಎಲ್ಲನ ಇರ್ಲಿ ಮೆಟ್ರಿಕ್ಸ್ ಈಕ್ವೇಶನ್ ಅಲ್ಲಿ ಈ ತರ ಕ್ಯಾನ್ಸಲ್ ಮಾಡ್ಕೋಬಹುದಂತೆ. ಓಕೆ, ಮಲ್ಟಿಪ್ಲಿಕೇಶನ್ ಆಫ್ ಎ ಮ್ಯಾಟ್ರಿಕ್ಸ್ ಬೈ ಎ ಸ್ಕೇಲಾರ್ ಅಂದ್ರೆ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅಂತ. ಓಕೆನಾ, ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅಂತ ನೋಡಿ. ಯಾವ್ದೋ ಒಂದು ಮೆಟ್ರಿಕ್ಸ್ ತಗೊಳ್ಳೋಣಮ್ಮ, ಯಾವ್ದೋ ಒಂದು ಮೆಟ್ರಿಕ್ಸ್ ತಗೊಂಡು ಕೇಳಮ್ಮ ಗಂಗೋತ್ರಿ, ಯಾವ್ದೋ ಒಂದು ಮೆಟ್ರಿಕ್ಸ್ ತಗೊಂಡ್ಬಿಟ್ಟು ಅದಕ್ಕೆ ಕೆ ನ ಮಲ್ಟಿಪ್ಲೈ ಮಾಡಿದ್ರೆ ಆ ಕೆ ಅನ್ನೋದು ಎಲ್ಲಾ ಎಲಿಮೆಂಟ್ಗೂ ಮಲ್ಟಿಪ್ಲೈ ಆಗುತ್ತೆ. ಕೆ ಇಂಟು ಎ ಐ ಜೆ ಆಗುತ್ತೆ. ಎಲ್ಲಾ ಎಲಿಮೆಂಟ್ಗೂ ಮಲ್ಟಿಪ್ಲೈ ಮಾಡ್ಬೇಕು. ಎ ಕೊಟ್ಟಿದ್ದಾನೆ, 3a ಮಾಡೋದ್ರೆ ಏನ್ ಮಾಡ್ಬೇಕಮ್ಮ, 3 ನ ಎಲ್ಲದಕ್ಕೂ ಮಲ್ಟಿಪ್ಲೈ ಮಾಡ್ತೀವಿ ನೋಡು. 3 1 ಝ 3, 3 - 2 ಝ -6, 3 0 ಝ 0, 3 5 ಝ 15, 3 4 ಝ 12, 3 1 ಝ 3. ಈ ತರ ಮಾಡೋದಷ್ಟೇ ಕಣವ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್. ಕಮಿಂಗ್ ಟು ದ ಮಲ್ಟಿಪ್ಲಿಕೇಶನ್, ಸ್ಟೋರಿ ಇದೆ. ಸ್ಟೋರಿ ಬೇಡ, we don't need stories. Okay, you know how to multiply. First of all conditions ಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಾನು ಅಷ್ಟೇ. ನಾನು ಕಂಡೀಷನ್, ಸಪೋಸ್ ಇಫ್ ಐ ಹ್ಯಾವ್ 2 ಮ್ಯಾಟ್ರಿಸಸ್ ಎ ಮತ್ತೆ ಬಿ ಇದೆ ಅಂತ ಅನ್ಕೊಳ್ಳೋಣ. ದಿಸ್ ಈಸ್ ಪಾಸಿಬಲ್ ಓನ್ಲಿ ವೆನ್ ಏನಾಗಿರ್ಬೇಕು, ಇದರಲ್ಲಿ ಎಷ್ಟು ಕಾಲಮ್ಸ್ ಇರ್ತಾವೋ ಇದರಲ್ಲಿ ಅಷ್ಟು ರೋಸ್ ಇರಬೇಕು. ನಂಬರ್ ಆಫ್ ಕಾಲಮ್ಸ್ ಇನ್ ಎ ಈಸ್ ಈಕ್ವಲ್ ಟು ದ ನಂಬರ್ ಆಫ್ ರೋಸ್ ಇನ್ ಬಿ. ಓಕೆನಾ, ಅವಾಗ ಮಾತ್ರ ಮೆಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಪಾಸಿಬಲ್. ಎ ಬಿ ಇಸ್ ಪಾಸಿಬಲ್ ಅಂತ ಹೇಳ್ತೀವಿ. ದೆನ್ ದ ಪ್ರಾಡಕ್ಟ್ ಎ ಬಿ, ಅದೆಲ್ಲ ಬೇಡ ಬಿಡು, ಕತೆ ಬೇಡ. ಈ ತರ ಮಲ್ಟಿಪ್ಲೈ ಮಾಡಕ್ ಹೇಳ್ತಾನೆ, ಅದೆಲ್ಲ ಏನ್ ಬೇಡ. ಸೊ ಸಿ ಇಸ್ ಈಕ್ವಲ್ ಟು ಎ ಬಿ ಅಂತ ಕರಿತೀವಿ. ಸೊ ಅದರಲ್ಲಿ ಏನಂತ ಕರಿತೀವಿ, ಎ ಬಿ ನಲ್ಲಿ ಎ ಬಿ ಅನ್ನೋ ಪ್ರಾಡಕ್ಟ್ ಡಿಫೈನ್ ಆಯ್ತು ಅಂತ ಅಂದ್ರೆ, ಸೊ ಎ ಬಿ ನಲ್ಲಿ ಎ ನ ಪ್ರೀ ಫ್ಯಾಕ್ಟರ್ ಅಂತ ಕರಿತೀವಿ, ಬಿ ನ ಪೋಸ್ಟ್ ಅಂತ ಕರಿತೀವಿ. ಪ್ರೀ ಮತ್ತೆ ಪೋಸ್ಟ್ ತುಂಬಾ ಇಂಪಾರ್ಟೆಂಟ್. ಪ್ರೀ ಅಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಇರೋದು, ಪೋಸ್ಟ್ ಅಂದ್ರೆ ರೈಟ್ ಸೈಡ್ ಅಲ್ಲಿ ಇರೋದು. ಓಕೆನಾ, ಕನ್ಫರ್ಮ್ ಅಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಬಹುದು ಅಂತ ಹೇಳ್ತಾರೆ ಅಷ್ಟೇ. ಇದೊಂದು ಬೇಕಿರೋದು. ಸೊ ಬೇಸಿಕ್ ಲಾಜಿಕ್ ಏನಪ್ಪಾ ಅಂದ್ರೆ, ಮಲ್ಟಿಪ್ಲಿಕೇಶನ್ ಅಲ್ಲಿ ಪಾಸಿಬಲ್ ಆಗ್ಬೇಕಂದ್ರೆ ಫಸ್ಟ್ ಮೆಟ್ರಿಕ್ಸ್ ಅಲ್ಲಿ ಏನಿರ್ಬೇಕು, ಕಾಲಮ್ಸ್. ಸೆಕೆಂಡ್ ಮೆಟ್ರಿಕ್ಸ್ ಅಲ್ಲಿ ರೋಸ್ ಸೇಮ್ ಇರ್ಬೇಕು, ಇಲ್ಲ ಅಂದ್ರೆ ಆಗೋದಿಲ್ಲ. ಸಪೋಸ್ ಎ ಅನ್ನೋದು 2x3 ಮ್ಯಾಟ್ರಿಕ್ಸ್, ಬಿ ಅನ್ನೋದು 2x3 ಮ್ಯಾಟ್ರಿಕ್ಸ್. ಎ ಬಿ ಮಾಡಪ್ಪ, ಸೇಮ್ ಮ್ಯಾಟ್ರಿಕ್ಸ್ ಸೇಮ್ ಆರ್ಡರ್ ಇದ್ರೆ ಆರಾಮಾಗಿ ಮಾಡ್ಬೋದಾ, ಮಾಡಕ್ಕಾಗಲ್ವಾ? ಮಾಡ್ಬೋದಲ್ಲ. ಸೇಮ್ ಆರ್ಡರ್, ಕ್ಯಾನ್ ವಿ ಮಲ್ಟಿಪ್ಲೈ 2 matrices of same order? True, false? Can we multiply 2 matrices of same order? Same order matrix na
ಯಾವುದೇ ತಗೊಂಡು ಮಲ್ಟಿಪ್ಲೈ ಮಾಡ್ಬೋದಾ? ಅಡಿಷನ್ ಸಬ್ಟ್ರಾಕ್ಷನ್ಗೆ ಕಂಪಲ್ಸರಿ ಸೇಮ್ ಆರ್ಡರ್ ಇರಲೇಬೇಕು. ಡಿಫ್ರೆಂಟ್ ಆರ್ಡರ್ ಇದ್ರೆ ಆಗೋದೇ ಇಲ್ಲ. ಬಟ್ ಮಲ್ಟಿಪ್ಲಿಕೇಶನ್ ಅಲ್ಲಿ ಅದು ಆಗಲ್ಲ, ಹೌದ್ ತಾನೆ? ಈಗ ನೋಡಿ, ಇಲ್ಲೂ ಕೂಡ ಏನಂತ ತಗೊಂಡೆ 2x3, ಇಲ್ಲೂ ಕೂಡ 2x3 ಅಂತ ತಗೊಂಡ್ವಿ. ಮಲ್ಟಿಪ್ಲೈ ಮಾಡ್ಬೋದಾ? ಮಾಡಕ್ಕಾಗಲ್ಲ. ಯಾಕಂತಂದ್ರೆ ಎರಡು ಎಲಿಮೆಂಟ್ ಸೇಮ್ ಇಲ್ಲ. ಇದ್ರಲ್ಲಿ 3 ಅನ್ನೋದು ಏನ್ ರೆಪ್ರೆಸೆಂಟ್ ಮಾಡುತ್ತೆ? ಕಾಲಮ್ಸ್. ಇದ್ರಲ್ಲಿ 2 ಅನ್ನೋದು ಏನ್ ರೆಪ್ರೆಸೆಂಟ್ ಮಾಡುತ್ತೆ? ರೋ. ಕಾಲಮ್ಸ್ ಮತ್ತೆ ರೋ ಈಕ್ವಲ್ ಇಲ್ಲ, ಹಂಗಾಗಿ ಅದನ್ನ ಮಲ್ಟಿಪ್ಲೈ ಮಾಡಕ್ ಆಗಲ್ಲ. ಸೇಮ್ ಆರ್ಡರ್ ಇದ್ದ ತಕ್ಷಣ ನಾವು ಮಲ್ಟಿಪ್ಲೈ ಮಾಡ್ತೀವಿ ಅನ್ನೋದು ಸುಳ್ಳು, ಓಕೆನಾ? ಕಂಡೀಷನ್ ಅಂತೂ ಫಾಲೋ ಆಗ್ಬೇಕು. ಏನ್ ಫಾಲೋ ಆಗ್ಬೇಕಪ್ಪ? ಕಂಡೀಷನ್ ಏನಪ್ಪಾ ನೆನ್ಪಿಟ್ಕೊಳ್ಳಿ. ಎ ಬಿ ಪಾಸಿಬಲ್ ಆಗ್ಬೇಕಂದ್ರೆ ಎ ನಲ್ಲಿ ಎಷ್ಟು ಕಾಲಮ್ಸ್ ಇರ್ತಾವೋ ಬಿ ನಲ್ಲಿ ಅಷ್ಟು ರೋಸು ಇರ್ಬೇಕು, ಇಲ್ಲ ಅಂದ್ರೆ ಪಾಸಿಬಲ್ ಇಲ್ಲ. ಅರ್ಥ ಆಯ್ತಾ? ಇದ್ ನೋಡಮ್ಮ ಶಿವಗಾಮಿನಿ, ನೋಡು 3x2 ಬಿ 2x3. ಕ್ಯಾನ್ ವಿ ಮಲ್ಟಿಪ್ಲೈ? ರಿಸಲ್ಟೆಂಟ್ ನೋಡಿ. ಈಗ ಫಸ್ಟ್ ನೋಡ್ಬೇಕು ಇವೆರಡು ಆರ್ಡರ್ ಸೇಮ್ ಇದೆಯಾ ಅಂತ ನೋಡ್ಬೇಕು. ಇವೆರಡು ಸೇಮ್ ಇದೆಯಾ ಅಂತ ನೋಡ್ಬೇಕು. ಎಸ್, 2 2 ಸೇಮ್ ಇದೆ. ಆದ್ರೆ ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ಬರುತ್ತೆ. ಎ ಬಿ ಒಂದು ಮ್ಯಾಟ್ರಿಕ್ಸ್, ಅದ್ರದ್ದು ಆರ್ಡರ್ ಎಷ್ಟಿರುತ್ತೆ ಅಂದ್ರೆ ಎಕ್ಸ್ಟ್ರೀಮ್ ಎಲಿಮೆಂಟ್ಸ್ ತಗೋಬೇಕು. ಅಲ್ಲಿ 3 ಇದೆ, ಈ ಕಡೆ 3 ಇದೆ. 3x3. ಸೊ ಇದ್ರದ್ದು ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ಆರ್ಡರ್ ಎಷ್ಟು ಬರುತ್ತೆ? 3x3 ಬರುತ್ತೆ ಅಂತ ನೋಡ್ಬೇಕು. ಅಂದ್ರೆ ಈ ಎಲಿಮೆಂಟ್ ಕೊಂಡ್ರು ಇದು ಮತ್ತೆ ಇದು ಇವೆರಡನ್ನು ಜಾಯಿನ್ ಮಾಡ್ಕೊಂಡ್ಬಿಡ್ಬೇಕು. ಓಕೆ, ಸೊ ಇದು ಕತೆ ಅಲ್ಲ, ಜೀವನ. ಪ್ರಾಪರ್ಟೀಸ್ ತುಂಬಾ ಇಂಪಾರ್ಟೆಂಟ್. ಯು ಜಸ್ಟ್ ಫೋಕಸ್ ಆನ್ ಪ್ರಾಪರ್ಟೀಸ್. ಮೆಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಇಸ್ ನಾಟ್ ಅಸೋಸಿಯೇಟಿವ್ ಇನ್ ಜನರಲ್, ಓಕೆನಾ? ಜನರಲ್ ಆಗಿ ಅಸೋಸಿಯೇಟಿವ್ ಆಗಲ್ಲ. ಎ ಬಿ ಮತ್ತೆ ಬಿ ಎ ಈಕ್ವಲ್ ಬರಲ್ಲ, ಒಂದ್ಸರಿ ಡಿಫೈನ್ ಆಗಲ್ಲ ಮೋರ್ ಓವರ್, ಓಕೆನಾ? ಸೊ ಇದನ್ನ ಫೋಕಸ್ ಮಾಡಿ. ಎ ಬಿ ಮತ್ತೆ ಬಿ ಎ ಜನರಲಿ ದೇ ಆರ್ ನಾಟ್ ಈಕ್ವಲ್. ದೇ ಆರ್ ನಾಟ್ ಈಕ್ವಲ್. ದಿಸ್ ಇಸ್ ದ ಫಸ್ಟ್ ಪ್ರಾಪರ್ಟಿ. ಅಡಿಷನ್ ಕಮ್ಯುಟೇಟಿವ್ ಆಯ್ತು, ಬಟ್ ಮಲ್ಟಿಪ್ಲಿಕೇಶನ್ ಏನಾಗಲ್ಲ, ಕಮ್ಯುಟೇಟಿವ್ ಆಗಲ್ಲ. ಎ ಬಿನೇ ಬೇರೆ ಆನ್ಸರ್ ಬರುತ್ತೆ, ಬಿ ಎನೇ ಬೇರೆ ಆನ್ಸರ್ ಬರುತ್ತೆ, ಸೇಮ್ ಬರಲ್ಲ. ಓಕೆ, ಬಟ್ ಎ ಬಿ ಇಸ್ ಈಕ್ವಲ್ ಟು ಬಿ ಎ ಬರೋಕ್ ಚಾನ್ಸ್ ಇದೆಯಾ ಸರ್? ಚಾನ್ಸ್ ಇದೆ. ಫಾರ್ ಸಮ್ ಸೆಟ್ ಆಫ್ ಮ್ಯಾಟ್ರಿಸಸ್ ಈಕ್ವಲ್ ಬರಬಹುದು, ಹಂಗಂತ ಎಲ್ಲ ಈಕ್ವಲ್ ಬರ್ತವೆ ಅಂತಲ್ಲ. ಮೋಸ್ಟ್ ಬರೋದಿಲ್ಲ. ಓಕೆ, ಈಕ್ವಲ್ ಬರ್ಲೇಬೇಕು ಸರ್ ನನ್ಗೆ. ಎ ಬಿ ಏನ್ ಬರುತ್ತಾ ಬಿ ಏನು ಬರ್ಬೇಕು ಸರ್ ನನ್ಗೆ. ಏನ್ ಮಾಡ್ಬೇಕು ಸರ್? ಮತ್ ನಾನು ಎಂತ ಮೆಟ್ರಿಕ್ಸ್ ತಗೊಂಡು ಮಲ್ಟಿಪ್ಲೈ ಮಾಡಿದ್ರೆ ಎ ಬಿ ಮತ್ತೆ ಬಿ ಎ ಸೇಮ್ ಬರುತ್ತಪ್ಪ ಅಂತ ಅಂದ್ರೆ ಡಯಾಗನಲ್ ತಗೊಂಡ್ರೆ, ಓಕೆನಾ? ಅಂದ್ರೆ ಇಫ್ ಎ ಅಂಡ್ ಬಿ, ಇದು ನೋಟ್ ಡೌನ್ ಮಾಡ್ಕೊಳ್ಳಿಲ್ಲ, ಅದ್ರ ಆರ್ ಡಯಾಗನಲ್ ಮ್ಯಾಟ್ರಿಕ್ಸ್ ಅಂತ. ಡಯಾಗನಲ್ ಮ್ಯಾಟ್ರಿಕ್ಸ್ ದೆನ್ ಅವಾಗ ಏನಂತ ಹೇಳ್ಬೋದು? ಎ ಬಿ ಇಸ್ ಈಕ್ವಲ್ ಟು ಬಿ ಎ ಅಂತ ಹೇಳ್ಬೋದು. ಇನ್ನು ರಿಮೈನಿಂಗ್ ಕೇಸಲ್ಲಿ ಇದು ಟ್ರೂ ಆಗಲ್ಲ. ಎ ಬಿ ಇಸ್ ಈಕ್ವಲ್ ಟು ಬಿ ಎ ನಾವು ಕ್ವಶನ್ ಹೆಂಗ್ ಬೇಕಾದ್ರೆ ಫ್ರೇಮ್ ಮಾಡ್ಬೋದಮ್ಮ. ಈಗಲೇ ಹೇಳಿ ನಿಂಗೆ ಕೇಳು, ಸ್ಟೇಟ್ಮೆಂಟ್ಗಳನ್ನ ಕೊಡ್ಬೋದು. ಇಫ್ ಎ ಅಂಡ್ ಬಿ ಆರ್ ಡಯಾಗನಲ್ ಮ್ಯಾಟ್ರಿಸಸ್ ದೆನ್ ಎ ಬಿ ಇಸ್ ಈಕ್ವಲ್ ಟು ಬಿ ಎ. ಟ್ರೂ ನಾ ಫಾಲ್ಸ್ ಅಂತ ಕೇಳ್ತಾನೆ. ಎ ಬಿ ಇಸ್ ಈಕ್ವಲ್ ಟು ಬಿ ಎ ಅಂತ ಕೊಟ್ಟ ತಕ್ಷಣ ನೀವೇನ್ ಅಂದ್ಕೋಬಹುದು? ಮೇಸ್ಟ್ ಹೇಳ್ಕೊಟ್ಟಿದ್ರು ನಾಟ್ ಕಮ್ಯುಟೇಟಿವ್ ಅಂತ, ಫಾಲ್ಸ್ ಅಂತ ಹಾಕಿ ಬರ್ತೀರಾ. ಇದು ಟ್ರೂ ಯಾವಾಗ? ವೆನ್ ಯು ಟೇಕ್ 2 ಡಯಾಗನಲ್ ಮ್ಯಾಟ್ರಿಸಸ್. ಬೇಕಾದ್ರೆ ಡಯಾಗನಲ್ ಮ್ಯಾಟ್ರಿಕ್ಸ್ 2 ತಗೊಂಡು ಮಲ್ಟಿಪ್ಲೈ ಮಾಡಿ ನೋಡಿ. ಮನೇಲಿ ಒಬ್ಬರ ಇದ್ದಾಗ ಏನ್ ಮಾಡ್ಕೊಂಡು ಬಾಗಲ್ ಹಾಕೊಂಡು ಡಿಸ್ಟರ್ಬ್ ಮಾಡ್ಕೋಬೇಕು ಒಬ್ರದಲ್ವಪ್ಪ. ಸೊ ಅದಕ್ಕೆ ನೋಡಿ ಟ್ರೈ ಮಾಡಿ, ಬರುತ್ತೆ. ಎ ಬಿ ಇಸ್ ಈಕ್ವಲ್ ಟು ಬಿ ಎ ಬರುತ್ತೆ. ಓಕೆ, ಇನ್ ಆಲ್ ಅದರ್ ಕೇಸಸ್ ಇನ್ ಜನರಲಿ ವಿ ಸೇ ಎ ಬಿ ಇಸ್ ನಾಟ್ ಈಕ್ವಲ್ ಟು ಬಿ ಎ. Matrix multiplication is associative as well. So when AB and BC are conformal to multiplication, okay na, AB ಗೆ ಬ್ರಾಕೆಟ್ ಇಲ್ಲಿ BC ಗೆ ಬ್ರಾಕೆಟ್ ತುಂಬಾ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ತುಂಬಾ ಕಡೆ ನಾನು ಯೂಸ್ ಮಾಡ್ತೀವಿ. ಸೊ ಗೊತ್ತಿರಲಿ, AB ಗೆ ಬ್ರಾಕೆಟ್ ಅಲ್ಲಿ BC ಅಸೋಸಿಯೇಟಿವ್ ಹೋಲ್ಡ್ ಆಗುತ್ತೆ. ಓಕೆ, ಸೊ ಅಂಡ್ ಮೆಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಇಸ್ ಡಿಸ್ಟ್ರಿಬ್ಯೂಟಿವ್ ಓವರ್ ಅಡಿಷನ್. ಓಕೆ ನಾ, ವಿ ಕ್ಯಾನ್ ಡಿಸ್ಟ್ರಿಬ್ಯೂಟ್ A like this, A into B, A into C, AB plus AC. ಓಕೆ, ಇಲ್ಲಿ ನೋಡಿ A into C, B into C, A into C, B into C, like this. ಸರ್ ಹಾಗಾದ್ರೆ ಇದನ್ನ ಸಿ ಎ ಅಂತ ಬರಿಬೋದಲ್ಲ ಸರ್? ಉಲ್ಟಾ ಅಲ್ವಾ ಸರ್? ಸಿ ಎ ತಾನೇ ಬರಿತಾ ಇರೋದು. ಸಿ ಎ ಸಿ ನ ಸಿ ಎ ಅಂತ ಬರಿಬೋದಾ? ನೋಡಿ, ಹಂಗೆ ಫಾಲೋ ಮಾಡಕ್ ಬರಲ್ಲ ನೀವು. ಓಕೆನಾ? ಸುಮ್ನೆ ಎ ಬಿ ನ ಬಿ ಎ ಅಂತ ಎಲ್ಲ ಬರ್ಕೊಳಕ್ ಆಗಲ್ಲ ಇಲ್ಲಿ. ಓಕೆನಾ? ಮೆಟ್ರಿಕ್ಸ್ ಅಲ್ಲಿ ಯಾಕೆ ಹೇಳೋ? ನಾನು ಮುಂಚೆನೆ ಹೇಳಿದ್ದೀನಿ, ಎ ಬಿ ಮತ್ತೆ ಬಿ ಎ ನಾಟ್ ಈಕ್ವಲ್ ಅಂತ ಅಂದಿದೀವಿ ಅಂತ ಅಂದ್ರೆ ಅದ್ರ ಅರ್ಥ ಎಲ್ಲೋ ಒಂದು ಸಿಂಪ್ಲಿಫಿಕೇಶನ್ ಅಲ್ಲಿ ಎ ಬಿ ನ ಬಿ ಎನ್ನ ಸೇಮ್ ಮಾಡಕ್ ಬರೋದಿಲ್ಲ. ಓಕೆನಾ? ಅದು ನಿಮ್ಗೆ ನೆನಪಿರ್ಬೇಕು. ಡಿಸ್ಟ್ರಿಬ್ಯೂಟ್ ಮಾಡಬಹುದು, ಯಾವ ಎಲಿಮೆಂಟ್ ಯಾವ ಕಡೆ ಇದೆಯೋ ಅದೇ ಕಡೆ ಇರಬೇಕು. ಓಕೆ,
ಸೊ ಇಲ್ಲಿ ಸಿ ಅನ್ನೋದು ರೈಟ್ ಸೈಡ್ ಅಲ್ಲಿ ಇದೆಯಾ ಲೆಫ್ಟ್ ಸೈಡ್ ಅಲ್ಲಿ ಇದೆಯಾ? ಇಲ್ಲಿ ಸಿ ಅನ್ನೋದು ರೈಟ್ ಅಲ್ಲಿ ಇದೆಯಾ ಲೆಫ್ಟ್ ಅಲ್ಲಿ ಇದೆಯಾ? ರೈಟ್ ಅಲ್ಲಿ ಇದೆ. ಮಲ್ಟಿಪ್ಲಿಕೇಶನ್ ಅಲ್ಲಿ ರೈಟ್ ಅಲ್ಲೇ ಇರಬೇಕು ಅದು, ಓಕೆನಾ? ಲೆಫ್ಟ್ ಅಲ್ಲಿ ತಗೊಂಡ್ಬಂದು ಕುರ್ಸಂಗಿಲ್ಲ. ಎ ಅನ್ನೋದು ಲೆಫ್ಟ್ ಅಲ್ಲಿ ಇದೆಯಾ ರೈಟ್ ಅಲ್ಲಿ ಇದೆಯಾ? ಲೆಫ್ಟ್ ಅಲ್ಲಿ ಇದೆ. ಎಲ್ಲದರಲ್ಲೂ ಲೆಫ್ಟ್ ಅಲ್ಲೇ ಇರಬೇಕು, ಓಕೆನಾ? ಎ ಬಿ ನಲ್ಲಿ ಎ ಲೆಫ್ಟ್ ಇದೆ, ಎ ಸಿ ನಲ್ಲಿ ಎ ಲೆಫ್ಟ್ ಇದೆ, ಓಕೆನಾ? ಲೆಫ್ಟ್ ರೈಟ್ ತುಂಬಾ ಇಂಪಾರ್ಟೆಂಟ್. ಅದಕ್ಕೇನೆ ನಾವು ಎಲ್ಲಾದ್ರೂ ಒಂದು ಆಪರೇಷನ್ ಡಿಫೈನ್ ಮಾಡ್ಬೇಕಾದ್ರೆ ಪ್ರೀ ಮಲ್ಟಿಪ್ಲೈಯಿಂಗ್ ಅಂತ ಎಲ್ಲೂ ಯೂಸ್ ಮಾಡಲ್ಲ ಮೆಟ್ರಿಕ್ಸ್ ನಲ್ಲಿ. ಪ್ರೀ ಮಲ್ಟಿಪ್ಲೈಯಿಂಗ್, ಪೋಸ್ಟ್ ಮಲ್ಟಿಪ್ಲೈಯಿಂಗ್ ಅಂತೀವಿ. ಸೊ ದಟ್ ಈಸ್ ದ ರೀಸನ್. ಕ್ಯಾನ್ಸಲೇಷನ್ ಅಂತ ಬರುತ್ತೆ. ಕ್ಯಾನ್ಸಲೇಷನ್ ಅಲ್ಲಿ ಏನಂತ ಓದಿದ್ವಿ? ಅಡಿಷನ್ ಅಲ್ಲಿ ಕಂಪೇರ್ ಮಾಡ್ತಾ ಹೋಗಿ. ಅಡಿಷನ್ ಅಲ್ಲಿ ಹೆಂಗಾಯ್ತು, ಮಲ್ಟಿಪ್ಲಿಕೇಶನ್ ಅಲ್ಲಿ ಹೆಂಗಾಯ್ತು, ಎರಡನ್ನು ಕಂಪೇರ್ ಮಾಡಿದ್ರೆ ಇಲ್ಲಿ ಕಮ್ ಟು ನೋ ಓಹೋ ಡಿಫ್ರೆನ್ಸ್ ಏನಿದೆ ಅಂತ. ಓಕೆ, ಅಲ್ಲಿ ಕಮ್ಯುಟೇಟಿವ್ ಆಯ್ತು, ಇಲ್ಲಿ ಕಮ್ಯುಟೇಟಿವ್ ಆಗ್ಲಿಲ್ಲ. ಕಮ್ಯುಟೇಟಿವ್ ಆಗ್ಬೇಕಂದ್ರೆ ಎಂತ ಮೆಟ್ರಿಕ್ಸ್ ತಗೋಬೇಕು? ಡಯಾಗನಲ್ ಮೆಟ್ರಿಕ್ಸ್ ತಗೋಬೇಕು, ಅಷ್ಟಾಯ್ತು. ಅಲ್ಲೂ ಅಸೋಸಿಯೇಟಿವ್ ಆಯ್ತು, ಇಲ್ಲೂ ಅಸೋಸಿಯೇಟಿವ್ ಆಯ್ತು, ತೊಂದರೆ ಇಲ್ಲ. ಡಿಸ್ಟ್ರಿಬ್ಯೂಟಿವ್, ಅಲ್ಲೇ ಡಿಸ್ಟ್ರಿಬ್ಯೂಟಿವ್ ಇಲ್ಲ, ಓಕೆನಾ? ಡಿಸ್ಟ್ರಿಬ್ಯೂಟಿವ್ ವರ್ಕ್ ಆಯ್ತು. ಇಲ್ಲಿ ಕ್ಯಾನ್ಸಲೇಷನ್ ಎಲ್ಲ ವರ್ಕ್ ಆಗುತ್ತಾ ಅಂದ್ರೆ ನೋಡಿ, ಈಗ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಅಂದ್ರೆ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಎ ಕ್ಯಾನ್ಸಲ್ ಮಾಡಬಹುದು, ಬಿ ಇಸ್ ಈಕ್ವಲ್ ಟು ಸಿ. ಇಲ್ಲಿ ನೋಡು ರೈಟ್ ಸೈಡ್ ಎ ಕ್ಯಾನ್ಸಲ್ ಮಾಡಬಹುದು, ಕ್ಯಾನ್ಸಲ್ ಮಾಡಿದ್ರೆ ಬಿ ಇಸ್ ಈಕ್ವಲ್ ಟು ಸಿ ಬರುತ್ತೆ. ಓನ್ಲಿ ವೆನ್ ನೋಟ್ ದಿಸ್, ಓನ್ಲಿ ವೆನ್ ಎ ಇಸ್ ನಾನ್ ಸಿಂಗ್ಯುಲರ್ ಅಂದ್ರೆ ಎ ಇನ್ವರ್ಸ್ ಎಕ್ಸಿಸ್ಟ್. ನಾನ್ ಸಿಂಗ್ಯುಲರ್ ಅಂತಂದ್ರೆ ಇನ್ವರ್ಸ್ ಅಂದ್ರೆ ಡಿಟರ್ಮಿನೆಂಟ್ ಎ ನಾಟ್ ಈಕ್ವಲ್ ಟು 0 ತಾನೆ. ನಾನ್ ಸಿಂಗ್ಯುಲರ್ ಅಂತಂದ್ರೆ ನೆಕ್ಸ್ಟ್ ಚಾಪ್ಟರ್ ಬರುತ್ತೆ ಡಿಟರ್ಮಿನೆಂಟ್ ಅಲ್ಲಿ. ಅಂದ್ರೆ ಅದ್ರ ಅರ್ಥ ಹೆಂಗ್ ಗೊತ್ತಾ? ಮುಂದಿನ ಚಾಪ್ಟರ್ ಹೇಳ್ತೀನಿ, ಇವಾಗ ಸದ್ಯಕ್ಕೆ ಕಾನೂನು ಕೈಗೆ ತಗೊಳ್ಳೋದು ಬೇಡ. ಅಂದ್ರೆ ಈ ತರ ಕ್ಯಾನ್ಸಲ್ ಮಾಡ್ತೀವಲ್ಲ, ಇದು ಇನ್ಅಪ್ರೋಪ್ರಿಯೇಟ್. ಹಂಗೆಲ್ಲ ಕ್ಯಾನ್ಸಲ್ ಮಾಡಕ್ ಬರಲ್ಲ ಮ್ಯಾಟ್ರಿಕ್ಸ್ ಅಲ್ಲಿ. ಆಕ್ಚುಲಿ ಕ್ಯಾನ್ಸಲ್ ಮಾಡ್ತೀವಿ ಅಂತಂದ್ರೆ ಟು ಡಿವೈಡ್ ಸಿಂಪ್ಲಿ, ಓಕೆನಾ? ಸೊ ಎ ಬಿ ಇಸ್ ಈಕ್ವಲ್ ಟು ಎ ಸಿ, ದ ಆಕ್ಚುಯಲ್ ಕ್ಯಾನ್ಸಲೇಷನ್ ವರ್ಕ್ ಲೈಕ್ ದಿಸ್. ಸೊ ಬಿ ಇಸ್ ಈಕ್ವಲ್ ಟು ಎ ಸಿ ಬೈ ಎ ಬರುತ್ತೆ. ಎ ಸಿ ಎ ಕೆಳಗಡೆ ತಗೊಂಡೋಗ್ಬಿಟ್ಟು ಎ ಕ್ಯಾನ್ಸಲ್ ಮಾಡ್ಬೇಕು ಅಂತ ನಿಮ್ ಪ್ಲಾನ್ ಅಲ್ವಾ? ಆ ತರ ಪ್ಲಾನ್ ಇಲ್ಲಿ ವರ್ಕ್ ಆಗಲ್ಲ, ಏರೋಪ್ಲೇನ್ ಅಲ್ಲಿ ವರ್ಕ್ ಆಗುತ್ತೆ ಅಷ್ಟೇ, ಓಕೆನಾ? ಹಂಗ್ ವರ್ಕ್ ಆಗಲ್ಲ. ಆಕ್ಚುಲಿ ಕ್ಯಾನ್ಸಲ್ ಮಾಡೋದು ಹೆಂಗೆ ಅಂತಂದ್ರೆ ಮಲ್ಟಿಪ್ಲೈಯಿಂಗ್ ಎ ಇನ್ವರ್ಸ್ ಆನ್ ಬೋತ್ ದ ಸೈಡ್ಸ್ ಅಂತ ಬರ್ಕೊಂಡು ಮಲ್ಟಿಪ್ಲೈ ಮಾಡ್ಬೇಕು, ಓಕೆನಾ? ಸೊ ನೀವು ಡೈರೆಕ್ಟ್ ನಾನ್ ಸುಮ್ನೆ ಹಿಂಗ್ ಮಾಡಿದೀನಿ, ಓಕೆ, ಹಂಗಂತ ಇಟ್ ಡಸ್ ನಾಟ್ ವರ್ಕ್ ಲೈಕ್ ದಟ್, ಓಕೆ? ಸೊ ಅದಕ್ಕೋಸ್ಕರನೇ ಹಿಂಗೆ ಎ ಕ್ಯಾನ್ಸಲ್ ಮಾಡ್ಬೇಕಂದ್ರೆ ಆ ಎ ಎಂತ ಎ ಆಗಿರ್ಬೇಕು? ನಾನ್ ಸಿಂಗ್ಯುಲರ್ ಎ ಆಗಿರ್ಬೇಕು. ಇದನ್ನ ಸ್ಟೇಟ್ಮೆಂಟ್ ಅಲ್ಲಿ ಕೊಡ್ತಾನೆ. ಅವ್ನ ಕ್ವಶನ್ ಹೆಂಗ್ ಕೊಡ್ತಾನೆ ಗೊತ್ತಾ? ನೀಟಾಗಿ ಕೊಡ್ತಾನಪ್ಪ, ಓಕೆ? ನೀಟಾಗಿ ಹೆಂಗ್ ಕೊಡ್ತಾನೆ ಅಂದ್ರೆ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಇಂಪ್ಲೈಸ್ ಬಿ ಇಸ್ ಈಕ್ವಲ್ ಟು ಸಿ, ದೆನ್ ಎ ಇಸ್ ಎನಿ ಮ್ಯಾಟ್ರಿಕ್ಸ್, ಎ ಇಸ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್, ಎ ಇಸ್ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್, ಈ ತರ ಕೇಳ್ತಾನೆ. ಆತರ ಯಾವ್ದನ್ನ ಟರ್ಮ್ ನ ನೀನು ಕ್ಯಾನ್ಸಲ್ ಮಾಡ್ತಾ ಇದೀಯಾ, ಹಂಗ್ ಕ್ಯಾನ್ಸಲ್ ಮಾಡ್ಬೇಕಂದ್ರೆ ಆ ಮೆಟ್ರಿಕ್ಸ್ ಏನಾಗಿರ್ಬೇಕು? ಫಸ್ಟ್ ನಾನ್ ಸಿಂಗ್ಯುಲರ್ ಆಗಿರ್ಬೇಕು, ನೆನ್ಪಿಟ್ಕೊಳ್ಳಿ. ಸಪೋಸ್ ದಟ್ ಇಫ್ ಎ ಇಸ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಆತರ ಕ್ಯಾನ್ಸಲ್ ಮಾಡಕ್ ಬರಲ್ಲ. ಯಾಕೆ ಬರಲ್ಲ ಅಂತ ಅಂದ್ರೆ ಆಕ್ಚುಲಿ ಡಿವಿಷನ್ ತಾನೇ ವರ್ಕ್ ಮಾಡ್ಕೋಬೇಕಾಗತ್ತೆ. ನೀವೀಗ ಡಿಟರ್ಮಿನೆಂಟ್ 0 ಆಯ್ತು ಅಂತ ಯಾಕೆ ವರ್ಕ್ ಮಾಡಕ್ ಬರಲ್ಲ ಅಂತ ಅಂದ್ರೆ ನೆಕ್ಸ್ಟ್ ಚಾಪ್ಟರ್ ಓದ್ತೀರಾ. ಇನ್ವರ್ಸ್ ಗೆ ಫಾರ್ಮುಲಾ ಏನ್ರು? 1/determinant A into adjoint A. ಇದನ್ನ ಕ್ಯಾನ್ಸಲ್ ಮಾಡ್ಬೇಕಂದ್ರೆ ಆಕ್ಚುಲಿ ಇನ್ವರ್ಸ್ ನ ಮಲ್ಟಿಪ್ಲೈ ಮಾಡ್ತೀವಿ. ಹೆಂಗೆ ಅಂತ ಅಂದ್ರೆ ಎ ಇನ್ವರ್ಸ್ ಎ ಬಿ ಇಸ್ ಈಕ್ವಲ್ ಟು ಎ ಇನ್ವರ್ಸ್ ಎ ಸಿ ಅಂತ. ಇದನ್ನ ಮಲ್ಟಿಪ್ಲೈ ಮಾಡ್ಬೇಕು. ಇನ್ವರ್ಸ್ ಆಗ್ಬೇಕು, ಎಕ್ಸಿಸ್ಟ್ ಆಗ್ಬೇಕಂದ್ರೆ ಡಿಟರ್ಮಿನೆಂಟ್ ಏನಾಗಬೇಕು? ನಾಟ್ ಈಕ್ವಲ್ ಬರಬೇಕು, ನಾನ್ ಜೀರೋ ಬರಬೇಕು. ಸೊ ನಾನ್ ಜೀರೋ ಅನ್ನೋದನ್ನ ನಾವೇಂತ ಕರಿತೀವಿ? ನಾನ್ ಸಿಂಗ್ಯುಲರ್ ಅಂತ ಕರಿತೀವಿ. ಸೊ ಇದು ವರ್ಕ್ ಆಗ್ಬೇಕಂದ್ರೆ ಎ ಇನ್ವರ್ಸ್ ನ ಮಲ್ಟಿಪ್ಲೈ ಮಾಡಬೇಕು. ಆಕ್ಚುಲಿ ಏನ್ ಮಾಡ್ತೀವಿ ಅಂದ್ರೆ ಎ ಇನ್ವರ್ಸ್ ಇಂಟು ಎ ಅಂತ ಹೇಳಿ ಏನಂತ ಹೇಳ್ತೀವಿ? ಐ ಅಂತ ಹೇಳ್ತೀವಿ. ಐ ಇಂಟು ಬಿ ಏನಂತ ಹೇಳ್ತೀವಿ? ಐ ಬಿ ಇಸ್ ಈಕ್ವಲ್ ಟು ಐ ಸಿ, ದೆನ್ ಬಿ ಇಸ್ ಈಕ್ವಲ್ ಟು ಸಿ ಅಂತ ಹೇಳ್ತೀವಿ. ಬಟ್ ಹಂಗ ಆಗ್ಬೇಕಂದ್ರೆ ಇನ್ವರ್ಸ್ ಎಕ್ಸಿಸ್ಟ್ ಆಗ್ಬೇಕು. ಇನ್ವರ್ಸ್ ಎಕ್ಸಿಸ್ಟ್ ಆಗ್ಬೇಕಂದ್ರೆ ಡಿನಾಮಿನೇಟರ್ ಡಿಟರ್ಮಿನೆಂಟ್ ನಾಟ್ ಈಕ್ವಲ್ ಟು 0 ಆಗ್ಬಾರ್ದು. ಏನ್ ಹೇಳೋದು ನನಗೆ ಅರ್ಥ ಆಗ್ಲಿಲ್ಲ, ನಿಮ್ಗೆ ಏನಾದ್ರು ಅರ್ಥ ಆದ್ರೆ ಕಮೆಂಟ್ ಮಾಡಿ, ಓಕೆ? ಟ್ರಾನ್ಸ್ಪೋಸ್ ಆಫ್ ಇನ್ನೇನ್ ಹೇಳಿ, ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್. If A be any matrix, the transpose of a matrix is obtained by interchanging the rows and columns. Rows ಮತ್ತೆ columns ನ interchange ಮಾಡಿದ್ರೆ ಅದನ್ನೇ ನಾವೇನಂತ ಕರಿತೀವಿ? ಟ್ರಾನ್ಸ್ಪೋಸ್ ಅಂತ ಕರಿತೀವಿ. A capital T, A small t, A dash. ಇದರಲ್ಲಿ ಡ್ಯಾಶ್ ಚೆನ್ನಾಗಿದೆ ಅನ್ಸುತ್ತಲ್ವಾ? ಓಕೆ, ಎಸ್ ಅಷ್ಟೇ, ಓಕೆನಾ? ನೋಡು, ರೋಸ್ ನ ಕಾಲಮ್ ಮಾಡಿದೀನಿ. 1 4 3 1 4 3 3 2 1 3 2 1. ಇದು 2 3 ಇದ್ರೆ ಇದೇನಾಗುತ್ತೆ? 3 2 ಇರುತ್ತೆ. ನಮಸ್ಕಾರ, ಓಕೆನಾ? ಟ್ರಾನ್ಸ್ಪೋಸ್ ಅರ್ಥ ಮಾಡ್ಕೊಳ್ಳಿ. ಎ ಅನ್ನೋದು ಒಂದು ಎಕ್ಸ್ ಕ್ರಾಸ್ ವೈ ಮ್ಯಾಟ್ರಿಕ್ಸ್ ಇದ್ರೆ ಎ ಡ್ಯಾಶ್ ಅನ್ನೋದಕ್ಕೆ ಆರ್ಡರ್ ಏನಿರುತ್ತೆ ಹೇಳಿ?
ವೈ ಕ್ರಾಸ್ ಎಕ್ಸ್ ಇರುತ್ತೆ, ತಲೆಯಲ್ಲಿ ಇರಲಿ ಅದು. ಓಕೆ, ತಲೆಯಲ್ಲಿ ಇರಲಿ. ಪ್ರಾಪರ್ಟೀಸ್ ಆಫ್ ಟ್ರಾನ್ಸ್ಪೋಸ್ ಇಂಪಾರ್ಟೆಂಟ್ ಇವೆಲ್ಲನ. ಎಟಿ ಓಲ್ ಟಿ ಇಸ್ ಓಟಿ ಅಲ್ಲ ಕಣಪ್ಪ ಅದು, ಓಟಿ ಅಲ್ಲ ಅದು, ಓಲ್ ಟಿ. ಓಕೆನಾ, ಎಟಿ ಓಲ್ ಟಿ ಇಸ್ ಈಕ್ವಲ್ ಟು ಎ ಅಂದ್ರೆ ಟ್ರಾನ್ಸ್ಪೋಸ್ ಮಾಡಿರೋ ಮ್ಯಾಟ್ರಿಕ್ಸ್ ನ ಮತ್ತೆ ಟ್ರಾನ್ಸ್ಪೋಸ್ ಮಾಡಿದ್ರೆ ಅದೇ ಬರುತ್ತೆ. ಓಕೆನಾ, ಎ ಪ್ಲಸ್ ಬಿ ಹೋಲ್ ಟ್ರಾನ್ಸ್ಪೋಸ್ ನ ಈ ಟಿ ನ ಸಪ್ರೇಟ್ ಬರ್ಕೋಬಹುದು, ಅಂದ್ರೆ ಇಂಡಿವಿಜುವಲ್ ಟರ್ಮ್ ವೈಸ್ ಸ್ಪ್ಲಿಟ್ ಮಾಡಬಹುದು. ಎ ಟಿ ಪ್ಲಸ್ ಬಿ ಟಿ. ಸಪೋಸ್ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಟಿ ಇದ್ರೆ ಎ ಟಿ ಬಿ ಟಿ ಸಿ ಟಿ. ಓಕೆ, ಇದು ಕೆ ಅನ್ನೋದಕ್ಕೆ ಟ್ರಾನ್ಸ್ಪೋಸ್ ಮಾಡಕ್ ಆಗಲ್ಲ, ಕೆ ಟಿ ಅಷ್ಟೇ. ಐ ಮೀನ್ ಸಾರಿ, ಕೆ ಟಿ ಅಂತೀನಿ, ಕೆ ಇಂಟು ಎ ಟಿ, ಕೆ ಬಿ ಮಿ ಎನಿ ಸ್ಕೇಲಾರ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎ ಬಿ ಓಲ್ ಟಿ ಇಸ್ ಈಕ್ವಲ್ ಟು ಬಿ ಟಿ ಪ್ಲಸ್ ಎ ಟಿ. ಓಕೆನಾ, ಉಲ್ಟಾ ರಿವರ್ಸಲ್ ಲಾ ಅಂತ ಕರಿತೀವಿ. ಓಕೆ, ಶೂಸ್ ಅಂಡ್ ಸಾಕ್ಸ್ ಲಾ ಅಂತ ಕರಿತೀವಿ ಅದನ್ನ. ಓಕೆ, ಎ ಪ್ಲಸ್ ಬಿ ಪ್ಲಸ್ ಎ ಬಿ ಸಿ ಓಲ್ ಟಿ ನೇ ಅಂತ ಕರಿತೀನಿ, ಸಿ ಟಿ ಬಿ ಟಿ ಎ ಟಿ. ಓಕೆನಾ, ಸ್ವೀಟಿ ಅಂತ ನೋಡ ಅವನು, ಲೇ ಸ್ವೀಟಿ ಎಲ್ಲೋ ಇದೆ ಅಲ್ಲಿ, ಸಿ ಟಿ ಹೇಳಿದ್ ನಾನು. ಓಕೆ, ಸ್ವೀಟಿ ನನ್ನ ಅಂತ ಸಾಂಗಿಂಗ್ ಆಳ್ಗಿಡಿ. ಆಮೇಲೆ ಇನ್ವರ್ಟಿಬಲ್ ಮ್ಯಾಟ್ರಿಕ್ಸ್ ಅಂಡ್ ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್. ಇನ್ವರ್ಟಿಬಲ್ ಮತ್ತೆ ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ನೋಡೋಣ. ನೋಡಪ್ಪ, ಎ ಅಂಡ್ ಬಿ ಇನ್ವರ್ಸಿಬಲ್ ಅಂತ ಅಂದ್ರೆ ಅವೆರಡು ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರ್ಬೇಕಪ್ಪ, ಐ ಬರ್ಬೇಕು. ಇಷ್ಟೇ, ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ ಜಾಸ್ತಿ. ಎರಡು ಮೆಟ್ರಿಕ್ಸ್ ನ ಕನ್ಫರ್ಮಲ್ ಮಲ್ಟಿಪ್ಲಿಕೇಶನ್ ಇರ್ತವೆ, ಅವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಐಡೆಂಟಿಟಿ ಬರ್ತಾ ಇದೆ ಅಂತ ಅಂದ್ರೆ ಆ ಎರಡನ್ನು ಏನಂತ ಕರಿತೀವಿ, ಇನ್ವರ್ಸ್ ಟು ಈಚ್ ಅದರ್. ಅದಕ್ಕೆ ಇದು ಇನ್ವರ್ಸ್, ಇದಕ್ಕೆ ಅದ್ ಇನ್ವರ್ಸ್ ಅಂತ ಹೇಳ್ತೀವಿ. ಎಗೆ ಬಿ ಇನ್ವರ್ಸ್, ಬಿ ಗೆ ಎ ಇನ್ವರ್ಸ್. ಸೊ ಬಿ ಇಸ್ ಕಾಲ್ಡ್ ದಿ ಇನ್ವರ್ಸ್ ಆಫ್ ಎ ಅಥವಾ ರೆಸಿಪ್ರೋಕಲ್. ಓಕೆನಾ, ಸೊ ಅಥವಾ ಬಿ ಇಸ್ ದ ಇನ್ವರ್ಸ್ ಆಫ್ ಎ ಅಥವಾ ಎ ಇಸ್ ದ ಇನ್ವರ್ಸ್ ಆಫ್ ಬಿ ಅಂತ ಕರಿತೀವಿ. ಇನ್ವರ್ಸ್ ನ ನಾವು ಈ ತರ ನೊಟೇಶನ್ ಇಂದ ಯೂಸ್ ಮಾಡ್ತೀವಿ, ಎ ಇನ್ವರ್ಸ್ ಅಂತ. ಎ ನಾನ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಡಸ್ ನಾಟ್ ಪೊಸೆಸಸ್ ಎನಿ ಇನ್ವರ್ಸ್. ಇನ್ವರ್ಸ್ ಅಂತ ಮಾತಾಡ್ಬೇಕಂದ್ರೆ ಅದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರ್ಬೇಕು ಮಸ್ಟ್. ಓಕೆನಾ, ಇನ್ವರ್ಸ್ ಅಂತ ಮಾತಾಡ್ಬೇಕಂದ್ರೆ ಅದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರ್ಬೇಕಂದ್ರೆ ಇವಾಗಲೂ ಆಕ್ಚುಲಿ ಹೇಳಿದೆ ಯಾವಾಗಲೇ, ಇನ್ವರ್ಸ್ ಎಕ್ಸಿಸ್ಟ್ ಆಗ್ಬೇಕಂದ್ರೆ ಅದು ಎಂತ ಮ್ಯಾಟ್ರಿಕ್ಸ್ ಆಗಿರ್ಬೇಕು, ಸಿಂಗ್ಯುಲರ್ ನಾನ್ ಸಿಂಗ್ಯುಲರ್? ನಾನ್ ಸಿಂಗ್ಯುಲರ್ ಆಗಿರ್ಬೇಕು, ನಾನ್ ಸಿಂಗ್ಯುಲರ್ ಆಗಿರ್ಬೇಕು, ನೆನ್ಪಿರ್ಲಿ. ಸೊ ಎ ಅಂಡ್ ಬಿ ಆರ್ ನಾನ್ ಸಿಂಗ್ಯುಲರ್. ನಾನ್ ಸಿಂಗ್ಯುಲರ್ ಅಂತ ಅಂದ್ರೆ ಡಿಟರ್ಮಿನೆಂಟ್ ಎ ನಾಟ್ ಈಕ್ವಲ್ ಟು 0 ಇದ್ರೆ ಮಾತ್ರ. ಓಕೆ, ಪ್ರಾಪರ್ಟೀಸ್ ಆಫ್ ಇನ್ವರ್ಸ್ ಭಯಂಕರ ಇಂಪಾರ್ಟೆಂಟ್. ಎ ಬಿ ಓಲ್ ಇನ್ವರ್ಸ್ ಇಸ್ ಈಕ್ವಲ್ ಟು ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್. ಉಲ್ಟಮ್ ಪಲ್ಟಮ್. ಎ ಬಿ ಇದ್ರೆ ಫಸ್ಟ್ ಬಿ ಬರ್ಬೇಕು, ಆಮೇಲೆ ಎಗೆ. ಯಾಕ ಅರ್ಥ ಆಯ್ತಲ್ವಾ? ಎ ಬಿ ಓಲ್ ಟ್ರಾನ್ಸ್ಪೋಸಲ್ ಹಂಗೆ ತಾನೇ ಮಾಡಿದ್ದು, ಇಲ್ಲೂ ಹಂಗೇನೆ ಮಾಡೋದು. ಅಂದ್ರೆ ಯಾಕೆ ಅಂತ, ಈಗ -1 ಹತ್ರ ಇರೋದು ಯಾರು, ಬಿ ನ ಏನ? -1 ಫಸ್ಟ್ ಸಿಗೋನ್ ಯಾರಪ್ಪ, ಕೈ ಹಾಕಿದ್ರೆ ಸಿಗೋನ್ ಯಾರು? ಬಿ. ಬಿ ಫಾರ್ ತಪ್ಪು ತಿಳ್ಕೋಬೇಡಿ. ಓಕೆ, ಹಂಗಿರೋದಿಲ್ಲ. ಓಕೆ, ಸೊ -1 ಅಂದ್ರೆ ಬಿ ಫಸ್ಟ್, ಬಿ ಪವರ್ -1, ನೆಕ್ಸ್ಟ್ ಎ, ನೆಕ್ಸ್ಟ್ ಎ. ಹಂಗ್ ನೆನ್ಪಿಟ್ಕೊಳ್ಳಿ, ಹೆಂಗಾದ್ರೂ ನೆನ್ಪಿಟ್ಕೊಳ್ಳಿ, ನಿಮ್ ಇಷ್ಟ. ಓಕೆನಾ, ನನ್ಗೆ ಇಷ್ಟ ಅದು, ಅಂದ್ರೆ ಆತರ ನೆನ್ಪಿಟ್ಕೊಂಡಿದ್ದೆ ನಾನು. ಎಕೆ ಹೋಲ್ ಪವರ್ ಇನ್ವರ್ಸ್ ತುಂಬಾ ಇಂಪಾರ್ಟೆಂಟ್, ಭಯಂಕರ ಇಂಪಾರ್ಟೆಂಟ್. ಸಿಂಪ್ಲಿ ಡೆಫಿನೇಷನ್ ಇದನ್ನೇ ಕೇಳ್ಬಿಟ್ಟಿದ್ದ. ಈ ತರ ಏನಾದ್ರು ಇದ್ರೆ ಆ ಪವರ್ ನ ಆ ಕಡೆ ಮೇಲಿಗೆ ತಗೊಂಡೋಗಿ -1 ಕೆಳಗಡೆ ಒಳಗಡೆ ಕಳ್ಕೊಂಡ್ ಬರ್ಬೋದಂತೆ. ಅಂದ್ರೆ ಹಿಂಗೆ ಎ ಕ್ಯೂಬ್ ಇನ್ವರ್ಸ್ ಅಂದ್ರು ಒಂದೇ, ಎ ಇನ್ವರ್ಸ್ ಮಾಡಿ ಕ್ಯೂಬ್ ಮಾಡೋದಂದ್ರು ಒಂದೇ. ಅರ್ಥ ಮಾಡ್ಕೋ, ಒಂದು ಮೆಟ್ರಿಕ್ಸ್ ಇರುತ್ತೆ, ಆ ಮೆಟ್ರಿಕ್ಸ್ ನ ಕ್ಯೂಬ್ ಮಾಡಿ ಇನ್ವರ್ಸ್ ಮಾಡಿದ್ರೆ ಏನ್ ಆನ್ಸರ್ ಬರುತ್ತೋ, ಇನ್ವರ್ಸ್ ಮಾಡಿ ಕ್ಯೂಬ್ ಮಾಡಿದ್ರು ಅದೇ ಆನ್ಸರ್ ಬರುತ್ತಂತೆ. ಕ್ಯೂಬ್ ಮಾಡಿ ಇನ್ವರ್ಸ್ ಮಾಡು, ಇನ್ವರ್ಸ್ ಮಾಡಿ ಕ್ಯೂಬ್ ಮಾಡು, ಎರಡು ಸೇಮ್ ಬರುತ್ತಣ. ಅಂದ್ರೆ ಉಲ್ಟಮ್ ಪಲ್ಟಮ್. ಓಕೆನಾ, ಈ 3 ನ ಮತ್ತೆ ಇನ್ವರ್ಸ್ ನ ಇಂಟರ್ಚೇಂಜ್ ಮಾಡ್ಕೋಬಹುದು. ಓಕೆನಾ, ಇನ್ವರ್ಸ್ ನ ಮೇಲೆ ಹೇಳ್ಕೋಬಹುದು, ನಂಬರ್ ನ ಆ ಕಡೆ ಹೇಳ್ಕೋಬಹುದು. ಅರ್ಥ ಆಯ್ತಲ್ವಾ? ಇದು ಪ್ರಾಪರ್ಟಿ ತುಂಬಾ ಇಂಪಾರ್ಟೆಂಟ್, ಭಯಂಕರ ಇಂಪಾರ್ಟೆಂಟ್. ಎ ಟಿ ಓಲ್ ಇನ್ವರ್ಸ್ ಇಸ್ ಈಕ್ವಲ್ ಟು ಎ ಇನ್ವರ್ಸ್ ಓಲ್ ಟಿ. ಇದು ವರ್ಕ್ ಆಗುತ್ತಂತೆ. ನೋಡು, ಎಕ್ಸ್ಚೇಂಜ್ ಆಫರ್ ನಡೀತಾ ಇದೆ. ಯಾವ ಆಫರ್? ಎಕ್ಸ್ಚೇಂಜ್ ಆಫರ್. ಅಪಾರ್ಥ ಮಾಡ್ಕೋಬಿಡದಪ್ಪ ಯಾರು ಕೂಡ. ಸಮ್ ಸ್ಪೆಷಲ್ ಟೈಪ್ ಆಫ್ ಮ್ಯಾಟ್ರಿಸಸ್, ಸ್ಪೆಷಲ್ ಆಗಿರ್ತಾವೆಲ್ಲ ಇವು. ಓಕೆ, 2 ಸ್ಪೆಷಲ್ ಮ್ಯಾಟ್ರಿಕ್ಸ್ ಇದಾವೆ. ಆಕ್ಚುಲಿ ಮೈನ್ಸ್ಗೆ ತುಂಬಾ ಎಷ್ಟೊಂದು ಮ್ಯಾಟ್ರಿಕ್ಸ್ ಬರ್ತವೆ, ಬಟ್ ನಾವು ಫಾರ್ KCET ಪರ್ಪಸ್ ಈ 2 ಮ್ಯಾಟ್ರಿಕ್ಸ್, ಸಿಮೆಟ್ರಿಕ್ ಮತ್ತೆ ಸ್ಕ್ಯೂ ಸಿಮೆಟ್ರಿಕ್ ಮಾತ್ರ ಫೋಕಸ್ ಮಾಡೋಣ. ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಅಂದ್ರೆ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಅನ್ಬೇಕಂದ್ರೆ ಎ ಟ್ರಾನ್ಸ್ಪೋಸ್ ಈಕ್ವಲ್ ಟು ಏನಾಗಿರ್ಬೇಕಮ್ಮ? ಏನೇ ಆಗಿರ್ಬೇಕು.
ಓಕೆ. ಸೊ ಅಂದ್ರೆ ಎ ಜೆ ಐ ಇಸ್ ಈಕ್ವಲ್ ಟು ಎ ಐ ಜೆ ಆಗಿರ್ಬೇಕು. ಅವಾಗ ನಾವೇನಂತ ಐ ಜೆ ಮತ್ತೆ ಜೆ ಐ ಪೊಸಿಷನ್ ಇರೋ ಎಲಿಮೆಂಟ್ಸ್ ಸೇಮ್ ಇರಬೇಕು. ಓಕೆ, ಅವಾಗ ನಾವು ಅದನ್ನ ಎಂತ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ, ಸಿಮಿಟ್ರಿಕ್ ಅಂತ ಕರಿತೀವಿ. ಸೊ ಇಲ್ಲಿ ನೀವು ಫೋಕಸ್ ಮಾಡ್ಬೇಕಾಗಿರೋ ವಿಷಯ ಏನಪ್ಪಾ ಅಂತ ಅಂದ್ರೆ ನೋಡಿ, ಡಯಾಗನಲ್ ಎಲಿಮೆಂಟ್ಸ್ ಆರ್ ದಿ ಫ್ರೀ ಎಂಟ್ರೀಸ್. ಏನ್ ಬೇಕಾಗಿರ್ಬೋದು ಡಯಾಗನಲ್ ಎಲಿಮೆಂಟ್ಸ್ ಏನ್ ಬೇಕಾಗಿರ್ಬೋದು. ಬಟ್ ನಾನ್ ಡಯಾಗನಲ್ ಎಲಿಮೆಂಟ್ಸ್ ಗೆ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಅಂದ್ರೆ ಒಂದ್ ಎಲಿಮೆಂಟ್ ಫ್ರೀ ಎಂಟ್ರಿ ಇರುತ್ತೆ ನೋಡಿ, ಇದಕ್ಕೆ ಏನ್ ಬೇಕಾದ್ರೆ ಎಂಟ್ರಿ ಕೊಡ್ಬೋದು, -1. ಇಫ್ ದಿಸ್ ಇಸ್ -1, ದಿಸ್ ಇಸ್ ಆಲ್ರೆಡಿ ಫಿಕ್ಸ್ಡ್, ಅದು -1. ಇಲ್ಲೇನೋ ಒಂದು -1 ಬರ್ದ್ಬಿಟ್ಟು ಇಲ್ಲಿ 2 ಅಂತ ಬರೆಯಕ್ ಆಗಲ್ಲ. ಓಕೆನಾ. ಸೊ ಇದು ಫ್ರೀ ಎಂಟ್ರಿ ಡಯಾಗನಲ್, ಇದು ಫ್ರೀ ಎಂಟ್ರಿ, ಬಟ್ ಇದು ಫ್ರೀ ಇಲ್ಲ. ಓಕೆ, ಕಾಸು ಕೊಡ್ಬೇಕಾಗತ್ತೆ. ಓಕೆ, ಸೊ ಇದು ಕೂಡ ಫ್ರೀ ಎಂಟ್ರೀಸ್, ಏನ್ ಬೇಕಾದ್ರೆ ಮಾಡ್ಕೋ. 492 ಆರ್ ಫ್ರೀ ಎಂಟ್ರೀಸ್. ಇವು 492 ಬರ್ದಿಜ ಅಂತಂದ್ರೆ ಇವು ಫಿಕ್ಸ್ 492. ಅರ್ಧಲ್ವಪ್ಪ. ಸೊ ಇದು ಯಾವ ಪೊಸಿಷನ್, ಇದು A12 ಪೊಸಿಷನ್ ಅಲ್ವಾ, A12 ಪೊಸಿಷನ್. ಇದು ಯಾವ ಪೊಸಿಷನ್, ಇದು A21 ಪೊಸಿಷನ್. ಸೇಮ್ ಇರಬೇಕು. ಅಂದ್ರೆ ಐ ಜೆ ಮತ್ತೆ ಜೆ ಐ ಪೊಸಿಷನಲ್ ಎಲಿಮೆಂಟ್ಸ್ ಗಳು ಸೇಮ್ ಇರಬೇಕು. ಅವಾಗ ಅದನ್ನ ಎಂತ ಕರಿತೀವಿ, ಸಿಮಿಟ್ರಿಕ್ ಅಂತ ಕರಿತೀವಿ. ನೆನಪಿರ್ಲಿ, ಸಿಮಿಟ್ರಿಕ್ ಅಂತ ಅಂದ್ರೆ ಇದು ಎ ಟ್ರಾನ್ಸ್ಪೋಸು ಎ ಸೇಮ್ ಬರಬೇಕು. ಓಕೆ, ಯಾಕಂದ್ರೆ ಟ್ರಾನ್ಸ್ಪೋಸ್ ಮಾಡಿ ನೋಡಿ ನಿಮ್ಗೆ ಅದೇ ಬರುತ್ತೆ, ಟ್ರಾನ್ಸ್ಪೋಸ್ ಮಾಡಿ ನೋಡಿ ಒಬ್ರೆ ಮನೆಯಲ್ಲಿ. ಓಕೆ, ಅದೇ ಬರುತ್ತೆ. Here are some of the properties you must remember. ನೋಡು ಪ್ರಾಪರ್ಟೀಸ್ ಹೆಂಗೆ ಹೇಳ್ತೀನಿ ಅಂತಂದ್ರೆ ಇಲ್ಲಿ, ಇಫ್ ಎ ಅಂಡ್ ಬಿ ಆರ್ ಟೂ ಸಿಮಿಟ್ರಿಕ್ ಮ್ಯಾಟ್ರಿಸಸ್, ಅವನೇ ಕೊಟ್ಬಿಟ್ಟಿದ್ದಾನೆ. ಎ ಮತ್ತೆ ಬಿ ಅಂದ್ರೆ ಏನಪ್ಪಾ, ಎ ಮತ್ತೆ ಬಿ ಅಂದ್ರೆ ಏನು, ಸಿಮಿಟ್ರಿಕ್ ಮ್ಯಾಟ್ರಿಸಸ್. ಎರಡು ಸಿಮಿಟ್ರಿಕ್ ಮ್ಯಾಟ್ರಿಸಸ್ ತಗೊಂಡಿದ್ದಾನೆ. ಅದಕ್ಕೆ ಒಂದು ಸ್ಕೇಲಾರ್ ನ ಮಲ್ಟಿಪ್ಲೈ ಮಾಡಿದ್ರೆ ಅದು ಸಿಮಿಟ್ರಿಕ್ ಆಗುತ್ತಂತೆ. ಒಂದು ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ಗೆ 2 ನ ಮಲ್ಟಿಪ್ಲೈ ಮಾಡ್ತೀನಿ, ಬರುವಂತ ಮ್ಯಾಟ್ರಿಕ್ಸ್ ಕೂಡ ಸಿಮಿಟ್ರಿಕ್ ಆಗಿರುತ್ತಂತೆ. K1A ಪ್ಲಸ್ ಆರ್ ಮೈನಸ್ K2B ಕೂಡ ಸಿಮಿಟ್ರಿಕ್ ಆಗಿರುತ್ತಂತೆ. where K1 and K2 are any real numbers. AB is symmetric if and only if AB is equal to BA ಬರುತ್ತೆ. AB ಸಿಮಿಟ್ರಿಕ್ ಆಗ್ಬೇಕಂದ್ರೆ AB ಮತ್ತೆ BA ಸೇಮ್ ಆಗ್ಬೇಕಂತೆ. ಇಂಪಾರ್ಟೆಂಟು. ಓಕೆ, ಇಂಪಾರ್ಟೆಂಟು. ಯಾಕೆ ಅಂತ ಕೇಳಿ, ಯಾವುದೇ ಒಂದು ಮೆಟ್ರಿಕ್ಸ್ ನ ಸಿಮಿಟ್ರಿಕ್ ಅಥವಾ ಸ್ಕ್ಯೂ ಸಿಮಿಟ್ರಿಕ್ ಅಂತ ಚೆಕ್ ಮಾಡ್ಬೇಕಂದ್ರೆ ಯು ಹ್ಯಾವ್ ಟು ಟೇಕ್ ದಿ ಟ್ರಾನ್ಸ್ಪೋಸ್ ಬೇಸಿಕಲಿ. ಓಕೆನಾ. ಈಗ ನಾನು ಎ ಬಿ ನ ಸಿಮಿಟ್ರಿಕ್ ಮಾಡ್ಬೇಕಂದ್ರೆ ಏನೇನ್ ಮಾಡ್ಬೇಕಂತ ನೋಡೋಣ. ಲೆಟ್ ಅಸ್ ಟೇಕ್ ಎ ಬಿ. ಓಕೆನಾ. ಎ ಬಿ ಗೆ ಟ್ರಾನ್ಸ್ಪೋಸ್ ತಗೊಂಡು ಅದು ಸಿಮಿಟ್ರಿಕ್ ಆಗಿದ್ರೆ ನನಗೆ ಆನ್ಸರ್ ಏನ್ ಬರ್ಬೇಕು, ನನ್ಗೆ ಡ್ಯಾಶ್ ತಗೊಂಡ್ರೆ ನಾನೇ ಬಂದ್ರೆ ಅದು ನಾನು ಈಸ್ ವಾಟ್ ಸಿಮಿಟ್ ಡ್ಯಾಶ್ ಅಲ್ಲ, ಬರೀ ಡ್ಯಾಶ್ ಹೊಡಿಯಕ್ಕೆ ಬಂದ್ಬಿಡ್ರು ಎಲ್ರು ಒಟ್ಟೊಟ್ಟಿಗೆ. ಲವ್ ನಾ ಡ್ಯಾಶ್ ನಾಟಿ ಇಸ್ ಈಕ್ವಲ್ ಟು, ನಾಟಿ ಅಂದ್ರೆ ಅದು ಬೇರೆ ತರ ಆಗ್ಬಿಡುತ್ತೆ. ಆಯ್ತು, ನಾಟಿ ಫಾರಂ ಬೈಲರ್ ಎಲ್ಲ ಆಗತ್ತಿರ್ಲಿ. ಈಗ ನಾಟಿ ಇಸ್ ಈಕ್ವಲ್ ಟು ನಾನೇ ಬಂದ್ರೆ ವಾಟ್ ಈಸ್ ನಾ ಎ ಸಿಮಿಟ್ರಿಕ್. ಈಗ ಎ ಬಿ ಸಿಮಿಟ್ರಿಕ್ ಆಗ್ಬೇಕಂದ್ರೆ ಡೆಫಿನಿಷನ್ ಏನ್ ಬರ್ಬೇಕು, ಎ ಬಿ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ವಾಟ್, ಎ ಬಿನೇ ಬರ್ಬೇಕು ಅಲ್ವಾ. ಈಗ ಆಯ್ತು, ಎ ಬಿ ಬರುತ್ತೋ ಇಲ್ಲ ಅಂತ ಚೆಕ್ ಮಾಡೋಣ. ಈಗ ಎ ಬಿ ಓಲ್ ಟ್ರಾನ್ಸ್ಪೋಸ್ ಈಕ್ವಲ್ ಟು ಬೈ ದ ಪ್ರಾಪರ್ಟಿ ಆಫ್ ಟ್ರಾನ್ಸ್ಪೋಸ್ ಅಂತ ಬರೀಬಹುದು, ಬಿ ಟಿ ಇಂಟು ಎ ಟಿ. ಬಿ ಟಿ ಅಂದ್ರೆ ಬಿ, ಯಾಕಂದ್ರೆ ಎ ಅಂಡ್ ಬಿ ಆರ್ ಸಿಮೆಟ್ರಿಕ್ ಅಂತ ಕೊಟ್ಟಿದ್ದಾನೆ. ಎ ಟಿ ಅಂದ್ರೆ ಏನು, ಎ. ನನ್ಗೆ ಆನ್ಸರ್ ಏನ್ ಬರ್ಬೇಕಿತ್ತಪ್ಪ, ಎ ಬಿ ಓಲ್ ಟ್ರಾನ್ಸ್ಪೋಸ್ ಈಕ್ವಲ್ ಟು ಏನ್ ಬರ್ಬೇಕಿತ್ತು, ಎ ಬಿನೇ ಬರ್ಬೇಕಿತ್ತು. ಬಟ್ ನಿಂಗೆ ಏನ್ ಬಂದೈತಿ, ಇದೇನು ಇದು ಟಿ ಇಲ್ಲ ಅಲ್ಲ, ಎ ಟಿ ಇಸ್ ಈಕ್ವಲ್ ಟು ಏನೇ ಅಲ್ವಾ. ನನ್ಗೆ ಏನ್ ಬಂದಿದೆ, ಬಿ ಎ ಬಂದಿದೆ. ಏನ್ ಬರ್ಬೇಕಿತ್ತು, ಎ ಬಿ ಬರ್ಬೇಕಿತ್ತು. ಅಂದ್ರೆ ಎ ಬಿ ಬರ್ಬೇಕಿತ್ತು ಅಂದ್ರೆ ಬಿ ಎನ ಎ ಬಿ ಮಾಡ್ಕೊಂಡ್ಬಿಡಂಗೆ ಡೈರೆಕ್ಟ್ ಆಗಿ ಟಕ್ ಅಂತ. ಓಕೆ, ಅಂದ್ರೆ ಇಫ್ ಅಂಡ್ ಓನ್ಲಿ ಎಫ್ ಬಿ ಎ ಇಸ್ ಈಕ್ವಲ್ ಟು ಎ ಬಿ, ಎ ಬಿ ಓಲ್ ಟ್ರಾನ್ಸ್ಪೋಸ್ ಎ ಬಿನೇ ಬರ್ಬೇಕು. ಎ ಬಿ ಬರ್ಬೇಕಂದ್ರೆ ಬಿ ಎ ಜಾಗದಲ್ಲಿ ಎ ಬಿ ಹಾಕ್ಬೇಕು. ಎ ಬಿ ಇಸ್ ಸಿಮೆಟ್ರಿಕ್ ಇಫ್ ಅಂಡ್ ಓನ್ಲಿ ಇಫ್ ಎ ಬಿ ಜಾಗದಲ್ಲಿ ಅಲ್ಲ ಬಿ ಎ ಜಾಗದಲ್ಲಿ ಏನಾಕು, ಎ ಬಿ ಹಾಕು. ಬಿ ಎ ಜಾಗದಲ್ಲಿ ಎ ಬಿ ಹಾಕಿದ್ರೆ ಮಾತ್ರ ಇವಾಗ ಏನಾಯ್ತು, ಸಿಮಿಟ್ರಿಕ್ ಆಯ್ತಾ. ಎ ಬಿ ಸಿಮಿಟ್ರಿಕ್ ಆಗ್ಬೇಕಂದ್ರೆ ಎ ಬಿ ಜಾಗದಲ್ಲಿ ಏನ್ ಹಾಕ್ಬೇಕು ನೀವು, ಬಿ ಎ ಹಾಕ್ಬೇಕು. ಅವೆರಡು ಸೇಮ್ ಇರ್ಬೇಕು. ನಮಸ್ಕಾರ, ಒಳ್ಳೆದಾಗ್ಲಿ. ಎ ಪವರ್ ಆರ್ ಇಸ್ ಆಲ್ವೇಸ್ ಸಿಮಿಟ್ರಿಕ್. ಓಕೆನಾ. ಇಫ್ ಎ ಇಸ್ ಸಿಮಿಟ್ರಿಕ್, ಎ ಪವರ್ ಎನಿ ಇಂಟಿಗ್ರಲ್ ಪವರ್, ನಾಟ್ ಇಂಟಿಗ್ರಲ್ ಪವರ್, ಪಾಸಿಟಿವ್ ಇಂಟಿಗ್ರಲ್ ಪವರ್ ಆಲ್ವೇಸ್ ಸಿಮಿಟ್ರಿಕ್ ಆಗಿರುತ್ತಂತೆ. ಹೆಂಗೆ ಸರ್, ನೋಡಿಗಪ್ಪ, ಎ ಪವರ್ 10, ಎ ಪವರ್ 10 ಸಿಮಿಟ್ರಿಕ್ ಹೌದಲ್ಲ ಅಂತ ಚೆಕ್ ಮಾಡ್ಬೇಕು. ಈಗ ಹೆಂಗ್ ಮಾಡ್ಬೇಕು, ಯು ಟೇಕ್ ದ ಟ್ರಾನ್ಸ್ಪೋಸ್ ಬೈ ದಿ ಪ್ರಾಪರ್ಟಿ ಆಫ್ ಟ್ರಾನ್ಸ್ಪೋಸ್. ಇದು ನಂಬರ್ಗಳನ್ನ ಎಕ್ಸ್ಚೇಂಜ್ ಮಾಡ್ಬೋದಲ್ಲ, ಟಿ ನ ಒಳಗೆ ಹೇಳ್ಕೊಂಡು 10 ನ ಮೇಲೆ ಹೇಳ್ಕೊಳ್ಬೋದಲ್ಲ.
ಹೆಂಗ್ ಬರೀಬಹುದು? ಎ ಟಿ ಹೋಲ್ ಪವರ್ 10. ಎ ಟಿ ಅಂದ್ರೆ ಏನು? ಎ ಸಿಮಿಟ್ರಿಕ್ ಅಂತ ಹೇಳಿದನಲ್ಲ, ಎ ಅಂಡ್ ಬಿ ಆರ್ ಸಿಮಿಟ್ರಿಕ್. ಎ ಟಿ ಅಂದ್ರೆ ಏನು? ಎ ಪವರ್ 10. ಎ ಪವರ್ 10 ಗೆ ಟ್ರಾನ್ಸ್ಪೋಸ್ ಮಾಡಿದಾಗ ಎ ಪವರ್ 10 ಬಂತು. therefore ಎ ಪವರ್ 10 is what? ಸಿಮಿಟ್ರಿಕ್. ಜನರಲ್ ಆಗಿ ಎ ಪವರ್ ಆರ್ ಅಂತ ತಗೊಂತಾರೆ. ಅಂದ್ರೆ ಈಗ ಅರ್ಥ ಮಾಡ್ಕೊಳ್ಳಿ, ಎ ಪವರ್ ಎನಿ ಪಾಸಿಟಿವ್ ಇಂಟಿಗ್ರಲ್ ಪವರ್ ಆಲ್ವೇಸ್ ಸಿಮಿಟ್ರಿಕ್ ಬರುತ್ತೆ. ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ಈ ತರ ಕೇಳಿದ್ದ, ಎ ಪವರ್ 20 24 ಈಸ್ ಅಂತ ಕೇಳಿದ್ದ. ಫಾರ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ ಪವರ್ 20 24 ಈಸ್ ಅಂತ ಕೇಳಿದ್ದ, ಕ್ವಶನ್ ಕೊಟ್ಟಿದ್ದ ಆಪ್ಷನ್ ಅಲ್ಲಿ. ಓಕೆ, ಅಂತವೆಲ್ಲ ಕ್ವಶನ್ ಕೇಳ್ತಾನೆ, ಕರೆಕ್ಟ್ ನೋಡ್ಕೊಂತ ಮಾಡಿ. ಎ ಬಿ ಪ್ಲಸ್ ಬಿ ಐ ಇಸ್ ಸಿಮೆಟ್ರಿಕ್. ಇದು ನೆನಪಿರ್ಲಿ, ಭಯಂಕರ ಇಂಪಾರ್ಟೆಂಟ್, ಅತಿ ಭಯಂಕರ ಅಂತ ಬರ್ಕೊಳ್ಳಿ. ಅತಿ ಭಯಂಕರ, ಇದು ನೋಟ್ ಡೌನ್ ಮಾಡ್ಕೊಂಡು ತುಂಬಾ ಒಳ್ಳೇದು. ಓಕೆನಾ? ಎ ಅಂಡ್ ಬಿ ಆರ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿತ್ತು ಅಂದ್ರೆ ಎ ಬಿ ಮತ್ತೆ ಬಿ ಎ, ಇಟ್ ಈಸ್ ಆಲ್ವೇಸ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಡೈರೆಕ್ಟ್ ರಿಸಲ್ಟ್, ಡೈರೆಕ್ಟ್ ರಿಸಲ್ಟ್. ಇದೆಲ್ಲ ಏನ್ ಬೇಡ. ಒಟ್ಟಿಗೆ ಯಾವುದೇ ಒಂದನ್ನ ಸಿಮಿಟ್ರಿಕ್ ಅಥವಾ ಸ್ಕ್ಯೂ ಸಿಮಿಟ್ರಿಕ್ ಚೆಕ್ ಮಾಡ್ಬೇಕಂದ್ರೆ ಟ್ರಾನ್ಸ್ಪೋಸ್ ತಗೋಬೇಕು ಅನ್ನೋದು ಒಂದು ತಲೆಲಿರ್ಲಿ ಅಷ್ಟೇ. ಟ್ರಾನ್ಸ್ಪೋಸ್ ತಗೊಂಡು ಮಾಡ್ಕೊಂಡು ಹೋಗಿ. ಇಫ್ ಎ ಇಸ್ ಎನಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ಎ ಟ್ರಾನ್ಸ್ಪೋಸ್ ಎ ಟ್ರಾನ್ಸ್ಪೋಸ್ ಎ ಕೂಡ ಸಿಮಿಟ್ರಿಕ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಿರಬೇಕು. ಗೊತ್ತಿಲ್ಲ ಅಂದ್ರೂ ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು ಡೆಫಿನಿಷನ್ ನೋಡ್ಕೊಳ್ಳಿ ಅಷ್ಟೇ. ಎ ಟ್ರಾನ್ಸ್ಪೋಸ್ ಆನ್ಸರ್ ಏನ್ ಬರಬೇಕು? ಮೈನಸ್ ಎ ಬರಬೇಕು. ಓಕೆನಾ? ಸೊ ಅಂದ್ರೆ ಎಐ ಜೆ ಇಸ್ ಈಕ್ವಲ್ ಟು ಮೈನಸ್ ಎ ಜೆ ಐ ಬರಬೇಕು, ಉಲ್ಟಾ ಪಲ್ಟಾ ಬರಬೇಕು, ಅಪೋಸಿಟ್. ಅಂದ್ರೆ ಸಿಂಪ್ಲಿ ಡಯಾಗನಲ್ ಎಲಿಮೆಂಟ್ಸ್ ಮರ್ಸನ್ಸ್ 0 ಇರಬೇಕು, ಇವೆರಡು ಅಪೋಸಿಟ್ ಸೈನ್ ಅಲ್ಲಿ ಇರಬೇಕು. ಓಕೆ, ಡಯಾಗನಲ್ ಎಲಿಮೆಂಟ್ಸ್ 0 ಇರಬೇಕು, ನಾನ್ ಡಯಾಗನಲ್ಸ್ ಎಲಿಮೆಂಟ್ಸ್ ಗಳು ಏನಿದಾವೆ ಅವು ಅಪೋಸಿಟ್ ಸೈನ್ ಅಲ್ಲಿ ಇರಬೇಕು. 4 -4, ಇಲ್ಲಿ -9 ಇದೆ ಅಂತ +9, ಇಲ್ಲಿ -2 ಇದೆ ಅಂತಂದ್ರೆ +2, ಈ ತರ ಇರಬೇಕು. ಮಸ್ಟ್ ಇವಾಗ ಅಬ್ಸರ್ವೇಷನ್ ಏನಪ್ಪಾ ಅಂದ್ರೆ ಡಯಾಗನಲ್ ಎಲಿಮೆಂಟ್ಸ್ ಏನಿರಬೇಕು? ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ನಲ್ಲಿ 0 ಇರಬೇಕು ಡಯಾಗನಲ್ ಮ್ಯಾಟ್ರಿಕ್ಸ್ ಅಲ್ಲಿ. ಓಕೆ ಓಕೆ, ಅರ್ಥ ಆಯ್ತಲ್ವಾ? ಎಸ್, ಅಷ್ಟೇ. ಇದು ಯಾಕೆ ವರ್ಕ್ ಆಗ್ತಾ ಇಲ್ಲ? ಪ್ರಾಪರ್ಟೀಸ್ ಮತ್ತೆ ಸಿಮ್, ಇದೆಲ್ಲ ಏನ್ ಬೇಡ ಅಂತ ಅನ್ಕೊಂತೀನಿ. ಅದೇ ಕತೆ. ಇಫ್ ಎ ಅಂಡ್ ಬಿ ಆರ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ಒಂದು ಕತೆ ಹೇಳ್ತಾನೆ. ಇವೆಲ್ಲ ಕತೆ ನೀವು ನೋಡ್ಕೊಳ್ಳಿ. ನನಗೆ ಇಂಪಾರ್ಟೆಂಟ್ ಕತೆಗಳನ್ನ ಮಾತ್ರ ನಾನು ಹೇಳ್ತೀನಿ ನಿಮ್ಗೆ. ಎ ಪಾರ್ ಆರ್ ಬಂದ್ಬಿಟ್ಟು ಕತೆ ಈ ತರ ಆಗತ್ತೆ. ಓಕೆ, ಇದನ್ನ ನೆನ್ಪಿಟ್ಕೊಂಡು ಬಯಾಟ್ ಮಾಡಕ್ ಹೋಗ್ಬೇಡಿ, ಬಯಾಟ್ ಮಾಡಕ್ ಹೋಗ್ಬೇಡಿ, ಅಲ್ಲಿ ಬಂದಾಗ ಹೇಳೋಣ ಅಷ್ಟೇ. ಓಕೆನಾ? ಅದು ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ, ಎಲ್ಲ ಬೇಡ. ಎ ಮೈನಸ್ ಎ ಟ್ರಾನ್ಸ್ಪೋಸ್ ಇಸ್ ಸ್ಕ್ಯೂ ಸಿಮೆಟ್ರಿಕ್ ಅಂತ ನಾನು ಬರೆಸ್ತೀನಿ. ಆಮೇಲೆ ಎ ಬಿ ಮೈನಸ್ ಬಿ ಐ ಇಸ್ ಸ್ಕ್ಯೂ ಸಿಮೆಟ್ರಿಕ್ ಅನ್ನೋದು ಒಂದು ಸ್ವಲ್ಪ ನೆನ್ಪಿಟ್ಕೊಂಡ್ಬಿಡಿ. ಅದೇ ಭಯಂಕರ ಇಂಪಾರ್ಟೆಂಟ್ ಇದು. ಓಕೆನಾ? ಎ ಬಿ ಪ್ಲಸ್ ಬಿ ಅನ್ನೋದು ಏನ್ ಬಂತಮ್ಮ? ಸಿಮೆಟ್ರಿಕ್. ಎ ಬಿ ಮೈನಸ್ ಬಿ ಅನ್ನೋದು ಸ್ಕ್ಯೂ. ಸೇಮ್ ಅಲ್ಲಿ ಏನ್ ಪ್ರಾಪರ್ಟಿ ಬರ್ತೀನೋ ಅದನ್ನೇ ಬರ್ಸಿರೋದು ಇಲ್ಲಿ, ಎಕ್ಸ್ಟ್ರಾ ಏನ್ ಬರ್ಸಿಲ್ಲ, ನೀವು ನೋಡ್ಕೋಬೇಕಷ್ಟೇ. ನೋಡಿ, ಈಗ ಎ ಬಿ ಇಸ್ ಸ್ಕ್ಯೂ ಸಿಮೆಟ್ರಿಕ್ ಅಂದ್ರೆ ಇಫ್ ಅಂಡ್ ಓನ್ಲಿ ಬಿ ಎ ಇಸ್ ಈಕ್ವಲ್ ಟು ಮೈನಸ್ ಎ ಬಿ. ಆಂಟಿ ಕಮ್ಯುಟೇಟಿವ್ ಅಂತೆ. ಯಾವ ಆಂಟಿ ಅಂತ ಕೇಳ್ಬೇಡಿ. ಓಕೆ, ಸೊ ಈಗ ಇದು ತುಂಬಾ ಇಂಪಾರ್ಟೆಂಟ್ ಪ್ರಾಪರ್ಟಿ, ತುಂಬಾ ಅಂದ್ರೆ ಭಯಂಕರ ಇಂಪಾರ್ಟೆಂಟ್. ನೋಡಪ್ಪ, ಇಫ್ ಎ ಅಂಡ್ ಬಿ ಆರ್ ಸಿಮೆಟ್ರಿಕ್ ಮ್ಯಾಟ್ರಿಸಸ್, ಸಾರಿ ಎನಿ ಮ್ಯಾಟ್ರಿಸಸ್, ಎ ಬಿ ಪ್ಲಸ್ ಬಿ ಎ ಏನಾಗುತ್ತೆ? ಸಿಮೆಟ್ರಿಕ್. ಮತ್ತೆ ಹೇಳ್ತಿದೀನಿ, ಎ ಬಿ ಮೈನಸ್ ಬಿ ಎ ಏನಾಗುತ್ತೆ? ಸ್ಕ್ಯೂ ಸಿಮೆಟ್ರಿಕ್. ಡೈರೆಕ್ಟ್ ಕ್ವಶನ್ ಕೇಳ್ತಾನೆ, ಡೈರೆಕ್ಟ್ ಆಗಿ ಕ್ವಶನ್ ಇರುತ್ತೆ ನಿಮ್ಗೆ. ಓಕೆ, ಮತ್ತೆ ನಿಮಗೆ ಗೊತ್ತಿದೆ ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ಯಾವತ್ತಿದ್ರು ಏನಪ್ಪಾ ಇದು ಸಿಮೆಟ್ರಿಕ್ ಆಗಿರುತ್ತೆ ಅಂತ ಇವಾಗ ಓದಿದೀವಿ. ಎ ಮೈನಸ್ ಎ ಟ್ರಾನ್ಸ್ಪೋಸ್ ಇದ್ರೆ ಸ್ಕ್ಯೂ ಸಿಮೆಟ್ರಿಕ್ ಆಗುತ್ತೆ. ದಿಸ್ ಕಂಪ್ಲೀಟ್ ಪಾರ್ಟ್ ನಾವೇನಂತ ಕರಿತೀವಿ? ಸಿಮೆಟ್ರಿಕ್ ಆಗಿರುತ್ತೆ. ಅದನ್ನ ಸಿಮೆಟ್ರಿಕ್ ಪಾರ್ಟ್ ಅಂತ ಕರಿತೀವಿ. ಸಿಮೆಟ್ರಿಕ್ ಪಾರ್ಟ್ ಅಂತ ಕರಿತೀವಿ. ಈ ಕಂಪ್ಲೀಟ್ ಪಾರ್ಟ್ ಏನಿದೆ ಇದನ್ನ ಎಂತ ಕರಿತೀವಿ? ಸ್ಕ್ಯೂ ಸಿಮೆಟ್ರಿಕ್ ಪಾರ್ಟ್ ಅಂತ ಕರಿತೀವಿ. ಸ್ಕ್ಯೂ ಸಿಮೆಟ್ರಿಕ್ ಪಾರ್ಟ್. ಓಕೆನಾ? ಸೊ ಅಂದ್ರೆ ಎವ್ರಿ ಮ್ಯಾಟ್ರಿಕ್ಸ್ ವಿ ಕ್ಯಾನ್ ಎಕ್ಸ್ಪ್ರೆಸ್ ಲೈಕ್ ದಿಸ್. ಹಾಫ್ ಇಂಟು ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ಪ್ಲಸ್ ಹಾಫ್ ಇಂಟು ಎ ಮೈನಸ್ ಎ ಟ್ರಾನ್ಸ್ಪೋಸ್. ದ ಕಂಪ್ಲೀಟ್ ಥಿಂಗ್ ಈಸ್ ಸಿಮೆಟ್ರಿಕ್ ಪಾರ್ಟ್ ಅಂಡ್ ದಿಸ್ ಇಸ್ ಸ್ಕ್ಯೂ ಸಿಮೆಟ್ರಿಕ್ ಪಾರ್ಟ್. ನಿಮ್ಮ ಎಕ್ಸಾಮ್ಸ್ ನಲ್ಲಿ ಹಿಂಗೇನೆ ಕ್ವಶನ್ ಕೇಳ್ತಾನೆ. ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಕೊಟ್ಬಿಡ್ತಾನೆ, ಫೈಂಡ್ ದಿ ಸಿಮೆಟ್ರಿಕ್ ಪಾರ್ಟ್ ಅಂತ ಕೇಳ್ತಾನೆ. ಸಿಮೆಟ್ರಿಕ್ ಪಾರ್ಟ್ ಅಂದ್ರೆ ಏನ್ ಕಂಡುಹಿಡಿಬೇಕು ನೀನು? ಹಂಗಾದ್ರೆ ಈಗ ಹಾಫ್ ಇಂಟು ಎ ಪ್ಲಸ್ ಎ ಡ್ಯಾಶ್ ಕಂಡುಹಿಡಿಬೇಕು ಅಂತ. ಅವ್ನು ಸ್ಕ್ಯೂ ಸಿಮೆಟ್ರಿಕ್ ಪಾರ್ಟ್ ಕೇಳಿದ್ರೆ ಹಾಫ್ ಇಂಟು ಎ ಮೈನಸ್ ಎ ಡ್ಯಾಶ್ ಕಂಡುಹಿಡಿಬೇಕು ಅಂತ.
ಒಳ್ಳೇದಾಗ್ಲಿ ಎಲ್ರಿಗೂ. ಮತ್ತೆ ಇದ್ರ ಜೊತೆಗೆ ಇನ್ನೊಂದು ಏನ್ ನೆನ್ಪಿಟ್ಕೋಬೇಕು, ಮತ್ತೆ ಹೇಳ್ತಿದೀನಿ, ಈ ಸತಿ ಕೇಳೋ ಚಾನ್ಸಸ್ ಇದೆ, ಯಾಕೋ ನನಗೆ 6 ಸೆನ್ಸ್ ಹೊಡಿತಾ ಇದೆ. ಎ ಬಿ ಪ್ಲಸ್ ಬಿ ಅನ್ನೋದೇನಮ್ಮ, ಸಿಮಿಟ್ರಿಕ್. ಓಕೆನಾ, ಎ ಬಿ ಮೈನಸ್ ಬಿ ಅನ್ನೋದೇನಮ್ಮ, ಸ್ಕ್ಯೂ ಸಿಮಿಟ್ರಿಕ್. ಒಳ್ಳೇದಾಗ್ಲಿ. ಓಕೆ, ನಾವು ವಿಲ್ ಸಾಲ್ವ್ ದಿ ಕ್ವಶನ್ಸ್. ಎಲ್ಲ ಕ್ವಶನ್ ಸಾಲ್ವ್ ಮಾಡ್ತಾ ಹೋಗೋಣ. ಬೇಗ ಟ್ರಿಕ್ ವೈಸ್ ಹೇಳ್ಬೇಕು, ನೀವು ಕಥೆಗಳೆಲ್ಲ ಹೊಡೆಯಂಗಿಲ್ಲ. ಓಕೆನಾ, ನೋಡ್ಬೇಕು, ಆನ್ಸರ್ ಹೇಳ್ಬೇಕು. ಓಕೆ, ಅಂದ್ರೆ ಬುಕ್ ನೋಡ್ಬಿಟ್ಟು ಆನ್ಸರ್ ಹೇಳೋದಲ್ಲ, ಹೆಂಗೆ ಯೋಚನೆ ಮಾಡ್ತೀರಾ, ಹೆಂಗ್ ಅಪ್ರೋಚ್ ಕೊಡ್ತೀರಾ, ದಟ್ ಈಸ್ ಇಂಪಾರ್ಟೆಂಟ್. ಇವಾಗಿನ್ನ ಹೇಳಿದೀನಿ. ದಿಸ್ ಇಸ್ ದ ಕ್ವಶನ್ ಆಸ್ಕ್ಡ್ ಇನ್ 2024. ಸಾರಿ, 10 ವರ್ಷದ ಹಿಂದೆ ಕೇಳಿರೋದು. ಇದು 2025 ಅಲ್ಲ? ಹೌದು, ಕೇಳಿರೋದು. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಕೊಟ್ಟವನೆ ಸಿಮಿಟ್ರಿಕ್ ಪಾರ್ಟ್ ಅಂತ ಕೇಳಿದಾನೆ. ಅಂದ್ರೆ ಏನ್ ಕಂಡುಹಿಡಿಬೇಕು ನೀವೀಗ? ಎ ಇಸ್ ಈಕ್ವಲ್ ಟು ಫಾರ್ಮುಲಾ ಏನು? ಹಾಫ್ ಇಂಟು ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ಅಥವಾ ಎ ಡ್ಯಾಶ್ ಅಲ್ವಾ? ಈಗ ಅಂದ್ರೆ ಫಸ್ಟ್ ಆಫ್ ಆಲ್ ಇದು ಎಂತ ಮ್ಯಾಟ್ರಿಕ್ಸ್ ಆಗಿರುತ್ತೆ? ಇದು ಎಂತ ಮ್ಯಾಟ್ರಿಕ್ಸ್? ಬೇಸಿಕಲಿ ದಟ್ ಶುಡ್ ಬಿ ಎ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸಿಮೆಟ್ರಿಕ್ ಪಾರ್ಟ್ ಇಸ್ ನಥಿಂಗ್ ಬಟ್ ಎ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಅಂದ್ರೆ ನಾನು ನಿಮ್ಮ ಅಪ್ರೋಚ್ ನ ಎಲ್ಲಾ ಪ್ರಾಬ್ಲಮ್ ಮಾಡ್ಬೋದು, ಎಲ್ಲರೂ ಮಾಡ್ತಾರೆ. ಹಾಫ್ ಇಂಟು ಎ ಪ್ಲಸ್ ಎ ಡ್ಯಾಶ್ ಎಲ್ಲ ಯಾಂತ ಕೂಡ ಮಾಡ್ಬಂದು ಹೋಗ್ತಾನೆ. ಐಡೆಂಟಿಫೈ ಮಾಡೋದು ಹೆಂಗೆ? ಫಸ್ಟ್ ಆಫ್ ಆಲ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ನ ನೋಡ್ಬೇಕು. ಇದರಲ್ಲಿ ಯಾವ್ದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಲ್ಲ, ಆಪ್ಷನ್ ನ ಡಿಸ್ಕಾರ್ಡ್ ಮಾಡ್ಬಿಡಿ. ಸೊ ಇದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಫಸ್ಟ್ ಆಫ್ ಆಲ್ 1 4 3 1 4 3. ಓಕೆ, ಡನ್. ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಇದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸಾ? ಅಲ್ಲ. ಇದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸಾ? ಇದು ಕೂಡ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಲ್ಲ. ಹೌದು ತಾನೆ? ಆಪ್ಷನ್ ಇದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಚೆಕ್ ಮಾಡಿ. ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಚೆಕ್ ಮಾಡ್ಬೇಕಂತ ಅಂದ್ರೆ ಇನ್ನೊಂದು ಹೆಂಗ್ ಗೊತ್ತಾ? ಎರಡು ಆಪ್ಷನ್ ನೋಡ್ತಿದ್ದಂಗೆ ಡಿಸ್ಕಾರ್ಡ್ ಮಾಡಿದಿರಾ. ಯಾಕೆ ಡಿಸ್ಕಾರ್ಡ್ ಮಾಡಿದಿರ ಹೇಳಿ? ಅವೆರಡು ಸಿಮೆಟ್ರಿಕ್ ಅಲ್ಲ. ಫಸ್ಟ್ ಆಫ್ ಆಲ್ ಸಿಮೆಟ್ರಿಕ್ ಆಗ್ಬೇಕಂದ್ರೆ ಇಲ್ಲಿ 4 ಇದ್ರೆ ಇಲ್ಲೂ ಕೂಡ ಏನಿರ್ಬೇಕು? 4 ಇರ್ಬೇಕು. ಇಲ್ಲಿ 4 2 ಇದೆ, ಬರೋದಿಲ್ಲ. ಇಲ್ಲಿ -2 ಇದೆ, ಇಲ್ಲಿ 2 ಇದೆ, ಆಗೋದಿಲ್ಲ. ಬಟ್ ಇವೆರಡು ಕೂಡ ಸಿಮೆಟ್ರಿಕ್ ಆಗುತ್ತೆ. ಇವೆರಡರಲ್ಲಿ ಚೆಕ್ ಮಾಡ್ಬೇಕೀಗ. ಒಂದ್ ಎಲಿಮೆಂಟ್ ಚೆಕ್ ಮಾಡು. ಫಸ್ಟ್ ಎಲಿಮೆಂಟ್ ಮಾತ್ರ ನೋಡು. ಫಸ್ಟ್ ಎಲಿಮೆಂಟ್ ಅಲ್ಲಿ ಏನಾಗುತ್ತೆ? ಎ ಮತ್ತೆ ಎ ಟ್ರಾನ್ಸ್ಪೋಸ್. ನೋಡಿ, ಈಗ ಇನ್ನೊಂದು ಹೆಂಗ್ ಗೊತ್ತಾ? ಯಾವ್ದೋ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ನ ಟ್ರಾನ್ಸ್ಪೋಸ್ ಮಾಡಿದ್ರೆ ಡಯಾಗನಲ್ ಎಲಿಮೆಂಟ್ಸ್ ಅಲ್ಲೇ ಇರ್ತವೆ, ಅವೆಲ್ಲೂ ಹೋಗೋದಿಲ್ಲ. ಯಾವತ್ತೇ ನೆನ್ಪಿಟ್ಕೊಳ್ಳಿ, ಡಯಾಗನಲ್ ಎಲಿಮೆಂಟ್ಸ್ ಯಾವತ್ತೂ ರಿಪ್ಲೇಸ್ ಆಗಲ್ಲ, ಅವು ಅಲ್ಲಲ್ಲೇ ಇರ್ತವೆ. ಅಂದ್ರೆ ಎ ನಲ್ಲಿ ಮತ್ತೆ ಎ ಡ್ಯಾಶ್ ಅಲ್ಲಿ ಫಸ್ಟ್ ಎಲಿಮೆಂಟ್ ಯಾವುದು? 1. 1 + 1 ಎಷ್ಟು? 2/2 ಎಷ್ಟು? 2/2 1 ಬರಬೇಕು. ಬಟ್ ಇದ್ರಲ್ಲಿ ಏನಿದೆ? ಇಲ್ಲಿ 0 ಇದೆ, ಆಗಲ್ಲ. ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್. ಅಂದ್ರೆ ನಾನು ಎಕ್ಸ್ಪ್ಲೇನ್ ಮಾಡಕ್ಕೆ ಇಷ್ಟು ಟೈಮ್ ತಗೊಂಡೆ. ನಿನ್ನ ಅಪ್ರೋಚ್ ಹೆಂಗಿರ್ಬೇಕು, ಓಕೆ, ಅದು ನೋಡ್ತಾ ಹೋಗಿ. ಎಲ್ಲ ಮಾಡ್ಕೊಂಡು ಕೂತ್ಕೋತೀನಿ ಅಂದ್ರೆ ಇಂಪಾಸಿಬಲ್. ನೋಡಿಗ, ಇಟ್ ಈಸ್ ಜಸ್ಟ್ ದ ಕ್ವಶನ್ ಆನ್ ಮಲ್ಟಿಪ್ಲಿಕೇಶನ್, ಟ್ರಾನ್ಸ್ಪೋಸ್ ಎಲ್ಲ ಗೊತ್ತಿರ್ಬೇಕು. ಎ ಅನ್ನೋದು ಕೊಟ್ಟಿದ್ದಾನೆ. ಎದು ಮೆಟ್ರಿಕ್ಸ್ ಎಷ್ಟಪ್ಪ? ಆರ್ಡರ್ ಎಷ್ಟಪ್ಪ? 3 × 4 ಕೊಟ್ಟಿದ್ದಾನೆ. ಬಿದು ಆರ್ಡರ್ ಎಷ್ಟಪ್ಪ? ಗೊತ್ತಿಲ್ಲ. ಅದಕ್ಕೆ ನಾನೇನಂತ ಅನ್ಕೊಂತೀನಿ? P × Q ಅಂತ ಅನ್ಕೊಂತೀನಿ. X × Y ಏನೋ ಅಂತ ತಗೋ. A ಡ್ಯಾಶ್ ಬಿ ಅಂಡ್ ಬಿ ಎ ಡ್ಯಾಶ್ ಡಿಫೈನ್ ಆಗುತ್ತಂತೆ. ಎ ಡ್ಯಾಶ್ ಬಿ, ಎ ಡ್ಯಾಶ್ ಬಿ ಅಂದ್ರೆ ನಮ್ಮ ಡಿಫೈನ್ ಆಗ್ಬೇಕಂದ್ರೆ ಎ ಡ್ಯಾಶ್ ಆರ್ಡರ್ ಎಷ್ಟು? ಎದು ಆರ್ಡರ್ 3 × 4 ಆದ್ರೆ ಎ ಡ್ಯಾಶ್ ಆರ್ಡರ್ ಎಷ್ಟು? 4 × 3 ಇಂಟು ಬಿ ಆರ್ಡರ್ ಎಷ್ಟು? P × Q. ನಾನು ಮುಂಚೆನೆ ಹೇಳಿದ್ದೀನಿ, ಇವೆರಡು ಡಿಫೈನ್ ಆಗ್ಬೇಕಂದ್ರೆ ಈ ಎರಡೂ ನಂಬರ್ಗಳು ಏನಾಗಿರ್ಬೇಕು? ಈಕ್ವಲ್ ಆಗಿರ್ಬೇಕು. ಸೊ ದಿಸ್ ಇಸ್ ಪಾಸಿಬಲ್ ವೆನ್ P is equal to 3. P is equal to 3. So which implies P is equal to ಹೆಂಗ್ ಗೊತ್ತಾಯ್ತು? 3 ಗೊತ್ತಾಯ್ತು. ಇನ್ನೊಂದು ಆಪರೇಷನ್ ಏನ್ ಕೊಟ್ಟಿದ್ದಾನೆ? ಅದರಲ್ಲಿ ಏನ್ ಕೊಟ್ಟಿದ್ದಾನೆ? ಬಿ ಎ ಡ್ಯಾಶ್. ಬರೀರಿ, ಈಗ ಬರೀಬೇಕು. ಆಕ್ಚುಲಿ ನೀವು ಬರೆದು ಪ್ರಾಕ್ಟೀಸ್ ಮಾಡಿ. ಬಿ ಅಂದ್ರೆ ಏನು? P × Q ಇಂಟು ಎ ಡ್ಯಾಶ್ ಅಂದ್ರೆ ಏನು? ಎ ಡ್ಯಾಶ್ ಅಂದ್ರೆ ಏನು? 4 × 3. ಇದಾಗಬೇಕಂದ್ರೆ ಇವೆರಡು ಏನಾಗಬೇಕು? ಈಕ್ವಲ್. ಅಂದ್ರೆ Q is equal to 4.
ಸೊ ನಮಗೆ ಬೇಕಿರೋದು ಬಿದು ಮೆಟ್ರಿಕ್ಸ್ ಆರ್ಡರ್ ಅಂದ್ರೆ ಪಿ ಕ್ರಾಸ್ ಕ್ಯೂ ಇಸ್ ಈಕ್ವಲ್ ಟು ಪಿ ಅಂದ್ರೇನು 3, ಕ್ಯೂ ಅಂದ್ರೆ 4, 3 ಕ್ರಾಸ್ 4 3 ಕ್ರಾಸ್ 4 ಬಿ ಆಗುತ್ತೆ. ಎ ಸ್ಕ್ವೇರ್ is equal to ಚಿಕ್ಕ ಮಕ್ಕಳ ಆಟ ಇದು. ಓಕೆನಾ? ಎ ಸ್ಕ್ವೇರ್ ಎ ಇಂಟು ಎ ಅಂತ ತಗೊಂಡು ಮಾಡ್ಕೊಂಡು ಹೋದ್ರೆ ಬರ್ತದೆ. ಎ ಇಂಟು ಎ ಬಿನೇ ನಮ್ಮ. ಓ, ಆಪ್ಷನ್ ಡಿ ಅಂದ. ಇದ್ಯಾವ್ದಪ್ಪ ಮೆಟ್ರಿಕ್ಸ್ ಡಿ ಎಲ್ಲಪ್ಪ ಇದೆ ಅಂತ ಅನ್ಕೊಂಡೆ. ಇರ್ಲಿ, ಡಿ ಬಂತ. ನೋಡ್ರೋ, ಎರಡು ಪ್ರಾಪರ್ಟಿ ಹೇಳ್ಬಿಡ್ತು ನೋಡಿ. ಈಗ ತುಂಬಾ ಭಯಂಕರ ಇಂಪಾರ್ಟೆಂಟ್. ಓಕೆನಾ? ಇದನ್ನ ನೆನ್ಪಿಟ್ಕೊಂಡ್ರೆ ತುಂಬಾ ಈಸಿಯಾಗಿ ಮಾಡ್ಬೋದು. ನೋಡಿ ಈಗ ಬರ್ಕೊಡ್ರಿ. ಇದು 2 ಕ್ರಾಸ್ ಅಪ್ಲೈ ಆಗುತ್ತೆ, 3 ಕ್ರಾಸ್ ಅಪ್ಲೈ ಆಗುತ್ತೆ. ಕರೆಕ್ಟ್ ನೋಡ್ಕೊಳ್ಳಿ. ಫಸ್ಟ್ ಪ್ರಾಪರ್ಟಿ ಬಂದ್ಬಿಟ್ಟು ನೋಡೋ, ಏನಾದ್ರೂ ಎ ಹಿಂಗಿತ್ತು ಅಂತ ಅಂದ್ರೆ ಅಂಟಮ್ಮ ನೋಡೋ, ಜನರಲ್ ಆಗಿ ತಗೊಂತೀನಿ ಎಲಿಮೆಂಟ್ ನ. A00 ಇದನ್ನ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಇಟ್. ಓಕೆನಾ? ತುಂಬಾ ಇಂಪಾರ್ಟೆಂಟ್. 00 A. ಓಕೆನಾ? ಇದಕ್ಕೆ ನಾನೇನಾದ್ರೂ ಎ ಪವರ್ ಎನ್ ತಕೊಂಡ್ರೆ ಅಂದ್ರೆ ಎನ್ ರೈಸ್ ಮಾಡಿದೆ ಅಂದ್ರೆ ಇದೆಂತ ಮ್ಯಾಟ್ರಿಕ್ಸ್ ಇದೆ ಯಾರಾದ್ರೂ ಹೇಳಿ ನೋಡು. ಸ್ಕೇಲಾರ್ ಮ್ಯಾಟ್ರಿಕ್ಸ್ ತಾನೆ. ಡಯಾಗನಲ್ಸ್ ಎಲ್ಲ ಸೇಮ್ ಇದಾವೆ. 1 1 ಇರ್ಬೇಕಂತ ಇಲ್ಲ, 2 2 2 2 ಇದ್ರೂ ಸಮಸ್ಯೆ ಇಲ್ಲ, ನಡೆಯುತ್ತೆ. ಈ ತರ ಮ್ಯಾಟ್ರಿಕ್ಸ್ ಇದ್ರೆ ಎ ಪವರ್ ಎನಿ ಇಂಟಿಗ್ರಲ್ ಪವರ್, ಪಾಸಿಟಿವ್ ಇಂಟಿಗ್ರಲ್ ಪವರ್ ತಗೊಂಡ್ಬಿಟ್ರೆ ನಿಮ್ಗೆ ಆನ್ಸರ್ ಏನ್ ಬರುತ್ತೆ ಗೊತ್ತಾ? ಎ ಪವರ್ ಎನ್ 0 0 0 ಎ ಪವರ್ ಎನ್ 0 0 0 ಎ ಪವರ್ ಎನ್ನೇ ಬರುತ್ತಂತೆ. ಸ್ಕೇಲಾರ್ ಮ್ಯಾಟ್ರಿಕ್ಸ್ಗೆ ಎನಿ ಇಂಟಿಗ್ರಲ್ ಪವರ್, ಪಾಸಿಟಿವ್ ಇಂಟಿಗ್ರಲ್ ಪವರ್ ಇನ್ ಸೆನ್ಸ್ ಪಾಸಿಟಿವ್, ನೆಗೆಟಿವ್ ಇಂಟಿಗ್ರಲ್ ಪವರ್ ಬರೋದಿಲ್ಲ ಇಲ್ಲಿ. ಓಕೆ? ಸೊ ಪಾಸಿಟಿವ್ ಇಂಟಿಗ್ರಲ್ ಪವರ್ ತಗೊಂಡ್ರೆ ಎಲ್ಲದಕ್ಕೂ ಎನ್ ರೈಸ್ ಮಾಡೋದಷ್ಟೇ. ಎ ಪವರ್ ಎನ್ ಆಗುತ್ತೆ ಎ ಪವರ್ ಎನ್ ಆದ್ರೆ. ಇನ್ನೊಂದು ಕೇಸ್ ತಗೊಳ್ಳೋಣ. ಅದೇ ಮೆಟ್ರಿಕ್ಸ್ ಏನಾದ್ರು ಬ್ಯಾಕ್ವರ್ಡ್ ಡಯಾಗನಲ್ ಅಂತ ಕರಿತೀವಿ. 0 0 ಎ 0 ಎ 0 ಎ 0 0 ನೋಡಿ, ಇಲ್ಲಿ ಹಿಂಗಿತ್ತು ಡಯಾಗನಲ್ಸ್. ಡಯಾಗನಲ್ ಅಲ್ಲಿ ಎ ಇತ್ತು, ಇಲ್ಲೇನಿದೆ ಬ್ಯಾಕ್ವರ್ಡ್ ಡಯಾಗನಲ್ ಅಂತ ಕರಿತೀವಿ. ಉಲ್ಟಾ ಡಯಾಗನಲ್ ಅಲ್ಲಿ ಎ ಇದ್ರೆ ಏನ್ ಕತೆ? ಇದ್ರದ್ದು ಹಂಗೇನೆ ಉಲ್ಟಾ ಡಯಾಗನಲ್ ಅಲ್ಲಿ. ಓಕೆನಾ? ಈ ತರ ಇದ್ರೆ ನಿಮ್ಗೆ 2 ಕೇಸ್ ಬರುತ್ತಂತೆ. ಓಕೆ, ಒಂದು ಎ ಪವರ್ ಎನ್ ಆನ್ಸರ್ ಹಿಂಗ್ ಬರುತ್ತೆ. ಹೆಂಗೆ? ಅದೇ ಹಂಗೆ ಎ ಪವರ್ ಎನ್ 0 0 0 ಎ ಪವರ್ ಎನ್ 0 0 0 ಎ ಪವರ್ ಎನ್ ಬರುತ್ತೆ. ಇನ್ನೊಂದು 0 0 ಎ ಪವರ್ ಎನ್ 0 ಎ ಪವರ್ ಎನ್ 0 ಎ ಪವರ್ ಎನ್ 0 0 ಬರುತ್ತೆ. ಇದ್ಯಾವಾಗ ಅಂದ್ರೆ ಇಲ್ಲಿ ಎನ್ ಏನಾದ್ರೂ ಈವನ್ ಇದ್ರೆ ಹಿಂಗ್ ಬರುತ್ತೆ, ಆಡ್ ಇದ್ರೆ ಹಿಂಗ್ ಬರುತ್ತೆ. ಅರ್ಥ ಆಯ್ತಾ? ಈ 2 ರಿಸಲ್ಟ್. ದಿಸ್ ಈಸ್ ಅಪ್ಲಿಕಬಲ್ ಈವನ್ ಫಾರ್ 2 ಕ್ರಾಸ್ 2. ಇವೆಲ್ಲ ಶಾರ್ಟ್ ಕಟ್ ಗೊತ್ತಿರ್ಬೇಕು. ನೀವು ಎಕ್ಸಾಮ್ ಅಲ್ಲೆಲ್ಲ ಮಲ್ಟಿಪ್ಲೈ ಮಾಡ್ಕೊಂಡು ಕೂತ್ಕೊಂಡು ಫುಲ್ ಅಲ್ಲೆಲ್ಲ ಈಜಾಡ್ಕೊಂಡ್ ಬರಂಗಿಲ್ಲ ಅಲ್ಲಿ. ಯಾಕಂದ್ರೆ ಈಜಾಡಕ್ಕಲ್ಲಿ ಜಾಗನೇ ಇರೋದಿಲ್ಲ. ಓಕೆ? ಓನ್ಲಿ ಚರಂಡಿಗಳು ಇರ್ತಾವ ಅಷ್ಟೇ ಅಲ್ಲಿ. ಕ್ವಶನ್ ಪೇಪರ್ ಎಲ್ಲ ಕೊಳ ಮಾಡಿ ಕೇಳ್ತಾರೆ ನಿಮ್ಗೆ ಈಜಾಡಪ್ಪ ಅಂತ. ಓಕೆ? ಲೈನ್ಗಳು ಇರ್ತಾವ ಅಷ್ಟೇ. ಸ್ಪೇಸ್ ಫಾರ್ ರಫ್ ವರ್ಕ್ ಅಂತ ಕೆಳಗೆ ಇಷ್ಟೇ ಕೊಟ್ಟಿರ್ತಾನೆ. ನೀನ್ ಇಷ್ಟೇ ದಪ್ಪ ಬರಿತಿರ್ತೀಯ ಒಂದೊಂದು ಅಕ್ಷರನ. ಓಕೆ? ಹೆಂಗೆ ಈ ಜಾಗ ಇದ್ದಿದ್ದಲ್ಲಿ ನೋಡಪ್ಪ. ಬ್ಯಾಕ್ವರ್ಡ್ ಡಯಾಗನಲ್ ಇದ್ರೆ ಎ ಪವರ್ ಎನ್ ಗೆ 2 ಆನ್ಸರ್ ಬರ್ತಾವಂತೆ. ಎನ್ ಏನಾದ್ರು ಈವನ್ ಇದ್ರೆ ಟ್ವಿಂಕ್ ಅಂತ ಹಿಂಗೆ ರಿವರ್ಸ್ ಆಗುತ್ತೆ. ಇದು ಪವರ್ ಎನ್ ಆಗುತ್ತೆ. ಏನಾದ್ರು ಆಡಿದ್ರೆ ಹಂಗಂಗೆ ಅಲ್ಲಲ್ಲೇ ಬರ್ತವೆ. ಎಪರ್ ಹಿಂಗೆ ಬರ್ತವೆ ಅಷ್ಟೇ ಆಡಿದ್ರೆ. ಗೊತ್ತಲ್ಲ? ಈಗ ಇದಕ್ಕೂ ಕೂಡ ಇದು ಅಪ್ಲೈ ಆಗುತ್ತೆ. 2 ಕ್ರಾಸ್ 2 ಅಪ್ಲೈ ಆಗುತ್ತೆ, 3 ಕ್ರಾಸ್ 3 ಅಪ್ಲೈ ಆಗುತ್ತೆ. ಇದು ಈವನ್ ಫಾರ್ 2 ಕ್ರಾಸ್ 2 ನೀವು ಕಂಪೇರ್ ಮಾಡ್ಕೋಬಹುದು. ನಾನು 3 ಕ್ರಾಸ್ 3 ಜನರಲೈಸ್ಡ್ ಆಗಿ ಹೇಳಿದೆ. ಹಿಂಗಿದೆ ಪವರ್ ಹೆಂಗ್ ಕೇಳಿದಾನೆ. ಈ ತರ ಕ್ವಶನ್ ಅಂತೂ ನಿಜವಾಗ್ಲೂ ಕೊಡಲ್ಲ ಬಿಡು. ಓಕೆನಾ? ಇಷ್ಟೊಂದು ಈಸಿ ಕ್ವಶನ್ ಕೊಟ್ಬಿಟ್ರೆ ಅವನು ಅಷ್ಟೇ. ಈವನ್ ಆಡ. ಇದು ಈವನ್ ಇದ್ರೆ ಹಿಂಗಿದ್ದು ಹಿಂಗ್ ಟರ್ನ್ ಆಗುತ್ತಲ್ವಾ? ಹಿಂಗಾಗುತ್ತೆ ನೋಡಿ. ಅಂದ್ರೆ ಇದು ಉಲ್ಟಾ ಆಗುತ್ತೆ. ಅಂದ್ರೆ ಹೆಂಗತ್ತೆ? ಈಗ 1 0 0 1 ಅಂದ್ರೆ 1 ಆಗಲ್ಲ. ಇಲ್ಲಿ 2 ಪವರ್ ರೈಸ್ ಮಾಡ್ಬೇಕಲ್ಲ. ಎ ಸ್ಕ್ವೇರ್ ಅಂದ್ರೆ ಇದಕ್ಕೂ 1 ಸ್ಕ್ವೇರ್ ಮಾಡ್ಬಿಟ್ಟು ಉಲ್ಟಾ ಮಾಡೋದು ಹಿಂಗೆ 1 ಸ್ಕ್ವೇರ್ 1 ಸ್ಕ್ವೇರ್. ಸೊ ಇಟ್ ಇಸ್ ವಾಟ್ 1 0 0 1.
ಸರ್ ಇಷ್ಟೊಂದೆಲ್ಲ ಮಾಡಬೇಕಾ ಸರ್? ಆರಾಮಾಗಿ ಎ ಇಂಟು ಎ ಮಾಡಿದ್ರೆ ಬರುತ್ತಲ್ಲ ಸರ್? ಆಯ್ತಪ್ಪ, ಬರುತ್ತೆ. ಓಕೆ, 3x3 ಅಥವಾ ದೊಡ್ಡ ಯಾವ್ದೋ ಒಂದು ಮ್ಯಾಟ್ರಿಕ್ಸ್ ಕೊಟ್ಬಿಟ್ರೆ ಅವಾಗ ಮಾಡ್ಕೊಂಡು ಗೊತ್ತ್ಯಾ? ಓಕೆ, ಅವಾಗ ಈ ರಿಸಲ್ಟ್ಗಳು ತುಂಬಾ ಯೂಸ್ ಆಗ್ತವೆ, ಅದಲ್ವಾ? ಸೊ ನೋಟ್ ಡೌನ್ ಮಾಡ್ಕೊಳ್ಳಿ. ಮುಂದೆ ಬರುತ್ತೆ, ಇದೇ ಬರುತ್ತೆ, ಮತ್ತೆ ಅಪ್ಲೈ ಮಾಡಿಸ್ತೀನಿ ಇದನ್ನ. ಓಕೆ, a² - 5a ಅಂತ ಕೇಳಿದ್ದಾನೆ. ಸೊ ಇದು ಹಂಗೂ ನಾರ್ಮಲ್ ಆಗೂ ಮಾಡ್ಬೋದು. ಇಲ್ಲ ಅಂತಂದ್ರೆ ಕೇಲಿ ಹ್ಯಾಮಿಲ್ಟನ್ ಥಿಯರಮ್ ಅಂತ ಒಂದು ಥಿಯರಮ್ ಇದೆ. ಕೇಲಿ ಹ್ಯಾಮಿಲ್ಟನ್ ಥಿಯರಮ್ ಅಂತ. ಸೊ ಎವ್ರಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಸ್ಯಾಟಿಸ್ಫೈಡ್ ಸೋನ್ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಶನ್ ಅಂತ. ಅವೆಲ್ಲ ಕಥೆಗಳು ಬೇಡ ನಮ್ಗೆ. ನೋಡಪ್ಪ, ಕೇಲಿ ಹ್ಯಾಮಿಲ್ಟನ್ ಥಿಯರಮ್ ಏನ್ ಹೇಳ್ತಾನೆ ಅಂತ ಅಂದ್ರೆ, ಕೇಲಿ, ಓಕೆನಾ? ಸೊ ಖಾಲಿ ಖಾಲಿ ಜಾಲಿ ಜಾಲಿ, ಓಕೆನಾ? ABCD, ಓಕೆ, ಖಾಲಿ ಖಾಲಿ ಜಾಲಿ ಜಾಲಿ. ಸೊ ಈಸ್ ಕೇಲಿ. ಓಕೆ, ABCD ಅಂತ ಒಂದು ಮೆಟ್ರಿಕ್ಸ್ ಇರುತ್ತೆ. ಈ ಮೆಟ್ರಿಕ್ಸ್ಗೆ ಒಂದು ಮೆಟ್ರಿಕ್ಸ್ ಈಕ್ವೇಶನ್ ನ ಕನ್ಸ್ಟ್ರಕ್ಟ್ ಮಾಡಬಹುದು. ಫಾರ್ ಎವ್ರಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ವಿ ಕ್ಯಾನ್ ಕನ್ಸ್ಟ್ರಕ್ಟ್ ಎ ಮ್ಯಾಟ್ರಿಕ್ಸ್ ಈಕ್ವೇಶನ್ ಇನ್ ದಿಸ್ ವೇ. ಈಗ ಹೇಳ್ತೀನಿ, ಹಂಗ್ ಕನ್ಸ್ಟ್ರಕ್ಟ್ ಮಾಡ್ಬೋದು. ಯಾಕೆ ಅಂತ ಕೇಳೋ ಅಧಿಕಾರ ನಿಮ್ಗೆ ಇಲ್ಲ. ಯಾಕೆ ಅಂತಂದ್ರೆ ಅದನ್ನ ಓದ್ಬೇಕಂದ್ರೆ ಮತ್ತೆ ತುಂಬಾ ಒಳಗಡೆ ಹೋಗ್ಬೇಕು. ಒಳಗಡೆ ಹೋಗಕ್ಕೆ ಇಂಟ್ರೆಸ್ಟ್ ಇಲ್ಲ, ಆಚೆ ಕಡೆನೆ ಹಂಗೆ ಅದನ್ನ ಮಾಡ್ಕೊಂಡ್ ಬರ್ಬೇಕಷ್ಟೇ. ಫಸ್ಟ್ ನೀನು a² ಬರಿಬೇಕು, ಮೈನಸ್ ಬರಿಬೇಕು, ಡಯಾಗನಲ್ ಎಲಿಮೆಂಟ್ಸ್ ನ. ಅಯ್ಯೋ ಶಿಟ್, ಡಯಾಗನಲ್ ಎಲಿಮೆಂಟ್ಸ್ ನ ಆಡ್ ಮಾಡಬೇಕು. a+d ಮಾಡಬೇಕು, ಇಂಟು a ಮಾಡಬೇಕು, ಪ್ಲಸ್ ಹಾಕೋಬೇಕು, ಡಿಟರ್ಮಿನೆಂಟ್ ಕಂಡುಹಿಡಿಬೇಕು, i = 0 ಮಾಡಬೇಕು. ಡಿಟರ್ಮಿನೆಂಟ್ ಅಂದ್ರೆ ಗೊತ್ತಲ್ವಾ? ಯು ನೋ ಟು ಫೈಂಡ್ ದ ಡಿಟರ್ಮಿನೆಂಟ್ ಆಫ್ 2x2. ಹಿಂಗ್ ಮಾಡಬೇಕು. ಸೊ ಫಾರ್ ದಿಸ್ ಪರ್ಟಿಕ್ಯುಲರ್ ಮ್ಯಾಟ್ರಿಕ್ಸ್ a = 3 1 -1 2, ಇದಕ್ಕೆ ಮ್ಯಾಟ್ರಿಕ್ಸ್ ಈಕ್ವೇಷನ್ ಕನ್ಸ್ಟ್ರಕ್ಟ್ ಮಾಡಿ. a² ಬರಿಬೇಕು, ಮೈನಸ್ ಬರಿಬೇಕು, ಆಡ್ ದ ಡಯಾಗನಲ್ ಎಲಿಮೆಂಟ್ಸ್, 5 ಬರಿಬೇಕು, ಇಂಟು a ಪ್ಲಸ್ ಯು ಫೈಂಡ್ ದ ಡಿಟರ್ಮಿನೆಂಟ್ ಆಫ್ ದಿಸ್. ವಾಟ್ಸ್ ದ ಡಿಟರ್ಮಿನೆಂಟ್? Determinant is what? 6 + 1 ಅಲ್ವಾ? 6 + 1 7. 7 into I is equal to 0. But they are asking for a² - 5a is equal to -7i. -7i. So option D is correct. Okay. ಇದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಕೇಲಿ ಹ್ಯಾಮಿಲ್ಟನ್ ಥಿಯರಮ್ ಯೂಸ್ಫುಲ್ ಆಗಬಹುದು. ಓಕೆ, ಸೊ ಇದು ಯಾಕಂತಂದ್ರೆ ನಿಮ್ಗೆ ಎಷ್ಟೊಂದು ಆಪರೇಷನ್ಸ್ ಗಳನ್ನ ಮಾಡೋದು. ಈಗ a² ಕಂಡಿಡಿದೇನಪ್ಪ. Actually, the actual method is that you have to find a² and 5a and you have to do this operation. You will get the answer. ಅವಾಗ ಆನ್ಸರ್ ಹೆಂಗ್ ಬರುತ್ತೆ ಅಂದ್ರೆ -7 0 0 -7 ಬರುತ್ತೆ. ಆದ್ರಿಂದ ನೀವು -7 ಆಚೆ ತೆಗೆದ್ಬಿಟ್ಟು -7 × 1 0 0 1 -7 × I ಅಂತ ಮಾಡಬೇಕು. ಅಷ್ಟೊಂದೆಲ್ಲ ಮಾಡೋ ಅಷ್ಟೊತ್ತಿಗೆ ಸೊ ಇವಾಗ ಒಂದು ಮೊನ್ನೆ ಪಿಕ್ಚರ್ ಬಂದಿತ್ತು, ಊರ್ಬಾಗ್ಲು ಅಂತ. ಓಕೆ, ಹೆಬ್ಬಾಗ್ಲು ಅಂತ, ಸಾರಿ. ಓಕೆ, ಓನ್ಲಿ ಲೆಜೆಂಡ್ಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಓಕೆ, ಇನ್ನೇನು ಹೇಳಕ್ ಹೋಗಲ್ಲ. ಆಯ್ತು, ಮಾಡಿ. a = ಕೊಟ್ಟಿದ್ದಾನೆ ಅಂಡ್ a + a' = ಡಿಸ್ಕ್ಲೈಮರ್. ಓಕೆನಾ? ಬೀಪ್ ಸೌಂಡ್ ಹಾಕ್ತೀನಿ, ಡೋಂಟ್ ವರಿ, ಯೂಟ್ಯೂಬ್ ಅಲ್ಲಿ ಹಾಕ್ಬೇಕಾದ್ರೆ. ಓಕೆ, a + a' = I, ದೆನ್ θ = ಹೇಳಿ, θ = ಎಲ್ಲ ಮಾಡ್ಕೊಂಡು a + a' ಕೊಟ್ಟಿದ್ದಾನೆ. a ಮತ್ತೆ a' ಮತ್ತೆ ಇನ್ನೊಂದು ಎಲ್ಲ ಎಲಿಮೆಂಟ್ ಮಾಡ್ಕೊಂಡು ಆಪರೇಷನ್ ಮಾಡಂಗೇ ಇಲ್ಲ ನೀವು. a ನಲ್ಲಿ ಮತ್ತೆ a' ಅಲ್ಲಿ ಡಯಾಗನಲ್ ಎಲಿಮೆಂಟ್ ಸೇಮ್ ಇರ್ತಾವ ಅಂತ ಹೇಳಿದ್ನಲ್ವಾ? ಇಲ್ಲಿ ಫಸ್ಟ್ ಎಲಿಮೆಂಟ್ ಯಾವುದು? ಫಸ್ಟ್ ಎಲಿಮೆಂಟ್ ಏನು? cos 2θ ಪ್ಲಸ್ at ನಲ್ಲೂ ಫಸ್ಟ್ ಎಲಿಮೆಂಟ್ ಯಾವುದು? ಅಲ್ಲೂ cos 2θನೇ ಬರುತ್ತೆ. I ನಲ್ಲಿ ಫಸ್ಟ್ ಎಲಿಮೆಂಟ್ ಯಾವುದು? 1. ಇಷ್ಟೇ ಬೇಕಿರೋದು ನಿನ್ಗೆ. ಎಲ್ಲ ಬರ್ಕೊಂಡ್ ಕೂತ್ಕೊಂಡು ಏನ್ ಸಾಧನೆ ಮಾಡಕ್ ಹೊರಟಿದ್ಯಾ ನೀನು ಎಕ್ಸಾಮ್ ನಲ್ಲಿ? ಓಕೆ, ದುಂಡುಗ್ ಬರೀತಾರ ಒಬ್ಬೊಬ್ರು ಅದ್ರಲ್ಲೂ. ಓಕೆ, ದುಂಡು ಮಲ್ಲಿಗೆ. ಓಕೆ, ಹಂಗೆಲ್ಲ ಮಾಡ್ಬಾರ್ದು, ದುಂಡುಗೆಲ್ಲ ಬರೀಬಾರ್ದು. ಸೊ ಕಾಸ್ ಆಫ್ ವಿಚ್ ಆಂಗಲ್ ಇಸ್ 1/2. ಸೊ 2θ = 1/2. ಅದಕ್ಕೆ ಬರ್ತಮ್ಮ 60ನಾ? 60 ಡಿಗ್ರಿ ಅಥವಾ π/3. θ = 2 ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ π/6. ಆಪ್ಷನ್ ಎ. ಸೊ ಇದು ಕೂಡ ಹೋಮ್ವರ್ಕ್, ನಾನು ಮಾಡೋದಿಲ್ಲ, ಅವಾಗಲೇ ಮಾಡೋದ್ನಲ್ಲ. ಓಕೆ, ಅದೇ ತರನೇ ಮಾಡೋದು. ನೀವು ಮನೆಯಲ್ಲಿ ಒಬ್ಬರೇ ಕೂತು ಮಾಡಿ. ಓಕೆ, ಆಪ್ಷನ್ ಕಮೆಂಟ್ ಮಾಡಪ್ಪ.
ಓಕೆ, ಅದನ್ನು ಕೂಡ ಒಬ್ನೇ ಮಾಡು, ಜೊತೆಲಿ ಕೂರ್ಸ್ಕೊಂಡು ಮಾಡಬೇಡ. ಓಕೆ, ಇಲ್ಲಿ ನೋಡು ಏನ್ ಬರುತ್ತೆ. ಸಿಂಪಲ್ ಲಾಜಿಕ್ಸ್ಗಳನ್ನ ಯೋಚನೆ ಮಾಡಿ, ಐಡಿಯಾಸ್ಗಳನ್ನ ಯೋಚನೆ ಮಾಡಿ, ಎಲ್ಲಾನು ಮಾಡಕ್ ಹೋಗ್ಬೇಡಿ. ಓಕೆ, ಸೊ ಎ ಕೊಟ್ಟಿದ್ದಾನೆ, ಬಿ ಕೊಟ್ಟಿದ್ದಾನೆ, ದೆನ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಅಂತ ಕೊಟ್ಟಿದ್ದಾನೆ. ಸೊ ಹೌ ಟು ಡೂ ದಿಸ್ ಪ್ರಾಬ್ಲಮ್? ವೆರಿ ಸಿಂಪಲ್ ಕಂಡ್ರು. ಎ ಮೈನಸ್ ಬಿ ಇದೆಯಲ್ವಾ, ನೋಡು ಇಲ್ಲೂ 1/π ಇದೆ, ಇಲ್ಲೂ 1/π ಇದೆ. ಸೊ ಎ ಮೈನಸ್ ಬಿ ನಲ್ಲಿ ನಾನು ಏನ್ ಮಾಡ್ತೀನಿ, ಐ ಕ್ಯಾನ್ ಟೇಕ್ 1/π ಕಾಮನ್. ಕ್ಲಿಯರ್? ಏನಲ್ಲಿ ಫಸ್ಟ್ ಎಲಿಮೆಂಟ್ ಏನ್ ಕಾಣ್ತಾ ಇದೆ? ಸೈನ್ ಇನ್ವರ್ಸ್ ಎಕ್ಸ್ ಪೈ. ಬಿ ನಲ್ಲಿ ಫಸ್ಟ್ ಎಲಿಮೆಂಟ್ ಏನ್ ಕಾಣ್ತಾ ಇದೆ? ಮೈನಸ್ ಕಾಸ್ ಇನ್ವರ್ಸ್ ಎಕ್ಸ್ ಪೈ. ಇದು ಮೈನಸ್ ಇದು ಮೈನಸ್ ಸೇರಿ ಏನಾಗುತ್ತೆ? ಅದು ಪ್ಲಸ್ ಆಗುತ್ತೆ. ನಮಗೆ ಒಂದು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ನಲ್ಲಿ ಪ್ರಾಪರ್ಟಿ ಇದೆ, ಸೈನ್ ಇನ್ವರ್ಸ್ ನಾನು ಪ್ಲಸ್ ಕಾಸ್ ಇನ್ವರ್ಸ್ ನಾನು ಇಸ್ ಈಕ್ವಲ್ ಟು ವಾಟ್? π/2 ಅನ್ನೋದು ಪ್ರಾಪರ್ಟಿ ಅಲ್ವಾ? ಅಂದ್ರೆ ಸೊ ಇದೇನ್ ಬರುತ್ತೆ ಆನ್ಸರ್? ಇಲ್ಲಿ ಏನ್ ಬರುತ್ತೆ ಆನ್ಸರ್? π/2 ಬರುತ್ತೆ. ಹೌದಾ? ಇಲ್ಲೇನ್ ಬರುತ್ತೆ ನೋಡಿ, ಟ್ಯಾನ್ ಇನ್ವರ್ಸು ಮೈನಸ್ ಟ್ಯಾನ್ ಇನ್ವರ್ಸ್ ಏನಾಗುತ್ತೆ? 0. ಇಲ್ಲಿ ಟ್ಯಾನ್ ಇನ್ವರ್ಸ್ ಇದೆ, ಟ್ಯಾನ್ ಇನ್ವರ್ಸ್ ಇದೆ, ಬಟ್ ಸಬ್ಟ್ರಾಕ್ಷನ್ ಇದೆ, ಇಲ್ಲಿ 0. ಸೈನ್ ಇನ್ವರ್ಸ್ ಏನಾಗುತ್ತೆ? ಇದು 0. ಸಿಮಿಲರ್ ಅಗೇನ್ ಪ್ರಾಪರ್ಟಿ ಪ್ರಕಾರ ಕಾಟ್ ಇನ್ವರ್ಸು ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಟ್ಯಾನ್ ಇನ್ವರ್ಸ್ ಏನಾಗುತ್ತೆ? π/2 ಬರುತ್ತೆ. ಇಷ್ಟು ಬರುತ್ತಾ? π/2 ಕಾಮನ್ ತೆಗೆದ್ಬಿಡು. π/2 ಕಾಮನ್ ತೆಗೆದ್ರೆ ಮೇಲ್ಗಡೆ ಇರೋ ಪೈ ಕೆಳಗಡೆ ಇರೋ ಪೈ ಕ್ಯಾನ್ಸಲ್ ಆಗುತ್ತೆ. ಏನ್ ಬರುತ್ತೆ ಆನ್ಸರ್? 1/2 ಇಂಟು 1001 ಆಪ್ಷನ್ ಅಲ್ಲಿ ಇದೆ. 1/2 ಇಂಟು ಐ. ನೀವ್ ಯಾಕಂದ್ರೆ ಇದನ್ನ ನೀನ್ ಎಲ್ಲಾ ಬರ್ಕೊಂಡು ಕೂತ್ಕೋತೀನಿ ಅಂದ್ರೆ ಅದ್ ನೋಡಿದ ತಕ್ಷಣ ಏನ್ ಅನ್ಸ್ಬಿಡುತ್ತೆ? ಒಂಥರ ಬೇಜಾರ್ ಅನ್ಸಲ್ಲ, ಮನ್ಸಿಗೆ ಏನೋ ಒಂಥರ ದುಃಖ ಆಗುತ್ತಲ್ವ ಒಂದ್ಸರಿ. ಆತರ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ ನೋಡಿದಾಗ ದೊಡ್ಡದಾಗ ನೋಡಿದ್ರೆ ಅನ್ಸ್ಬಿಡುತ್ತೆ. ಅನ್ಸ್ಕೊಳ್ಬಾರ್ದು, ಚಿಕ್ಕದಾಗ ಬರೀಬೇಕು. ನೀನ್ ದೊಡ್ಡದನ್ನೇ ಚಿಕ್ಕದಾಗ ಮಾಡ್ಕೊಂಡು ಭಕ್ತಿ ಎಲ್ಲ ಮನ್ಸಲ್ಲಿ ಇರ್ಬೇಕು. ಓಕೆನಾ? ಪ್ರದರ್ಶನ ಮಾಡಕ್ ಹೋಗ್ಬಾರ್ದು ಎಕ್ಸಾಮಿನೇಷನ್ ಪೇಪರ್ಗಳಲ್ಲೆಲ್ಲ. ಓಕೆ, ಚೆಲ್ಲಾಡಿರ್ತಾರ ಹಂಗೇನೆ. ರಜು, ಇದು ತುಂಬಾ ಈಸಿ ಕ್ವಶನ್, ಇದನ್ನ ನಾನ್ ಮಾಡಲ್ಲ, ನೀವು ಮಾಡಿ. ದಿಸ್ ಇಸ್ ಆಲ್ಸೋ ಫಾರ್ ಹೋಮ್ ವರ್ಕ್. ಓಕೆನಾ? ಯಾವ್ದೋ ಇಲ್ಲ ಮಾಡ್ರಪ್ಪ ಡೈರೆಕ್ಟ್ ಆಗಿ, ಸುಮ್ಮನೆ ಯಾಕೆ ಗೋಜು. 2 ಇಂಟು 1 2 ಪ್ಲಸ್ y ಇಸ್ ಈಕ್ವಲ್ ಟು 5, y ಇಸ್ ಈಕ್ವಲ್ ಟು 3. ದೆನ್ ಎಕ್ಸ್ ಎಲ್ ಕಾಣ್ತಾ ಇದೆ ಇಲ್ಲಿ. 2 ಇಂಟು ಎಕ್ಸ್ 2 ಪ್ಲಸ್ 2 ಇಸ್ ಈಕ್ವಲ್ ಟು 8. ಸೊ ಎಕ್ಸ್ ಇಸ್ ಈಕ್ವಲ್ ಟು 6/2 3. x3 y3 x3 y3 ಆಪ್ಷನ್ ಎ. ನಮಸ್ಕಾರ. A is both symmetric and skew symmetric matrix, then A is. ಇದು ಆಕ್ಚುಲಿ ಸ್ಟ್ಯಾಂಡರ್ಡ್ ರಿಸಲ್ಟ್. 0 ಮ್ಯಾಟ್ರಿಕ್ಸ್ ಬರುತ್ತೆ. ಹೆಂಗ್ ಬರುತ್ತೆ ಅಂತ ನೋಡಮ್ಮ. ಸೊ A dash is equal to A ಅನ್ನೋದು ಸಿಮಿಟ್ರಿಕ್, A dash is equal to minus A ಅನ್ನೋದು ಸ್ಕ್ಯೂ ಸಿಮಿಟ್ರಿಕ್. ಸೊ ಇವೆರಡನ್ನು ಆಡ್ LHS ಈಕ್ವಲ್ ಅಂದ್ರೆ RHS ಈಕ್ವಲ್ ಅಲ್ವಾ? ಸೊ ಫ್ರಮ್ ದೀಸ್ ಟು ಐ ಕ್ಯಾನ್ ಸೇ A is equal to minus A. ಮೈನಸ್ A ಕಡೆ ತಗೊಂಡ್ರೆ ಏನಾಗುತ್ತೆ? 2A is equal to 0. So then A is equal to 0. For any matrix you take, A will become 0 only. So that is a 0 matrix. This is the standard result. Standard result ಇದು. ರಿಸಲ್ಟ್ ಏನಪ್ಪಾ ಅಂತ ಅಂದ್ರೆ 0 ಮ್ಯಾಟ್ರಿಕ್ಸ್ ಏನಿದೆ, 0 ಮ್ಯಾಟ್ರಿಕ್ಸ್ is the only matrix which is both symmetric and skew symmetric. ಇನ್ ಯಾವ ಮ್ಯಾಟ್ರಿಕ್ಸ್ ಆಗಿಲ್ವಂತೆ. 0 ಮ್ಯಾಟ್ರಿಕ್ಸ್ ಅಂತ ಏನಿದೆ ಅದು ಆಗುತ್ತಂತೆ, ಇದು ಆಗುತ್ತಂತೆ. ಗೊತ್ತಾಯ್ತಲ್ವಾ ಯಾವ ಟೈಪ್ ಅಂತ? ಎರಡೂ ಟೈಪ್ ಆಗುತ್ತೆ, ಅಂದ್ರೆ ಸಿಮಿಟ್ರಿಕ್ ಮತ್ತೆ ಸ್ಕ್ಯೂ ಸಿಮಿಟ್ರಿಕ್ ಟೈಪ್. ಅಪಾರ್ಥ ಮಾಡ್ಕೊಳಕ್ ಹೋಗ್ಬಾರ್ದಪ್ಪ. ಓಕೆ, ಮನ್ಸು ಶುದ್ಧ ಇರ್ಬೇಕಾಗತ್ತೆ. ಇದು ಡೈರೆಕ್ಟ್ ರಿಸಲ್ಟ್. ಓಕೆನಾ? ನಿಮಗೆ ಇಲ್ಲ ಫಾರ್ಮ್ ಮಾಡಿ, ಓಕೆನಾ, A ಇಂಟು A ಡ್ಯಾಶ್ ಮಾಡಿ. ಇಲ್ಲ ಅಂತಂದ್ರೆ ಹೆಂಗ್ ಗೊತ್ತಾ? ಆರ್ಥೋಗೋನಲ್ ಮ್ಯಾಟ್ರಿಕ್ಸ್ ಅಂತ ಒಂದಿದೆ. ಓಕೆ, ಹೇಳ್ಬಿಡ್ತು ನೋಡು. ಎಲ್ಲಾದ್ರೂ ಯೂಸ್ ಆಗೋ ತರ ಇದ್ರೆ ಯೂಸ್ ಮಾಡ್ಕೊಂಡ್ಬಿಡಿ, ಶಾರ್ಟ್ ಕಟ್ ಇದು. ಆರ್ಥೋಗೋನಲ್ ಮ್ಯಾಟ್ರಿಕ್ಸ್ ಅಂದ್ರೆ ಹೆಂಗ್ ಗೊತ್ತಾ? A ಇಂಟು A ಡ್ಯಾಶ್ ಇಸ್ ಈಕ್ವಲ್ ಟು I ಬರುತ್ತಂತೆ. ಅವಾಗ ಏನ ಆರ್ಥೋಗೋನಲ್ ಅಂತ ಕರಿತೀವಿ. A ಇಂಟು A ಡ್ಯಾಶ್ ಮಾಡಿದ್ರೆ I ಬಂದ್ರೆ ಏನಂತ ಕರಿತೀವಿ? ಆರ್ಥೋಗೋನಲ್ ಅಂತ ಕರಿತೀವಿ. ಈಗ ಆಯ್ತು ಸರ್, ಇಲ್ಲೂ ಅಷ್ಟೇ A ಇಂಟು A ಡ್ಯಾಶ್ ನಮ್ಗೆ ಆನ್ಸರ್ I ಬರುತ್ತಾ ಅಂತ ಗೊತ್ತಾಗಬೇಕಂದ್ರೆ ಫಸ್ಟ್ ಆಫ್ ಆಲ್ A ಆರ್ಥೋಗೋನಲ್ ಅಂತ ಗೊತ್ತಾಗಬೇಕು. ಆರ್ಥೋಗೋನಲ್ ಅಂತ ಹೆಂಗ್ ಗೊತ್ತಾಗುತ್ತೆ ಅಂತ ಅಂದ್ರೆ, ಒಂದು ಮಾರ್ಗ ಏನಪ್ಪಾ ಅಂದ್ರೆ, ಯಾವುದೇ ರೋ ತಗೊಂಡು ಯಾವುದೇ ಕಾಲಮ್ ತಗೊಂಡು ಸ್ಕ್ವೇರ್ ಮಾಡಿ ಸಮ್ ಮಾಡಿದ್ರೆ ಆನ್ಸರ್ 1 ಬರಬೇಕು. 1 ಏನಾದ್ರೂ ಬಂತು ಅಂದ್ರೆ ಅದು ಆರ್ಥೋಗೋನಲ್ ಮ್ಯಾಟ್ರಿಕ್ಸ್ ಅಂತ. ಆರ್ಥೋಗೋನಲ್ ಮ್ಯಾಟ್ರಿಕ್ಸ್ ಅಂತ ಗೊತ್ತಾಯ್ತು ಅಂತ ಅಂದ್ರೆ A ಡ್ಯಾಶ್ ಇಸ್ ಈಕ್ವಲ್ ಟು I ಅಂತ ಬರೀಬಹುದು. ನೋಡು, ಫಸ್ಟ್ ರೋ ಸಮ್ ಮಾಡು, ಸ್ಕ್ವೇರ್ ಮಾಡಿ ಸಮ್ ಮಾಡು. ಕಾಸ್ ಸ್ಕ್ವೇರ್ ಸೈನ್ ಸ್ಕ್ವೇರ್
ಕಾಸ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ಇಸ್ ವಾಟ್ 1 ಬಂತು ಮೈನಸ್ ಸೈನ್ ಅಂದ್ರೆ ಇದು ಸೈನ್ ಸ್ಕ್ವೇರ್ ಬರುತ್ತಲ್ಲ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಇಸ್ ವಾಟ್ 1 ಕಾಸ್ ಸ್ಕ್ವೇರ್ ಸೈನ್ ಸ್ಕ್ವೇರ್ 1 ಸೈನ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ 1 ಯಾವುದೇ ಕಾಲಮ್ ಅಥವಾ ಯಾವುದೇ ರೋ ನ ತಗೊಂಡು ಸ್ಕ್ವೇರ್ ಮಾಡಿ ಸಮ್ ಮಾಡಿದ್ರೆ ಆನ್ಸರ್ 1 ಬಂದ್ರೆ ಅದು ಆರ್ಥೋಗೋನಲ್ ಅಂತ ಗೊತ್ತಾಯ್ತು ಆರ್ಥೋಗೋನಲ್ ಅಂತ ಗೊತ್ತಾದ್ರೆ ಡೆಫಿನಿಷನ್ ಪ್ರಕಾರ a ಡ್ಯಾಶ್ ಇಸ್ ಈಕ್ವಲ್ ಟು ಏನು i ಇಲ್ಲ ಸರ್ ನನಗೆ ಇದೆಲ್ಲ ಬೇಕಾಗಿಲ್ಲ ಸರ್ ಅಂತ ಅಂದ್ರೆ a ಬರ್ಕೋ a ಡ್ಯಾಶ್ ಬರ್ಕೋ ಗೊತ್ತಲ್ಲ ಈ ಕಡೆ ರೋಸ್ ಈ ಕಡೆ ಕಾಲಮ್ಸ್ ಮಲ್ಟಿಪ್ಲೈ ನಾರ್ಮಲ್ ಚಿಕ್ಕ ಮಕ್ಕಳು ಮಾಡ್ತಾರಲ್ವಾ ಆತರ ಮಾಡ್ಕೊಂಡು ಹೋಗಿ ಡೆಫಿನೆಟ್ಲಿ ಆನ್ಸರ್ ನಿಮ್ಗೆ ಏನ್ ಬರುತ್ತೆ ಐ ಬರುತ್ತೆ ಮನೇಲಿ ಮಾಡಿ ಓಕೆ ಮನೇಲಿ ಮಾಡ್ರಿ ಓಕೆ ಇದು ಶಾರ್ಟ್ ಕಟ್ ಇದು ಶಾರ್ಟ್ ಕಟ್ ಮಾಡ್ತೀನಿ ಅಂದ್ರೂ ಓಕೆ ಓಕೆ ದೆನ್ ದ ವ್ಯಾಲ್ಯೂಸ್ ಆಫ್ x and y ಟಕ್ಕಂತ ಮಾಡುವಾಗ ಮಲ್ಟಿಪ್ಲೈ ಮಾಡಿ ಈಗ x plus y is equal to what 2 ಅಷ್ಟೇ ಎಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಹೋಗಬಾರ್ದು ಇದು ಕಾಂಪಿಟಿಟಿವ್ ಎಕ್ಸಾಮ್ ಎರಡನ್ನು ಆಡ್ ಮಾಡಿದ್ರೆ 2 ಬರಬೇಕು 2 ಬರುತ್ತಾ ಬರಲ್ಲ 1 plus 3 ಎಷ್ಟು 4 ಬರಲ್ಲ 3 plus 1 ಎಷ್ಟು 4 ಬರಲ್ಲ -1 plus 3 ಎಷ್ಟು 2 ಬಂತು ಆಪ್ಷನ್ ಡಿ ನಮಸ್ಕಾರ ಇದು ಸ್ವಲ್ಪ ಟ್ರಿಕಿ ಪ್ರಾಬ್ಲಮ್ ಏನಿಲ್ಲ ಬಟ್ ಈಸಿನೇ ಇದೆ ಏನ್ ಸಮಸ್ಯೆ ಇಲ್ಲ ನೋಡು ಇಲ್ಲಿ ಇದನ್ನೊಂದು 2-3 ತರ ಅಪ್ರೋಚ್ ಮಾಡಬಹುದು ಹೆಂಗ್ ಬೇಕಾದ್ರೆ ಮಾಡಿ ನೋಡಿ ಇಲ್ಲಿ ಎ ಕೊಟ್ಟಿದ್ದಾನೆ ಕಂಡ್ರೋ ಮ್ಯಾಟ್ರಿಕ್ಸ್ ಒಂದು ಕೊಟ್ಟಿದ್ದಾನೆ 2x2 a ಪವರ್ n is equal to 2 ಪವರ್ k into a ಅಂತ ಕೊಟ್ಟಿದ್ದಾನೆ ಕ್ಲಿಯರಾ where k is equal to what ಅಂತ ಈ ಪವರ್ ಅಲ್ಲಿ ಇದೆಯಲ್ಲ 2 ಪವರ್ ಇದೆಯಲ್ಲ ಈ k ಏನಪ್ಪಾ ಅಂತ ಕೇಳ್ತಿದ್ದಾನೆ ಈ k ಏನಪ್ಪಾ ಅಂತ ಕೇಳ್ತಿದ್ದಾನೆ ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂತ ಅಂದ್ರೆ k ವ್ಯಾಲ್ಯೂ ಕೇಳಿದಾನೆ ಅಂತ ಇಲ್ಲಿ ಕೊಟ್ರ ವ್ಯಾಲ್ಯೂಸ್ ಎಲ್ಲ ಏನ್ ಆನ್ಸರ್ಗಳು k ವ್ಯಾಲ್ಯೂ ಅಂತಾನೆ ಕೇಳಿರೋದೇ k ವ್ಯಾಲ್ಯೂ ಅಂದ್ರೆ ಇದು k ವ್ಯಾಲ್ಯೂನೇ ಇದು k ವ್ಯಾಲ್ಯೂ ಇದ್ರಲ್ಲಿ ಯಾವ k ವ್ಯಾಲ್ಯೂ ಕರೆಕ್ಟ್ ಅಂತ ಕೇಳ್ತಿದ್ದಾನೆ ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ ಗೊತ್ತಾ ಟ್ರಯಲ್ ಅಂಡ್ ಎರರ್ ಮಾಡ್ತಾ ಹೋಗ್ತೀನಿ ಟ್ರಯಲ್ ಅಂಡ್ ಎರರ್ ಅಂತ ಅಂದ್ರೆ ಆಪ್ಷನ್ ವೈಸ್ ಚೆಕ್ ಮಾಡ್ಕೊಂಡು ಹೋಗ್ತೀನಿ ಆಪ್ಷನ್ ಎ ಚೆಕ್ ಮಾಡ್ತೀನಿ ಆಪ್ಷನ್ ಎ ನಲ್ಲಿ k ವ್ಯಾಲ್ಯೂ ಏನಪ್ಪಾ ಇದೆ ಇಲ್ಲಿ 2 ಪವರ್ n - 1 ಇದೆ ಅಲ್ಲಿ 2 ಪವರ್ n - 1 ಹಾಕ್ತೀನಿ ಹಾಕೀಗ a ಪವರ್ n is equal to 2 ಪವರ್ k ಅಂದ್ರೆ ಏನಪ್ಪಾ k ಅಂದ್ರೆ ಏನು 2 ಪವರ್ n - 1 is into a ನಾನು ಏನ್ ಮಾಡಿದೆ ಗೊತ್ತಾಯ್ತಲ್ವಾ ಇಲ್ಲಿ ಕೊಟ್ಟಿರೋದು k ವ್ಯಾಲ್ಯೂಸ್ ಈ k ತಗೊಂಡ್ಬಂದು ಆ ವ್ಯಾಲ್ಯೂ ತಗೊಂಡ್ಬಂದು ಹಾಕಿದೀನಿ ಹಾಕ್ದೆ ಸರ್ ನೆಕ್ಸ್ಟ್ ಏನ್ ಚೆಕ್ ಮಾಡ್ತೀನಿ ಗೊತ್ತಾ ಅದು ಕರೆಕ್ಟೇ ಆಗಿದ್ರೆ ಅದು ಕರೆಕ್ಟೇ ಆಗಿದ್ರೆ ಓಕೆನಾ ಕರೆಕ್ಟೇ ಆಗಿದ್ರೆ ಫಾರ್ ಎನಿ n ದಟ್ ಶುಡ್ ಬಿ ಟ್ರೂ ಅಲ್ವಾ ಫಾರ್ ಎನಿ n ನಾನು ಸಿಂಪ್ಲಿ ಐ ಟೇಕ್ n is equal to 1 n ಗೆ 1 ಹಾಕೊಂತೀನಿ ನಾನು ಸುಮ್ಮನೆ n ಗೆ 1 ಹಾಕೊಳ್ಳಪ್ಪ ನೋಡೋಣ ಈ ಕಡೆ ಮತ್ತೆ a ಪವರ್ 1 ಅಂದ್ರೆ ಏನು ಏನೇ ಬರುತ್ತೆ 1 ಹಾಕಿಲ್ಲ ಏನಾಗುತ್ತೆ ಹೇಳು 1 - 1 ಏನು 0 2 ಪವರ್ 0 ಏನು 1 2 ಪವರ್ 1 is what 2 a ಬಂತು a 2a ಗೆ ಈಕ್ವಲ್ ಆಗುತ್ತಾ ಆಗಲ್ಲ ಕಾಂಟ್ರಡಿಕ್ಷನ್ this is a contradiction option a cannot be your k okay now similarly option b ತಗೋ this is what this is your k value k ಅಲ್ಲಿ ಹಾಕ್ಬಿಡು ಏನಾಗುತ್ತೆ a power n is equal to 2 power n plus 1 into what a put n is equal to 1 same thing n is equal to 1 ಹಾಕೊಳ್ಳಿ n is equal to 1 ಹಾಕಿದ್ರೆ ಏನು ಬರುತ್ತೆ a is equal to 1 ಹಾಕಿದ್ರೆ 1 plus 1 2 square a is equal to 4a ಆಗುತ್ತಾ this is again a contradiction so ಇದು ಕೂಡ ಆಗಲಿಲ್ಲ n - 1 ಚೆಕ್ ಮಾಡು n - 1 ಚೆಕ್ ಮಾಡಿ ಏನಾಗುತ್ತೆ ಈಗ a power n is equal to put n - 1 a power n - 1 into sorry 2 power n - 1 into a so n is equal to 1 ಹಾಕೊಳ್ಳಿ ಇಲ್ಲಿ ಒಂದು ದೋಸೆ ಇದೆ ಅಂದ್ರೆ ದೋಸೆ ಅಂತೀನಿ ದೋಸೆ ಇದೆ ಓಕೆ ನೋಡಿ ಏನಾಗುತ್ತೆ ಅಂತ n is equal to 1 ಹಾಕಿದ್ರೆ ಏನಾಗುತ್ತೆ a is equal to 1 - 1 0 anything power 0 is 1 into a ಸ್ಯಾಟಿಸ್ಫೈ ಆಯ್ತು ಹಂಗಂತ ನೀವು ಅದನ್ನ ಟಿಕ್ ಹಾಕಂಗಿಲ್ಲ a ಸ್ಕ್ವೇರ್ ಗೂ ಚೆಕ್ ಮಾಡಬೇಕು ಅಟ್ ಲೀಸ್ಟ್ ಎರಡು ವ್ಯಾಲ್ಯೂಸ್ ಚೆಕ್ ಮಾಡಿ ಓಕೆ ಸೊ n is equal to 2 ಹಾಕ್ ಮಾಡ್ಬಿಡೋಣ ಅದಕ್ಕೆ ಈಗ n is equal to 2 ಹಾಕ್ಬಿಡು n is equal to 2 ಹಾಕಿದ್ರೆ ಏನಾಗುತ್ತೆ ನೋಡಿ ಚೆಕ್ ಮಾಡು n is equal to 2 ಹಾಕು a square is equal to 2 ಹಾಕಿದ್ರೆ 2 - 1 is what 2 ಅಂದ್ರೆ a square is equal to ಏನ್ ಬಂತು 2a ಬಂತು a square is equal to 2a ಬಂತು
ಈಗ ನೀವು ಇದು ಟ್ರೂನಾ ಅಂತ ಚೆಕ್ ಮಾಡ್ಬೇಕು. ಈಗ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 2a ಟ್ರೂನಾ ಅಂತ ಚೆಕ್ ಮಾಡಿ. ಅಂದ್ರೆ ಇದು ಸ್ವಲ್ಪ ಲೆಂತಿ ಆಯ್ತು ಅಂತ ಅನ್ಸುತ್ತೆ, ಬಟ್ ಏನು ಮಾಡಕ್ಕಾಗಲ್ಲ. ಎಲ್ಲಾನು ಸಿಂಪಲ್ ಆಗಿ ಕೊಟ್ಬಿಟ್ರೆ ನಿಮ್ಗೆ ಎಲ್ಲ ಹೆಂಗ್ ಕೊಡೋಗುತ್ತೆ, ಎಕ್ಸಾಮ್ ಪೇಪರ್ ಅನ್ಸುತ್ತೆ ಅದು. ಓಕೆನಾ? ಇದು ಯಾವ್ದಪ್ಪ 4ನೇ ಕ್ಲಾಸ್ ಅಲ್ಲಿ ಕೊಡೋರು ನಮಗೆ ಕೊಟ್ಟವ್ರೆ ಅನ್ಕೊತೀರ. ಎ ಸ್ಕೋರ್ ಕನ್ನಡಿ ಮತ್ತೆ ಎ ಸ್ಕೋರ್ ಕನ್ನಡಕ್ಕೆ ಒಂದು ಶಾರ್ಟ್ ಕಟ್ ಹೇಳ್ಕೊಟ್ಟಿದ್ದೆ, ಗೊತ್ತಿದ್ಯಾ? ಓಕೆ, ಎಷ್ಟೊಂದು ಜನಕ್ಕೆ ಗೊತ್ತಿದೆ, ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ಕಮೆಂಟ್ ಮಾಡಿ ಶಾರ್ಟ್ ಕಟ್ ಹೇಳ್ಕೊಡಿ ಸರ್ ಅಂತ. ಶಾರ್ಟ್ ಕಟ್ ಒಂದು ವಿಡಿಯೋ ಮಾಡೋಣ ಬೇಕಾದ್ರೆ. ಮತ್ತೆ ಎ ಸ್ಕ್ವೇರ್ ಮಾಡಪ್ಪ. ಎ ಸ್ಕ್ವೇರ್ ಮಾಡೋದು ಹೆಂಗ್ ಗೊತ್ತೇನ್ರ? ಸಿಂಪಲ್ ಆಗಿ ನಾನು ಹೇಳ್ಕೊಡ್ತೀನಿ ನೋಡು. ಈ ಎಲಿಮೆಂಟ್ ಸ್ಕ್ವೇರ್ ಮಾಡ್ಕೊಂಡ್ಬಿಟ್ಟು ಇವೆರಡನ್ನು ಮಲ್ಟಿಪ್ಲೈ ಮಾಡಬೇಕು. 2 ಸ್ಕ್ವೇರ್ 4, ಮೈನಸ್ ಇಂಟು ಮೈನಸ್ ಪ್ಲಸ್, 2 ಇಂಟು 2 4, 4 ಪ್ಲಸ್ 4 ಎಷ್ಟು? 8. ಕ್ಲಿಯರ್ ಅಲ್ವಾ? ಫಸ್ಟ್ ಎಲಿಮೆಂಟ್ ಮಾತ್ರ ಮಾಡ್ಬೇಕಷ್ಟೇ, ಎಲ್ಲಾ ಎಲಿಮೆಂಟ್ ಮಾಡಂಗಿಲ್ಲ. ಎ ಸ್ಕ್ವೇರ್ ಕನ್ನಡಕ್ಕೆ ಫಸ್ಟ್ ಎಲಿಮೆಂಟ್ ಅಲ್ಲಿ ಈ ಎಲಿಮೆಂಟ್ ನ ಸ್ಕ್ವೇರ್ ಮಾಡ್ಬಿಟ್ಟು ಇವೆರಡನ್ನು ಪ್ರಾಡಕ್ಟ್ ಮಾಡ್ಬೇಕು, ಆಡ್ ಮಾಡ್ಬೇಕು. 2 ಸ್ಕ್ವೇರ್ 4, 2 2 4, 4 ಪ್ಲಸ್ 4 8. 2a ನಲ್ಲಿ ಫಸ್ಟ್ ಎಲಿಮೆಂಟ್ ಯಾವುದು? ಅದಕ್ಕೆ 2 ಮಲ್ಟಿಪ್ಲೈ ಮಾಡು. ಫಸ್ಟ್ ಎಲಿಮೆಂಟ್ ಯಾವುದು? 2a ಮಾಡ್ರು. ಫಸ್ಟ್ ಎಲಿಮೆಂಟ್ ಏನ್ ಬರುತ್ತೆ? 4 ಬರುತ್ತೆ. ಅಣ್ಣ ಇಲ್ಲಿ 8 ಬಂತು, ಇಲ್ಲಿ 2 ಬಂತು, ಹೆಂಗಣ ಈಕ್ವಲ್ ಆಗುತ್ತೆ? ಈಕ್ವಲ್ ಆಗುತ್ತಾ? ಈಕ್ವಲ್ ಆಗಲ್ಲ. ಸೊ ದಿಸ್ ಇಸ್ ಆಲ್ಸೋ ಕಾಂಟ್ರಡಿಕ್ಷನ್. ದೇರ್ ಫಾರ್ ಇದು ಕೂಡ ಆಗಲ್ಲ. ಉಳಿದಿರೋದು ಯಾವುದು? ಡಿ. ಅದನ್ನು ಮಾಡ್ಕೊಂಡು ನಮ್ಮ ಮೈಕ್ಳ ಹೆಂಗ್ ಗೊತ್ತಾ, 3 ಆನ್ಸರ್ ಆಗಲ್ಲ ಅಂತ ಬಂದಿರುತ್ತೆ, 4 ಇವನ ಸುಮ್ನೆ ಕ್ರೇಜಿಯಾಗಿ ಚೆಕ್ ಮಾಡ್ಕೊಂಡು ಕೂತ್ಕೊಳ್ಳೋದು. ಹಂಗೆಲ್ಲ ಯಾಕೆ ಮಾಡ್ತೀಯ? ಟೈಮ್ ಇಲ್ದಿರೋ ಟೈಮ್ ನಲ್ಲಿ 3 ಆಗಲ್ಲ ಅಂದ್ರೆ 4ನೇ ಆನ್ಸರ್. 3a ಪ್ಲಸ್ 4b ಡ್ಯಾಶ್ ಕೊಟ್ಟಿದ್ದಾನೆ, 2b ಮೈನಸ್ 3a ಡ್ಯಾಶ್ ಕೊಟ್ಟಿದ್ದಾನೆ, ಬಿ ಕೇಳಿದಾನೆ. ಏನ್ ಮಾಡ್ತೀರಾ? ವಾಟ್ ಇಸ್ ಯುವರ್ ಅಪ್ರೋಚ್? ವೆರಿ ಸಿಂಪಲ್ ಕಂಡ್ರೋ. ಸೈಮಲ್ಟೇನಿಯಸ್ ಈಕ್ವೇಷನ್ ನೋಡಗ, ಇಲ್ಲಿ ಬಿ ಡ್ಯಾಶ್ ಇದೆ, ಇಲ್ಲಿ ಬಿ ಡ್ಯಾಶ್ ಇದೆಯಾ? ಇಲ್ಲ. ಇಲ್ಲಿ ಎ ಡ್ಯಾಶ್ ಇದೆ, ಅಲ್ಲಿ ಎ ಇದೆ. ಯಾವ್ದಾದ್ರು ಒಂದು ಮ್ಯಾಟ್ರಿಕ್ಸ್ ನ ಟ್ರಾನ್ಸ್ಪೋಸ್ ತಗೊಳ್ಳಿ. ಯಾವ ಮ್ಯಾಟ್ರಿಕ್ಸ್ ನ ಟ್ರಾನ್ಸ್ಪೋಸ್ ತಗೊಂತೀರಾ ನಿಮಗೆ ಬಿಟ್ಟಿದ್ದು. ಸೊ ಬೆಟರ್ ಟು ಟೇಕ್ ದಿ ಟ್ರಾನ್ಸ್ಪೋಸ್ ಆಫ್ ದಿಸ್ ಮ್ಯಾಟ್ರಿಕ್ಸ್. ಈ ಮ್ಯಾಟ್ರಿಕ್ಸ್ ನ ಟ್ರಾನ್ಸ್ಪೋಸ್ ತಗೊಳ್ಳಿ. ಇದಕ್ಕೆ ಟ್ರಾನ್ಸ್ಪೋಸ್ ಅಪ್ಲೈ ಮಾಡಿ, ಈ ಫಸ್ಟ್ ಮ್ಯಾಟ್ರಿಕ್ಸ್ ಗೆ ಟ್ರಾನ್ಸ್ಪೋಸ್ ಅಪ್ಲೈ ಮಾಡಿ. ಏನಾಗುತ್ತೆ? 3a ಫಸ್ಟ್ 4 ಬರಿತೀನಿ, 4b ಬರಿತೀನಿ, 4 ಹಂಗೆ ಬರಿತೀನಿ. ಬಿ ಡ್ಯಾಶ್ ಗೆ ಟ್ರಾನ್ಸ್ಪೋಸ್ ಆದ್ರೆ ಏನಾಗುತ್ತೆ? ಬಿ ಆಗುತ್ತೆ. ಪ್ಲಸ್ 3 ಇಂಟು ಏನಾಗುತ್ತೆ? ಎ ಡ್ಯಾಶ್. ಸೊ ಮೆಟ್ರಿಕ್ಸ್ ಹಿಂಗಿದೆ, ಟ್ರಾನ್ಸ್ಪೋಸ್ ಮಾಡೋದು ಹೆಂಗಾಗುತ್ತೆ? ಹಿಂಗಾಗುತ್ತೆ. ಹೆಂಗೆ ಅಂತ ಕೇಳ್ಬೇಡಿ. ಓಕೆ, 7 ಮೈನಸ್ 10 17 0 6 31 ರೈಟ್. ಸೊ ಅದನ್ನ ಹಂಗೆ ಬರ್ಕೊಳ್ಳಿ. ಮತ್ತೆ ಅದನ್ನು ಟ್ರಾನ್ಸ್ಪೋಸ್ ಮಾಡ್ಬಿಡಿರಿ. ಆಮೇಲೆ ಕಾನೂನು ಕೈ ತಳಕ್ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟಿದ್ದೀನಿ ಮುಂಚೆನೆ. ಸೊ 3a ಡ್ಯಾಶ್ ಇಸ್ ಈಕ್ವಲ್ ಟು -1 18 4 0 -5 -7. ಓಕೆ, ಸೈಮಲ್ಟೇನಿಯಸ್ ಈಕ್ವೇಶನ್ ತರ ಕ್ಯಾನ್ಸಲ್ ಮಾಡು. 3a ಡ್ಯಾಶ್ ಮೈನಸ್ 3a ಡ್ಯಾಶ್ ಕ್ಯಾನ್ಸಲ್. 4b ಪ್ಲಸ್ 2b ಎಷ್ಟು? 6b. ಅಡಿಷನ್ ಮಾಡು. 7 ಮೈನಸ್ 1 ಎಷ್ಟು? 6. ಹಿಂಗ್ ಮಾಡಿದ ತಕ್ಷಣ ಸುಮ್ಮನಾಗ್ಬೇಕು. 6 ನ ಡಿವೈಡ್ ಮಾಡಿದ ತಕ್ಷಣ ಫಸ್ಟ್ ಎಲಿಮೆಂಟ್ ಏನ್ ಬರಬೇಕು? ಫಸ್ಟ್ ಎಲಿಮೆಂಟ್ ಶುಡ್ ಬಿ 1. ನಿಮ್ ಮನೆ ಬರ್ಕೆ ಒಂದು ಮಾತ್ರ ಕ್ಯಾನ್ಸಲ್ ಮಾಡ್ಬೋದು ಅಷ್ಟೇ. ಇದ್ದವಕ್ಕೆಲ್ಲ ಒಂದೇ ಕೊಟ್ಟಿದ್ದಾನೆ, ಏನು ಮಾಡಕ್ಕಾಗಲ್ಲ. ಸೆಕೆಂಡ್ ಎಲಿಮೆಂಟ್ ಏನ್ ಬರುತ್ತೆ? 0 ಪ್ಲಸ್ 18 ಪ್ಲಸ್ ಮೈನಸ್ ಪ್ಲಸ್. 0 ಪ್ಲಸ್ 18 ಇಸ್ 18. 18 by 6 is what? You should get +3. ಅಂದ್ರೆ ಇದು ಕೂಡ ಕ್ಯಾನ್ಸಲ್ ಆಯ್ತು. ಓಕೆ, ಒಂದೊಂದು ಎಲಿಮೆಂಟ್ ಮಾಡಿದಂಗೆ ಹಂಗೆ ಕ್ಯಾನ್ಸಲ್ ಮಾಡ್ಕೊಂತ ಆಪ್ಷನ್ಸ್ ಗಳನ್ನ. ಈಗ ಇನ್ನ ಉಳಿದಿರೋದು ಇದು ಇದರಲ್ಲಿ ಡಿಫ್ರೆನ್ಸ್ ನೋಡು. ಫಸ್ಟ್ ಡಿಫ್ರೆನ್ಸ್, ಯು ಸಿ ದ ಡಿಫ್ರೆನ್ಸ್ ಅಷ್ಟೇ. ಎಲ್ಲಾ ಎಲಿಮೆಂಟ್ ಸೇಮ್ ಕಾಣ್ತಾ ಇದಾವೆ. ಡಿಫ್ರೆನ್ಸ್ ಕಾಣ್ತಾ ಇರೋದು ಎಲ್ಲಿ? ಲಾಸ್ಟ್ ಆಪ್ಷನ್ ಅಲ್ಲಿ ಲಾಸ್ಟ್ ಎಲಿಮೆಂಟ್ ನೋಡು. ಓಕೆ, ಇಲ್ಲೇನೋ ಒಂದು ಎಲಿಮೆಂಟ್ ಬರುತ್ತೆ, ಇಲ್ಲೇನೋ ಒಂದು ಎಲಿಮೆಂಟ್ ಬರುತ್ತೆ, ಇಲ್ಲೇನೋ ಒಂದು ಎಲಿಮೆಂಟ್ ಬರುತ್ತೆ. ಇದು ನೋಡು. 31 ಮೈನಸ್ 7 ಎಷ್ಟು? 24 by 6 ಎಷ್ಟು? +4. ಅಂದ್ರೆ ಇದು ಪ್ಲಸ್ 24 ಬರುತ್ತೆ. 24 by 6 is +4. ಆಪ್ಷನ್ A is correct. P and Q are symmetric matrices of same order, then PQ minus QP is ಅಷ್ಟೇ ಸ್ಕ್ಯೂ ಸಿಮೆಟ್ರಿಕ್. ಲೆಟರ್ ಚೇಂಜ್ ಕೊಟ್ಟಿದ್ದೇನೆ. AB minus BA is Q symmetric. ಇಲ್ಲಿ PQ minus QP. ಅದೇ ಹಿಂಗ್ ಕೊಟ್ರೆ XY plus YX ಏನು? ಸಿಮೆಟ್ರಿಕ್. ಪ್ಲಸ್ ಇತ್ತು ಅಂದ್ರೆ ಸಿಮೆಟ್ರಿಕ್, ಮೈನಸ್ ಇತ್ತು ಅಂದ್ರೆ ಸ್ಕ್ಯೂ ಸಿಮೆಟ್ರಿಕ್. ನಾವು ಮಾಡಿದೀವಿ. ಇದಕ್ಕೆಲ್ಲ ಪ್ರೂಫ್ ಏನ್ ಬೇಡ, ಡೈರೆಕ್ಟ್ ರಿಸಲ್ಟ್. ಯು ಶುಡ್ ರಿಮೆಂಬರ್ ಇಟ್. ಮಾಡು. ಬೈದಾಕ್ಬಿಡ್ತೀನಿ. ಈಗ ಮಾಡ್ಸಿದೀನಿ. ಈಗ ದೊಡ್ಡ ದೊಡ್ಡ ರಿಸಲ್ಟ್ ಗಳನ್ನ ಬರ್ಸ್ಬಿಟ್ಟು ಇದನ್ನ ಮಾಡ್ಲಿಲ್ಲ ಅಂತಂದ್ರೆ ಎಲ್ಲ ನಂಗೆ ಹೆಂಗಾಗ್ತಿದ್ದು. ನೋಡು,
ಫಸ್ಟ್ ಬ್ಯಾಕ್ವರ್ಡ್ ಡಯಾಗನಲ್, ಎರಡನೇ ರಿಸಲ್ಟ್ ಬರ್ಸಿದೆ ಗೊತ್ತಾ? ಬ್ಯಾಕ್ವರ್ಡ್ ಇದ್ರೆ ಎ ಎ ಎ ಹಿಂಗ್ ಬಂದ್ರೆ ಇಲ್ಲಿ ನಂಬರ್ ಯಾವ್ದು ಕೊಟ್ಟಿದ್ದಾನೆ? ಈವನ್ ಇತ್ತು ಅಂತಂದ್ರೆ ಚೇಂಜ್ ಆಗುತ್ತೆ, ಚೇಂಜ್ ಆಗಲ್ವಾ? ಚೇಂಜ್ ಆಗುತ್ತೆ. ಇದು ಹಿಂಗ್ ಮಾಡ್ಕೊಂಡು ಪವರ್ 4 ಮಾಡ್ಕೊಂತ ಹೋಗು. 1 power 4 0 0 0 1 power 4 0 0 0 1 power 4 ಏನ್ ಬರುತ್ತೆ? ಐಎ ಬರುತ್ತೆ ಅಷ್ಟೇ. 2 ಸೆಕೆಂಡ್ ಆನ್ಸರ್ ಇದು, ರಿಸಲ್ಟ್ ಗೊತ್ತಿತ್ತು ಅಂದ್ರೆ. ಇಲ್ಲ ಅಂತಂದ್ರೆ ಎ ಸ್ಕ್ವೇರ್ ಕಂಡು ಹಿಡ್ಕೊಂಡು ಆಮೇಲೆ ಇನ್ನೊಂದ್ ಸರಿ ಎ ಸ್ಕ್ವೇರ್ ಕಂಡು ಹಿಡ್ಕೊಂಡು ಎ ಸ್ಕ್ವೇರ್ ಇಂಟು ಎ ಸ್ಕ್ವೇರ್ ಅಂತ ಮಾಡ್ಕೊಂಡು ರಂಗೋಲಿ ಆಟಗಳನ್ನ ಆಡ್ಕೊಂಡು ರಂಗೋಲಿ ಇಟ್ಕೊಂಡು ಆಟ ಆಡ್ರಿ ಅಷ್ಟೇ. ಎಕ್ಸಾಮ್ ನಲ್ಲಿ ಅಷ್ಟೇ ಮಾಡ್ಬೇಕು. ಎ ಅಂಡ್ ಬಿ ಆರ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಫ್ ಸೇಮ್ ಆರ್ಡರ್. ಎ ಡ್ಯಾಶ್ ಬಿ ಎ ಕೇಳಿದಾನೆ. ಯಾವ್ದೇ ಒಂದನ್ನ ಸಿಮೆಟ್ರಿಕ್ ಸ್ಕ್ಯೂ ಸಿಮೆಟ್ರಿಕ್ ಚೆಕ್ ಮಾಡೋದು ಹೆಂಗೆ? ಫಸ್ಟ್ ಆಫ್ ಆಲ್ ಏನ್ ಕೊಟ್ಟಿದ್ದಾನೆ? ಎ ಅಂಡ್ ಬಿ ಏನಂತ ಕೊಟ್ಟಿದ್ದಾನೆ ಅಂಡ್ ಬಿ ಇಸ್ ಸ್ಕ್ಯೂ ಸಿಮೆಟ್ರಿಕ್ ಅಂತ ಕೊಟ್ಟಿದ್ದೆ ನೋಡಿ. ಬಿ ಇಸ್ ಸ್ಕ್ಯೂ ಸಿಮೆಟ್ರಿಕ್ ಅಂದ್ರೆ ಬಿ ಡ್ಯಾಶ್ ಇಸ್ ಈಕ್ವಲ್ ಟು ಏನ್ ಬರುತ್ತೆ? ಮೈನಸ್ ಬಿ ಬರುತ್ತೆ. ಕೇಳಿರೋದು ಎ ಡ್ಯಾಶ್ ಬಿ ಎ. ಇದಕ್ಕೆ ಏನ್ ತಗೋಬೇಕು ನಾನು? ಟ್ರಾನ್ಸ್ಪೋಸ್ ತಗೋ, ಸೋಲ್ ಟ್ರಾನ್ಸ್ಪೋಸು. ಇದಕ್ಕೆ ಪ್ರಾಪರ್ಟಿ ಅಪ್ಲೈ ಮಾಡು, ರಿವರ್ಸ್ ಹೋಗುತ್ತಲ್ವಾ? ಫಸ್ಟ್ ಇದಕ್ಕೆ ಡ್ಯಾಶ್ ಆಗುತ್ತೆ, ಎ ಡ್ಯಾಶ್ ಬಿ ಡ್ಯಾಶ್ ಎ ಡ್ಯಾಶ್ ಓಲ್ ಡ್ಯಾಶ್ ಆಗುತ್ತೆ. ದಟ್ ಈಸ್ ಎ ಡ್ಯಾಶ್ ಇಂಟು ಬಿ ಡ್ಯಾಶ್ ಅಂದ್ರೆ ಏನು? ಮೈನಸ್ ಬಿ. ಎ ಡ್ಯಾಶ್ ಓಲ್ ಡ್ಯಾಶ್ ಇಸ್ ವಾಟ್? ಎ. ಮೈನಸ್ ನ ಆಚೆ ಇಟ್ಕೊಂಡ್ಬಿಟ್ಟು ಮೈನಸ್ ಎ ಡ್ಯಾಶ್ ಬಿ ಎ. ಯಾವುದೋ ಒಂದನ್ನ ಟ್ರಾನ್ಸ್ಪೋಸ್ ತಗೊಂಡು ಮೈನಸ್ ಯಾವುದೋ ಒಂದು ಬಂತು ಅಂದ್ರೆ ಓಕೆನಾ? ಸೊ ಡೊನಾಲ್ಡ್ ಟ್ರಂಪ್ ಡ್ಯಾಶ್ ಇಸ್ ಈಕ್ವಲ್ ಟು ಮೈನಸ್ ಡೊನಾಲ್ಡ್ ಟ್ರಂಪ್ ಬಂತು ಅಂದ್ರೆ ಏನ್ ಅನ್ಬೇಕು? ಡೊನಾಲ್ಡ್ ಟ್ರಂಪ್ ನ ಸ್ಕ್ಯೂ ಸಿಮೆಟ್ರಿಕ್. ಡೊನಾಲ್ಡ್ ಟ್ರಂಪ್ ಈಸ್ ಸ್ಕ್ಯೂ ಸಿಮೆಟ್ರಿಕ್. ಅವನೇನಾದ್ರೂ ಯೂಟ್ಯೂಬ್ ಅಲ್ಲಿ ಕೇಳಿಸ್ಕೊಂಡ ಅಂದ್ರೆ ಮುಗಿದ ಕತೆ ನಂದು. ಹುಡ್ಕೊಂಡ್ ಬರ್ತಾನೆ, ಏ ಹೇಳ್ಕೊಂಬರೋನ ಅಮೆರಿಕಕ್ಕೆ ಅಂತ. ಓಕೆ, ನೆಕ್ಸ್ಟ್ ಇದು 2020 ನಲ್ಲಿ ಕೇಳಿರೋದು. ಸೊ ಮೆಟ್ರಿಕ್ಸ್ ಕೊಟ್ಟಿದ್ದಾನೆ, ಎ ಕೊಟ್ಟಿದ್ದಾನೆ. ಇವೆರಡು ಪ್ರಾಡಕ್ಟ್ ತಕೊಂಡ್ರೆ ಐಡೆಂಟಿಟಿ ಬರ್ತಾ ಇದೆ ಅಂತ ಅಂದ್ರೆ ಇವೆರಡು ಏನು ಒಂದಕ್ಕೊಂದು ಇನ್ವರ್ಸ್ ಮ್ಯಾಟ್ರಿಕ್ಸ್ ಅಲ್ವಾ? ಯಾವ್ದೋ ಒಂದು ಮ್ಯಾಟ್ರಿಕ್ಸ್ ನ ಇನ್ನೊಂದು ಯಾವ್ದೋ ಒಂದು ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಿ ಐ ಬಂತು ಅಂತಂದ್ರೆ ಅವೆರಡು ಮ್ಯಾಟ್ರಿಕ್ಸ್ ಎಂತವಿರ್ತವೆ? ಇನ್ವರ್ಸ್ ಟು ಈಚ್ ಅದರ್. ಎ ಏನು ಅಂತ ಕೇಳ್ತೇನೆ. ಎ ಇಸ್ ನಥಿಂಗ್ ಬಟ್ ದಿ ಇನ್ವರ್ಸ್ ಆಫ್ ದಿಸ್. ಅಂದ್ರೆ ಯು ಜಸ್ಟ್ ಫೈಂಡ್ ದಿ ಇನ್ವರ್ಸ್ ಆಫ್ ದಿಸ್ ಮ್ಯಾಟ್ರಿಕ್ಸ್. ಇದಕ್ಕೆ ಇನ್ವರ್ಸ್ ಕಂಡಿಡಿರಿ. ಇನ್ವರ್ಸ್ ಗೆ ಫಾರ್ಮುಲಾ ಏನು? ಡಿಟರ್ಮಿನೆಂಟ್ ಅಲ್ಲಿ ಬರುತ್ತೆ 1 by determinant A into adjoint A. So which is equal to 1 by what is the determinant? 4 minus 3 1 into adjoint ಹೆಂಗ್ ಮಾಡ್ಬೇಕು? adjoint ಹೆಂಗ್ ಮಾಡ್ದಪ್ಪ? ಇವೆರಡು ಇಂಟರ್ಚೇಂಜ್ ಮಾಡ್ಬೇಕಲ್ವೇನಪ್ಪ? ಇಲ್ಲಿ 2 ಇಲ್ಲಿ 2 ಇವೆರಡು ಏನ್ ಮಾಡ್ಬೇಕಪ್ಪ? ಸೈನ್ ಚೇಂಜ್. ಮೊನ್ನೆ ಇನ್ನು ಎಕ್ಸಾಮ್ ಬರ್ದಿದ್ದೀರಾ, ಬೋರ್ಡ್ ಎಕ್ಸಾಮ್ ಗೊತ್ತಿದೆ, ಯಾರು ಚೆನ್ನಾಗಿ ಮಾಡಿಲ್ಲ ಅಂತ. ಸೊ 2 minus 1 minus 3 2. ಸೊ 2 minus 1 minus 3 2 ಆಪ್ಷನ್ ಎ. ಸೊ ಯಾರ್ಯಾರೆಲ್ಲ ರೀ ಎಕ್ಸಾಮ್ ಬರಿಬೇಕು ಅಂತ ಬಿ ಪ್ರಿಪೇರ್. ಆಫ್ಟರ್ CET ಎಕ್ಸಾಮ್ ಇರುತ್ತಲ್ವಾ, ಸೊ ಒಂದ್ಸರಿ ಬರೀರಿ, ಏನಾಗಲ್ಲ. ಬೆಸ್ಟ್ ಆಫ್ 2 ನೇ ತಗೊಂತಾರೆ CET ರ್ಯಾಂಕಿಂಗ್ ಗೆ. ಯಾರಿಗಾದ್ರೂ ಕಡಿಮೆ ಬಂದಿದೆ ಅಂತ ಅನ್ಸಿದ್ರೆ ಯು ಕ್ಯಾನ್ ರೈಟ್ ಒನ್ ಮೋರ್ ಎಕ್ಸಾಮ್. ಅದ್ರದ್ದು ಪ್ರೊಸೀಜರ್ ಬೇಕಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ಹೇಳ್ತೀನಿ ಏನೇನ್ ಮಾಡ್ಬೇಕು ಅಂತ. ಫೀಸ್ ಕಟ್ಟೋದೆಲ್ಲ ಹೇಳ್ತೀನಿ. ಓಕೆ, ಬರೀರಿ ಎಕ್ಸಾಮ್, ಏನ್ ಸಮಸ್ಯೆ ಏನಿಲ್ಲ. ಓಕೆ, 100% ಬೆಸ್ಟ್ ಆಫ್ 2 ನೇ ತಗೊಳ್ಳೋದು. ಓಕೆನಾ? ಫಸ್ಟ್ ಎಕ್ಸಾಮ್ ಅಲ್ಲಿ CET ಏನೋ ಪ್ರಾಬ್ಲಮ್ ಆಗುತ್ತಾ? ಏನು ಪ್ರಾಬ್ಲಮ್ ಆಗಲ್ಲ. ಆಫ್ಟರ್ ದಿ ಎಕ್ಸಾಮೇ ಇರುತ್ತೆ. ಇವಾಗ ಕಂಪ್ಲೀಟ್ಲಿ ಯು ಪ್ರಿಪೇರ್ ಫಾರ್ CET ಎಕ್ಸಾಮ್ ಆದ್ಮೇಲೆ ನಿನ್ಗೆ ಅನ್ಸ್ತಾ ಇಲ್ಲ ಸರ್ ಒಂದು ಕಡಿಮೆ ಟೈಮ್ ಇರುತ್ತೆ, ಒಂದು 10 ದಿವಸ ಗ್ಯಾಪ್ ಇರುತ್ತೆ. 10 ದಿವಸ ಯಾವ ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿರ್ಬೇಕೆ ನಾಳೆ. ಒಂದ್ 10 ದಿವಸದಲ್ಲಿ ಓದಿ ಬೋರ್ಡ್ ಇಂಪ್ರೂವ್ಮೆಂಟ್ ಮಾಡ್ಕೋತೀನಿ ಅಂತಂದ್ರೆ ಆ ತಾಕತ್ತಿತ್ತು ಅಂದ್ರೆ ಮಾಡಿ. ಇಲ್ಲ ಸರ್ ರಿಸ್ಕ್ ಯಾಕೆ ಸರ್, ಟ್ರಿಪ್ ಹೋಗ್ಬೇಕು ಸರ್, ಎಲ್ಲ ಊಟಿ ಕೊಡೈಕೆನಾಲ್ ಸ್ವಿಟ್ಜರ್ಲ್ಯಾಂಡ್ ಥೈಲ್ಯಾಂಡ್ ಎಲ್ಲ ಹಾಕೊಂಡಿದ್ದೀನಿ ಸರ್ ಪ್ಲಾನ್ ಅಂದ್ರೆ ಬರಿಬೇಡಿ ಅಷ್ಟೇ. ಇದನ್ನ ಮನೇಲಿ ಮಾಡ್ತೀರಾ? ನಾನ್ ಮಾಡಕ್ ಹೋಗಲ್ಲ, ಮನೇಲಿ ಮಾಡಿ. ಓಕೆನಾ? ಇಂಥ ಕ್ವಶನ್ ನೀವು ಮಾಡ್ಲಿಲ್ಲ ಅಂತ ಅಂದ್ರೆ ಓಕೆ ನೀವು ಡ್ಯಾಶ್ಗೆ ಸಮ. ಮಾಡಿಲ್ಲ ಅಂದ್ರೆ ಡ್ಯಾಶ್ಗೆ ಸಮ. ಡ್ಯಾಶ್ ಅನ್ನೋದು ಮನ್ಸಲ್ಲಿರ್ಲಿ, ಪಬ್ಲಿಕ್ ಆಗೋದ್ ಬೇಡ. ನಮಸ್ಕಾರ. ಓಕೆ, ತುಂಬಾ ಇಂಪಾರ್ಟೆಂಟ್ ನೋಡಪ್ಪ. ಏನದೇನಂತೆ? ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತೆ. ಅಂದ್ರೆ ಎ ಅನ್ನೋದು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು? ಎ ಡ್ಯಾಶ್ ಇಸ್ ಈಕ್ವಲ್ ಟು ಏನು? ಮೈನಸ್ ಎ. ಸ್ಕ್ಯೂ ಸಿಮೆಟ್ರಿಕ್ ಅಂದ್ರೆ ಮೈನಸ್ ಎ. ಅವ್ನು ಕೇಳಿದ್ರೆ ನಮ್ಮ ಅಣ್ತಮ್ಮ ಎ ಪವರ್ 2021 ಕೇಳಿದಾನೆ, ಅದೆಂತ ಮ್ಯಾಟ್ರಿಕ್ಸ್ ಅಂತ. ಇದೆಂತ ಮ್ಯಾಟ್ರಿಕ್ಸ್ ಅಂತ ಗೊತ್ತಾಗ್ಬೇಕಂದ್ರೆ ನಾನು ಏನ್ ತಗೋಬೇಕು? ಟ್ರಾನ್ಸ್ಪೋಸ್ ತಗೋ. ನಾನು ಪ್ರಾಪರ್ಟಿ ಹೇಳಿದೀನಿ, ಟ್ರಾನ್ಸ್ಪೋಸ್ ನ ಒಳಗೆ ಕಳ್ಕೊಂಡು ನಂಬರ್ ನ ಮೇಲ್ಗಡೆ ಕಳಿಸ್ಬೋದಲ್ವಾ? ಎ ಡ್ಯಾಶ್ ಹೋಲ್ ಪವರ್ ಅಂತ ಬರಿಬೋದು 2021 ಇಸ್ ಈಕ್ವಲ್ ಟು ಎ ಡ್ಯಾಶ್ ಅಂದ್ರೆ ಏನು? ಮೈನಸ್ ಎ ಹೋಲ್ ಪವರ್ 2021 ಇಸ್ ಈಕ್ವಲ್ ಟು ಮೈನಸ್ ಗೆ ಒಂದು ಆಡ್ ನಂಬರ್ ಪವರ್ ಮಾಡೋದು ಆನ್ಸರ್ ಏನ್ ಬರುತ್ತೆ? ಮೈನಸ್ ಬರುತ್ತೆ. ದೆನ್ ಎ ಪವರ್ 2021. ಓಕೆ, ಜಾರ್ಜ್ ಬುಷ್ ಡ್ಯಾಶ್ ಇಸ್ ಈಕ್ವಲ್ ಟು ಮೈನಸ್ ಜಾರ್ಜ್ ಬುಷ್.
ಏನಾಗುತ್ತೆ? ಹೂ ಇಸ್ ಜಾರ್ಜ್ ಬುಷ್? ಅಮ್ಮ ಜಾರ್ಜ್ ಬುಷ್ ಯಾರು? ಸ್ಕ್ಯೂಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಜಾರ್ಜ್ ಬುಷ್ ಡ್ಯಾಶ್ ಇಸ್ ಈಕ್ವಲ್ ಟು ಮೈನಸ್ ಜಾರ್ಜ್ ಬುಷ್. ಜಾರ್ಜ್ ಬುಷ್ ಇಸ್ ವಾಟ್? ಸ್ಕ್ಯೂಸಿಮೆಟ್ರಿಕ್. ಯಾರಿದು ಜಾರ್ಜ್ ಬುಷ್ ಅಂತ ಕೇಳಬೇಡಿ. ಯಾರು? ಅಮೆರಿಕದ ಪ್ರೆಸಿಡೆಂಟ್. ಇವಾಗ ತುಂಬಾ ಇನ್ನ ಇವಾಗ್ಲೋ ಅವಾಗ್ಲೋ ಅನ್ನಂಗ್ ಇದಾನೆ. ಹೋಗಿ ಯಪ್ಪ ಇದು ಕಷ್ಟ ಇದೆ. ಬಿಕಾಸ್ ಬೇಡ ಬಿಡು, ಯೂಟ್ಯೂಬ್ ಅಲ್ಲಿ ಜಾಸ್ತಿ ಮಾತಾಡಕ್ ಹೋಗ್ಬಾರ್ದು. ಯಾಕಂದ್ರೆ ಅಮೆರಿಕದವ್ರದೇ ಯೂಟ್ಯೂಬ್. ಓಕೆ, ಆಮೇಲೆ ಅವರೆಲ್ಲ ಅಷ್ಟೇ. ಇದಕ್ಕೆ ಆನ್ಸರ್ ಏನೀಗ? ಸ್ಕ್ಯೂಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಇಫ್ ಎ ಇಸ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್, ಇದು ಅಷ್ಟೇ ಪ್ರಾಪರ್ಟಿ. ಎ ಪವರ್ ಕೆ ಹೋಲ್ ಇನ್ವರ್ಸ್ ಇದ್ರೆ ಕೆ ನ ಇವೆರಡು ಎಕ್ಷನ್ ಮಾಡ್ಬೋತಾನೆ. ಎ ಇನ್ವರ್ಸ್ ಹೋಲ್ ಪವರ್ ಕೆ. ಸೊ ಆನ್ ದಟ್ ಪ್ರಾಪರ್ಟಿ ಎ ಇನ್ವರ್ಸ್ ಹೋಲ್ ಸ್ಕ್ವೇರ್ ಅಂತ ಬರೀಬೋದಲ್ಲ. ಎಲ್ಲಿದೆ ಆಪ್ಷನ್? ಆಪ್ಷನ್ ನೋಡಕ್ ಎಲ್ಲ ತರ ಒಂದೇ ತರ ಕಾಣ್ತಿರ್ತವೆ. ಅದಕ್ಕೆ ಕರೆಕ್ಟ್ ಆಗಿ ಫೋಕಸ್ ಮಾಡಿ ಆನ್ಸರ್ ಮಾಡ್ಬೇಕು. ನೀವು ಆ ಕಡೆ ಈ ಕಡೆ ಹಕ್ಕಿಗಳು, ಪಕ್ಷಿಗಳು, ಕಿಟಕಿಗಳು ನೋಡ್ತಾ ಕೂತ್ಕೊಂಡ್ರೆ ಎಕ್ಸಾಮ್ ಅಲ್ಲಿ ಗೊತ್ತಾಗಲ್ಲ. ಎಲ್ಲ ಒಂದೇ ತರ ಕಾಣ್ತಿರ್ತವೆ, ಜನ 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 ಕಾಣ್ತಿರ್ತವೆ. ಎ ಹಾಕ ಜಾಗದಲ್ಲಿ ಬಿ ಹಾಕ್ಬಿಡ್ತೀರಾ. ನಮಸ್ಕಾರ. 2022 ನಲ್ಲಿ ಕ್ವಶನ್ ಕೇಳಿದಾನೆ. ಎ ಇಸ್ ಈಕ್ವಲ್ ಟು ಕೊಟ್ಟಿದ್ದಾನೆ. ದೆನ್ ಎ ಐ ಪ್ಲಸ್ ಬಿ ಎ ಹೋಲ್ ಪವರ್ ಎನ್ ಈಸ್ ವಾಟ್ ಅಂತ ಕೇಳಿದಾನೆ. ಇದನ್ನ ಟ್ರಯಲ್ ಅಂಡ್ ಎರರ್ ಮಾಡಕ್ ಆಗಲ್ಲ, ಇಂಡಕ್ಷನ್ ಅಲ್ಲಿ ಪ್ರೂವ್ ಮಾಡಕ್ ಆಗಲ್ಲ, ಸ್ವಲ್ಪ ಕಷ್ಟ. ಇಲ್ಲಿ ಸ್ವಲ್ಪ ಬೈನಾಮಿಯಲ್ ಥಿಯರಂ ನ ಯೂಸ್ ಮಾಡ್ಲೇಬೇಕಾಗತ್ತೆ. ಬೈನಾಮಿಯಲ್ ಥಿಯರಂ ಅಂದ್ರೆ ಗೊತ್ತಾ? ಫಸ್ಟ್ ಇಯರ್ PUC ನಲ್ಲಿ ಇದೆ. ಅದನ್ನ ಮಾಡ್ತೀನಿ ನಾನು ನೆಕ್ಸ್ಟ್ ಅದೇ ಚಾಪ್ಟರ್ ಮಾಡೋದು. ಈಗ ಬೈನಾಮಿಯಲ್ ಥಿಯರಂ ಮಾಡ್ಬೇಕಂದ್ರೆ ನೋಡಿ, ಈಗ ಎ ಪ್ಲಸ್ ಬಿ ಹೋಲ್ ಪವರ್ ಎನ್ ಎಕ್ಸ್ಪಾನ್ಷನ್ ಕಂಡ್ರೋ ಇದು ಗೊತ್ತಿರ್ಬೇಕು. ಎ ಪ್ಲಸ್ ಬಿ ಹೋಲ್ ಪವರ್ ಎನ್ ಎಕ್ಸ್ಪಾನ್ಷನ್. ಓಕೆ, ಏನಪ್ಪಾ ಅಂದ್ರೆ ಎನ್ ಸಿ ನಾಟ್ ಎ ಪವರ್ ಎನ್ ಪ್ಲಸ್ ಎನ್ ಸಿ ಒನ್ ಎ ಪವರ್ ಎನ್ ಮೈನಸ್ ಒನ್ ಬಿ ಪ್ಲಸ್ ಎನ್ ಸಿ ಟು ಎ ಪವರ್ ಎನ್ ಮೈನಸ್ ಟು ಬಿ ಸ್ಕ್ವೇರ್ ಅಂಡ್ ಸೋ ಆನ್ ಹೋಗ್ತಾ ಇರುತ್ತೆ. ಲಾಸ್ಟ್ ಟರ್ಮ್ ಏನ್ ಬರುತ್ತೆ? ಎನ್ ಸಿ ಎನ್ ಬಿ ಪವರ್ ಎನ್ ಬರುತ್ತೆ. ಓಕೆ, ಲಾಸ್ಟ್ ಟರ್ಮ್ ಏನ್ ಬರುತ್ತೆ ಇಲ್ಲಿ? ಎನ್ ಸಿ ಎನ್ ಬಿ ಪವರ್ ಎನ್ ಬರುತ್ತೆ. ಇದು ಎಕ್ಸ್ಪಾನ್ಷನ್. ಇದು ಕೂಡ ಎಕ್ಸ್ಪಾನ್ಷನ್ ತರಾನೇ ಇದೆ. ಎಕ್ಸ್ಪ್ಯಾಂಡ್ ಮಾಡಿ, ಇದು ಎ ಇದು ಬಿ ಪವರ್ ಎನ್ ತರ ಹೇಳಿ ಎಕ್ಸ್ಪಾನ್ಷನ್ ಮಾಡಿ. ಏನ್ ಬರುತ್ತೆ? ಎನ್ ಎನ್ ಸಿ ನಾಟ್ ಎ ಪವರ್ ಎನ್. ಎ ಪವರ್ ಎನ್ ಅಂದ್ರೆ ಏನು? ಎ ಐ ಹೋಲ್ ಪವರ್ ಎನ್ ಪ್ಲಸ್ ಎನ್ ಸಿ ಒನ್ ಎ ಪವರ್ ಎನ್ ಮೈನಸ್ ಒನ್ ಎ ಐ ಹೋಲ್ ಪವರ್ ಎನ್ ಮೈನಸ್ ಒನ್ ಇಂಟು ಬಿ. ಬಿ ಇಸ್ ವಾಟ್? ಬಿ ಅಂದ್ರೆ ಏನಲ್ಲಿ? ಬಿ ಎ ಪ್ಲಸ್ ಇಲ್ಲೇನ್ ಬರುತ್ತೆ ನೆಕ್ಸ್ಟ್ ಟೈಮ್ ಹೇಳಿ? ಎನ್ ಸಿ ಟು ಎ ಐ ಹೋಲ್ ಪವರ್ ಹೇಳ್ರು ಎನ್ ಮೈನಸ್ ಟು ಇಂಟು ಬಿ ಅಂದ್ರೆ ಏನಿಲ್ಲಿ? ಬಿ ಎ ಹೋಲ್ ಸ್ಕ್ವೇರ್ ಅಂಡ್ ಸೋ ಆನ್ ಹಿಂಗೆ ಹೋಗ್ತಾ ಇರುತ್ತೆ. ಸೊ ಸಿಂಪ್ಲಿ ಏನ್ ಮಾಡು ಅಂತ ಅಂದ್ರೆ ಎ ಕೊಟ್ಟಿದ್ದಾನಲ್ವಾ, ಕ್ಯಾನ್ ಯು ಫೈಂಡ್ ಎ ಸ್ಕ್ವೇರ್ ಡೈರೆಕ್ಟ್ಲಿ? ಎ ಸ್ಕ್ವೇರ್ ಕಂಡು ಫಾರ್ ಕ್ಯೂರಿಯಾಸಿಟಿ. ಎ ಸ್ಕ್ವೇರ್ ಯಾಕಂದ್ರೆ ಜೀರೋ ಒಂಥರ ಡಿಫ್ರೆಂಟ್ ಆಗಿದೆ, ಒಂದೇ ಒಂದು ಎಲಿಮೆಂಟ್ ಇದೆ. ಇದಕ್ಕೆ ಎ ಸ್ಕ್ವೇರ್ ಕಂಡಿದ್ರೆ ಝೀರೋ ಸ್ಕ್ವೇರ್ ಮತ್ತೆ ಇವೆರಡು ಪ್ರಾಡಕ್ಟ್ ಮಾಡಿದ್ರೆ ಅದು ಝೀರೋ ಬರುತ್ತೆ. ಮತ್ತೆ ಈ ಎಲಿಮೆಂಟ್ ಹೆಂಗ್ ಕಂಡಿಬೇಕಂದ್ರೆ ಇಲ್ಲೆರಡು ಇಲ್ಲಾಂದ್ರೆ ಎ ಇಂಟು ಎ ಅಂತ ಬರ್ಕೊಂಡು ಮಾಡು. ನಿನ್ಗೆ ಇದು ಝೀರೋ ಬರುತ್ತೆ, ಇದು ಝೀರೋ ಬರುತ್ತೆ, ಇದು ಝೀರೋ ಬರುತ್ತೆ, ಇದು ಝೀರೋ ಬರುತ್ತೆ. ಎ ಸ್ಕ್ವೇರ್ ಮಾಡಿ ನೋಡು, ಆನ್ಸರ್ ಝೀರೋ ಬರುತ್ತೆ. ಇನ್ ದ ಸೆನ್ಸ್ ಈ ಥರ್ಡ್ ಟರ್ಮ್ ಇಂದ ಇಲ್ಲಿ ಎ ಇದೆಯಲ್ವಾ, ಎ ಸ್ಕ್ವೇರ್ ಆಗೋಯ್ತಲ್ವಾ ಇದು. ಇನ್ನು ಮುಂದೆ ಬರೋ ಎಲ್ಲಾ ಟರ್ಮ್ಸ್ ಅಲ್ಲೂ ಎ ಪವರ್ ರೈಸ್ ಆಗ್ತಾ ಇರುತ್ತೆ. ಎ ಸ್ಕ್ವೇರ್ ಝೀರೋ ಬಂತು ಅಂದ್ರೆ ಮುಂದವೆಲ್ಲವೂ ಕೂಡ ಏನ್ ಬರ್ತವೆ? ಝೀರೋ. ಇದೆಲ್ಲ ಮುಂದವೆಲ್ಲವೂ ಕೂಡ ಏನ್ ಬರ್ತವೆ? ಝೀರೋ ಬರ್ತವೆ. ನಾನೀಗ ಉಳಿಯೋದು ಎರಡೇ ಟರ್ಮ್ಸ್. ಓಕೆ, ಸೊ ಎನ್ ಸಿ ನಾಟ್ ವ್ಯಾಲ್ಯೂ ಬಂದ್ಬಿಟ್ಟು ನೋಡಿಗ ಎನ್ ಸಿ ನಾಟ್ ವ್ಯಾಲ್ಯೂ 1, ಎನ್ ಸಿ 1 ವ್ಯಾಲ್ಯೂ ಎನ್. ಓಕೆನಾ? ಇಷ್ಟು ನಿಮಗೆ ನೆನಪಿರ್ಲಿ. ಬೇಸಿಕ್ ಬೈನಾಮಿಯಲ್ ಪ್ರಾಪರ್ಟೀಸ್. ಇದು 1 ಆಗುತ್ತೆ ಅಂದ್ರೆ ಇದು ಎ ಪವರ್ ಎನ್. ಐ ಪವರ್ ಎನಿಥಿಂಗ್ ಮಾಡಿದ್ರು ಕೂಡ ಆನ್ಸರ್ ಏನ್ ಬರುತ್ತೆ? ಐ ಪವರ್ ಎನಿಥಿಂಗ್. ಐ ಪವರ್ ಎನ್ ಇಸ್ ಆಲ್ವೇಸ್ ಐ. ಓಕೆನಾ? ಸೊ ಇದು ಐ ಬರುತ್ತೆ. ಎ ಪವರ್ ಎನ್ ಇಂಟು ಐ. ಓಕೆ, ಪ್ಲಸ್ ಎನ್ ಸಿ 1 ಅಂದ್ರೆ ಎನ್. ಎ ಪವರ್ ವಾಟ್? ಎನ್ ಮೈನಸ್ 1. ಐ ಪವರ್ ಏನೇ ಮಾಡಿದ್ರು ಏನ್ ಬರುತ್ತೆ? ಐ ಎ ಬರುತ್ತೆ. ಐ ಇಂಟು ದಿಸ್ ಎ ಇಸ್ ವಾಟ್? ಏನೇ ಬರುತ್ತೆ. ಇಲ್ಲೇನಿದೆ? ಇಲ್ಲಿ ಬಿ ಇದೆ. ಬಿ ಇಂಟು ಎ ಎಲ್ಲಿದೆ? ಎನ್ ಎ ಪವರ್ ಎನ್ ಮೈನಸ್ 1 ಬಿ ನಲ್ಲಿ ನೋಡು. ಓಕೆ, ಡೈರೆಕ್ಟ್ ಆನ್ಸರ್ ಬರುತ್ತೆ. ನಮಸ್ಕಾರ. If A and B are two matrices such that AB is equal to B and BA is equal to A, then A square plus B square is what? ಟು ಎ ಬಿ ಅಲ್ವಾ? ನೋಡಿ, ಇದಕ್ಕೆ ಸ್ವಲ್ಪ ತಲೆ ಓಡಿಸ್ಬೇಕು ಅಲ್ಲ, ತಲೆ ಓಡಿಸ್ಬೇಕು. ಓಕೆ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಓಕೆ ಇಸ್ ಈಕ್ವಲ್ ಟು, ನಾನು ಇದನ್ನ ಏನಂತ ಬರಿತೀನಿ? ಎ ಇಂಟು ಎ ಪ್ಲಸ್ ಬಿ ಇಂಟು ಬಿ ಅಂತ ಬರಿಲ್ಲ ನಮ್ಮ ಬರ್ದೆ ಸರ್.
ಎ ಹಂಗೆ ಬರ್ಕೋತೀನಿ. ಈ ಸೆಕೆಂಡ್ ಎಲಿಮೆಂಟ್ ಎ, ಸೆಕೆಂಡ್ ಎಲಿಮೆಂಟ್ ಬಿ ಗೆ ಆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ. ಈಗ ಸೆಕೆಂಡ್ ಎಲಿಮೆಂಟ್ ಎ ಅಂದ್ರೆ ಏನಪ್ಪ? ಎ ಅಂದ್ರೆ ಏನಪ್ಪ? ಬಿ ಎ. ಬ್ರಾಕೆಟ್ ಹಾಕೋ ಬಿ ಎ ಅಂತ ಬರ್ಕೋ. ಪ್ಲಸ್ ಆ ಬಿ ಹಂಗೆ ಬರೀತೀನಿ, ಈ ಬಿ ಹಂಗೆ ಬರ್ತೀನಿ, ಈ ಎಲಿಮೆಂಟ್ ಗೆ ಹಾಕ್ತೀನಿ. ಬಿ ಅಂದ್ರೆ ಏನಪ್ಪ? ಎ ಬಿ. ಹೌದಾ? ಅರ್ಥ ಆಯ್ತಲ್ಲ ಈ ಸ್ಟೆಪ್? ನಮ್ಗೆ ಮೆಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಇಸ್ ಕಮ್ಯುಟೇಟಿವ್ ಅಸೋಸಿಯೇಟಿವ್ ಅಂತ ಗೊತ್ತಲ್ವಾ? ಇಲ್ಲಿ ಬಿ ಎ ಬ್ರಾಕೆಟ್ ಇದ್ರೆ ನಾನು ಬ್ರಾಕೆಟ್ ಅಂತ ತೆಗೆದ್ಬಿಟ್ಟು ಎ ಬಿ ನ ಮ್ಯಾಚ್ ಅಪ್ ಮಾಡ್ಬೋದು ತಾನೆ? ಮಾಡ್ಬೋದಾ ಇಲ್ಲ? ಅಸೋಸಿಯೇಟಿವ್ ಪ್ರಾಪರ್ಟಿ ಪ್ರಕಾರ ಬರಿಬೋದಾ? ಇಲ್ಲಿ ಬಿ ಎ ಬ್ರಾಕೆಟ್ ಇದ್ರೆ ನೆಕ್ಸ್ಟ್ ಇಲ್ಲಿ ಎ ಬಿ ಬ್ರಾಕೆಟ್ ಹಾಕೊಂಡ್ಬಿಟ್ಟು ಏನ ಸೈಡ್ ಇತ್ತಲ್ಲ ಆ ಕಡೆ ಏನ ಬರಿಬೋದಾ ಇಲ್ವಾ? ಅಸೋಸಿಯೇಟಿವ್ ಪ್ರಾಪರ್ಟಿ. ಇಲ್ಲಂಗ್ ಬರೀತ್ಯಾ? ಇಲ್ಲಂಗ್ ಬರಿಬೋದು ಪ್ರಾಪರ್ಟಿ ಹಾಕಿ. ಅದಕ್ಕೆ ಪ್ರಾಪರ್ಟಿ ಬೇಸಿಕ್ ಅಸೋಸಿಯೇಟಿವ್ ಪ್ರಾಪರ್ಟಿ ಅಪ್ಲೈ ಮಾಡಕ್ ಬರ್ತಾ ಇಲ್ಲ ನಿಮ್ಗೆ. ಇಲ್ಲಿಂದ ಇಲ್ಲಿಗೆ ನಾನು ಅಪ್ಲೈ ಮಾಡಿರೋದು ಅಸೋಸಿಯೇಟಿವೇ. ಓಕೆ, ಎ ಬಿ ಬ್ರಾಕೆಟ್ ಹಾಕೋತೀನಿ, ಇಲ್ಲಿ ಬಿ ಎ ಬ್ರಾಕೆಟ್ ಹಾಕೋತೀನಿ. ಹಾಕೋಬೋದಾ ಇಲ್ರಪ್ಪ? ಹಾಕೋಬೋದಲ್ವಾ? ಎಸ್. ಮತ್ತೆ ಎ ಬಿ ಅಂದ್ರೆ ಏನು? ಮತ್ತೆ ಡೆಫಿನಿಷನ್ ಹೋಗ್ತೀನಿ. ಎ ಬಿ ಅಂದ್ರೆ ಏನು? ಬಿ. ಈ ಜಾಗದಲ್ಲಿ ಬಿ ಹಾಕೊಂಡ್ಬಿಡ್ತೀನಿ, ಆ ಎ ಹಂಗೆ ಬರಿತೀನಿ. ಬಿ ಎ ಅಂದ್ರೆ ಏನು? ಎ. ಆ ಬಿ ಹಂಗೆ ಬರಿತೀನಿ. ಮತ್ತೆ ಬಿ ಎ ಅಂದ್ರೆ ಏನು? ಮತ್ತೆ ಬಿ ಎ ಅಂದ್ರೆ ಏನು? ಈ ಬಿ ಅಂದ್ರೆ ಏನು? ಎ. ಪ್ಲಸ್ ಎ ಬಿ ಅಂದ್ರೆ ಏನು? ಬಿ. ಎ ಪ್ಲಸ್ ಬಿ. ಓಕೆ, ತಲೆ ಇದ್ದವರಿಗೆ ಮಾತ್ರ. ಯಾರೋ ಉಪೇಂದ್ರನ್ ಕ್ವಶನ್ ಕೊಟ್ರಂಗೆ ಇದ್ದಾರೆ ಇದನ್ನ. ಓಕೆ, ಇದು ನೋಡ್ಕೊಂಡು ಕರೆಕ್ಟ್ ಮಾಡಿ. ಓಕೆ, ಗೊತ್ತಾಗಿಲ್ಲ ಅಂತ ಇನ್ನೊಂದ್ಸರಿ ಮಾಡಿ, ಬರುತ್ತೆ. ಬೇಗ ಟಕ್ ಅಂತ ಹೇಳು. 3x plus y is equal to what? 15. ಸಾಲ್ವ್ ಮಾಡಿ. 3x plus 2y 2 4 12 ಮೈನಸ್ ಇದು ಬರಲ್ಲ, ಮೈನಸ್ 12 ಬರಲ್ಲ. 4 3 ಸೊ ಆಪ್ಷನ್ ಬಿ. I plus a whole cube. So a square is equal to a ಕೊಡಿದೆ 2024 ನಲ್ಲಿ ಕೇಳಿರುವಂತ ಕ್ವಶನ್. ಲಾಸ್ಟ್ ನಿಮ್ಮ ಸೀನಿಯರ್ಸ್ ಬಂದಿರೋ ಪೇಪರ್ ಇದು. ಇದು NCERT ಟೆಕ್ಸ್ಟ್ ಬುಕ್ ಅಲ್ಲಿ ಇರೋ ಕ್ವಶನ್ ಇದು. a square is equal to a, I plus a whole cube ಕೇಳಿದಾನೆ. a plus b whole cube ಫಾರ್ಮುಲಾ ಹೇಳು. I plus a whole cube is equal to a cube plus b cube ಅಂದ್ರೆ a cube plus 3ab into a plus b. So that is equal to I cube is I only plus a cube ನಾನು ನಿಂಗೆ ಬರೀಲ a square into a ಅಂತ plus 3a ಅಂತ ಬರೀಲ. I ಹೊರಟೋಗುತ್ತೆ. I plus a ಅಂತ ಬರೀಲ. I ಜೊತೆ ಏನೇ ಮಾಡಿದ್ರು ಅದೇ ಬರುತ್ತಲ್ಲಮ್ಮ. I ಹಂಗೆ ಬರ್ದೆ. a ಸ್ಕ್ವೇರ್ ಅಂದ್ರೆ ಏನವ? a ಪ್ಲಸ್ ಇದು ಮಲ್ಟಿಪ್ಲೈ ಮಾಡು. a ಇಂಟು a ಬರುತ್ತೆ, ಏನೇ ಬರುತ್ತೆ 3a ಬರುತ್ತೆ. ಪ್ಲಸ್ 3 ಇಂಟು a ಇಂಟು a ಏನಪ್ಪ? a ಇಂಟು a ಏನು? a ಇಂಟು a ಸ್ಕ್ವೇರ್ ಅಂದ್ರೆ ಡೈರೆಕ್ಟ್ ಆಗಿ ಬರೆದು ಬಿಡ್ತೀನಿ. ವಿಚ್ ಇಸ್ ಈಕ್ವಲ್ ಟು I ಪ್ಲಸ್ 1 ಆಪಲ್ 3 ಆಪಲ್ ಇಸ್ ಈಕ್ವಲ್ ಟು ವಾಟ್? 7 ಆಪಲ್ 7a ಪ್ಲಸ್ I ಅಥವಾ I ಪ್ಲಸ್ 7a. ಓಕೆ, ಇದು ಅಷ್ಟೇ 2024 ನಲ್ಲಿ ಕ್ವಶನ್ ಕೊಟ್ಟಿರೋದು. ಇದು ಸ್ಟ್ಯಾಂಡರ್ಡ್ ರಿಸಲ್ಟ್. ಇದು ಅಪ್ಲಿಕಬಲ್ ಆಗೋದು 2x2 ಗೆ. ಒಂದು ರಿಸಲ್ಟ್ ಹೇಳ್ಬಿಡ್ತೀನಿ, ಬರ್ಕೊಂಬಿಡಿ. ಇಲ್ಲಾಂದ್ರೆ ಮಾಮೂಲಿ a ಸ್ಕ್ವೇರ್ ಕಂಡಿಡೀರಿ, a ಪವರ್ 4 ಕಂಡಿಡೀರಿ, ಜನರಲೈಸ್ ಮಾಡಿ ಬರುತ್ತೆ. ಇಲ್ಲಾಂದ್ರೆ ಸ್ಟ್ಯಾಂಡರ್ಡ್ ರಿಸಲ್ಟ್ ಏನಪ್ಪಾ ಅಂತಂದ್ರೆ a is equal to ಅಂತ ಕೊಟ್ಟಿದ್ದ ಅಂದ್ರೆ ಓಕೆ, a ಪವರ್ n ಏನಾಗುತ್ತೆ ಅಂದ್ರೆ 2 ಪವರ್ n ಮೈನಸ್ 1 ಇಂಟು a ಬರುತ್ತೆ. ಸ್ಟ್ಯಾಂಡರ್ಡ್ ರಿಸಲ್ಟ್ ನೆನ್ಪಿಟ್ಕೋ. ಯಾವಾಗ ಅಪ್ಲೈ ಮಾಡ್ಬೇಕು ಇದನ್ನ? 3x3 ಆಗಲ್ಲ, 2x2 ಮಾತ್ರ ಹೇಳ್ತಾ ಇರೋದು. ಎಲ್ಲ ಸೇಮ್ ಎಲಿಮೆಂಟ್ ಇರಬೇಕು. 1 1 1 1 2 2 2 2 ಏನಾರ ಇರ್ಲಿ. ಈ ತರ ಇದ್ರೆ ಈ ಪ್ರಾಪರ್ಟಿ ಪ್ರಕಾರ ಏನ್ ಹೇಳ್ಬೋದು? ಏನ್ ಕೇಳ್ದ ಅಂತಮ್ಮ? a ಪವರ್ 10 2 ಪವರ್ 10 ಮೈನಸ್ 1 ಇಸ್ ವಾಟ್? 9. 2 ಪವರ್ 9 a ಆಪ್ಷನ್ ಬಿ. ನಮಸ್ಕಾರ, ಒಳ್ಳೆದಾಗ್ಲಿ, ಶರಣು. ಥ್ಯಾಂಕ್ ಯು ಸೋ ಮಚ್.